ಗೋಪಿಸೇನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಈ ದಿನದ ಗೋಪಿಸೇನೆಯ ಒಂದು ಕಾರ್ಯಕ್ರಮಕ್ಕೆ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾಗಿದೆ. ಈ ದಿನ ತುಂಬಾ ಒಂದು ಮುಖ್ಯವಾದ ವಿಷಯವನ್ನು ನಾವು ತಿಳಿಲಿಕ್ಕೆ ಇದ್ದೀವಿ. ಮತ್ತೆ ಮೊದಲಿಗೆ ಪ್ರಾರ್ಥನೆ ಕೀರ್ತನೆಯೊಂದಿಗೆ ಶುರು ಮಾಡೋಣ. ಅವರು ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ದಾವಣಗೆರೆಯಿಂದ ಹರಗ್ರೇಸ್ ನಾಮ ಮಹಿಮಾ ದೇವಿದಾಸಿ ಅವರು ಒಂದು 10-12 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ, ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಅವರು ಶ್ರೀ ಶ್ರೀ ಜಯಪತಾಕ ಮಹಾರಾಜ್ ಗುರುಗಳಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಅವರ ಕುಟುಂಬದವರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ, ಪ್ರಭುಜಿ ಸಹ. ಮತ್ತು ಅವರು ದಾವಣಗೆರೆಯಲ್ಲಿ ಇಸ್ಕಾನ್ ಸೆಂಟರ್ ಅನ್ನ ನಡೆಸ್ತಿದ್ದಾರೆ. ತುಂಬಾ ಸೇವೆಗಳನ್ನ ಅವರು ಕೈಗೊಂಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ನಾಮ ಮಹಿಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್. ಹರೇ ಕೃಷ್ಣ ಮಾತಾಜಿ. ಅವಾಗವಾಗ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದು ಸೇವೆಯನ್ನು ಕೊಡ್ತಾನೆ ಇರ್ತಾರೆ. ತುಂಬಾ ಚೆನ್ನಾಗಿ ಕೀರ್ತನೆಯನ್ನು ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ದಂಡವತ್. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ನೆಲೆದಿರ ಎಲ್ಲಾ ವೈಷ್ಣವಗಳಿಗೆ ಹರೇ ಕೃಷ್ಣ ದಂಡವತ್ ಪ್ರಣಾಮಗಳು ನನ್ನ. ಹರೇ ಕೃಷ್ಣ. ಹಾಡು ಶುರು ಮಾಡೋಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಯಶುಮತಿ ನಂದನ ಬ್ರಜ ಬರೋ ನಾಗರ ಗೋಕುಲ ರಂಜನ ಕಾನ ಗೋಪೀ ಪರಾನದನ ಮದನ ಮನೋಹರ ಕಾಲಿಯದ ಮನ ವಿಧಾನ. ಯಶುಮತಿ ನಂದನ ಬ್ರಜ ಬರೋ ನಾಗರ ಗೋಕುಲ ರಂಜನ ಕಾನ ಗೋಪೀ ಪರಾನದನ ಮದನ ಮನೋಹರ ಕಾಲಿಯದ ಮನ ವಿಧಾನ. ಅಮಲ ಹರಿನಾಂ ಅಮೀಯ ವಿಲಾಸ ವಿಪಿನ ಪುರಂದರ ನವೀನ ನಾಗರ ಬೋರ ಬಂಸೀ ಬದನ ಸುವಾಸ. ಅಮಲ ಹರಿನಾಂ ಅಮೀಯ ವಿಲಾಸ ವಿಪಿನ ಪುರಂದರ ನವೀನ ನಾಗರ ಬೋರ ಬಂಸೀ ಬದನ ಸುವಾಸ. ವ್ರಜ ಜನ ಪಾಲನ ಅಸುರ ಕುಲ ನಾಶನ ನಂದ ಗೋದನ ರಾಕೋವಾಲ
ಗೋವಿಂದ ಮಾಧವ ನವನೀತ ಸತಸ್ಕರ ಸುಂದರ ನಂದ ಗೋಪಾಲ ಬ್ರಜ ಜನ ಪಾಲನ ಅಸುರ ಕುಲ ನಾಶನ ನಂದ ಗೋದನ ರಾಘೋಬಾಲ ಗೋವಿಂದ ಮಾಧವ ನವನೀತ ತಸ್ಕರ ಸುಂದರ ನಂದ ಗೋಪಾಲ ಜಮುನಾ ತಟಚರ ಗೋಪೀ ಬಸನಹರ ರಾಸರಸಿಕ ಕೃಪಾ ಮೋಯಾ ಶ್ರೀರಾಧಾ ವಲ್ಲಭ ಬೃಂದಾವನ ನಟಭರ ಭಕತಿ ವಿನೋದಾಶ್ರಯಾಂ ಜಮುನಾ ತಟಚರ ಗೋಪೀ ಬಸನಹರ ರಾಸರಸಿಕ ಕೃಪಾ ಮೋಯಾ ಶ್ರೀರಾಧಾ ವಲ್ಲಭ ಬೃಂದಾವನ ನಟಭರ ಭಕತಿ ವಿನೋದಾಶ್ರಯಾಂ ಯಶುಮತಿ ನಂದನ ಬ್ರಜ ಬರುನಾಗರ ಗೋಕುಲ ರಂಜನ ಕಾನ ಗೋಪೀ ಪರಾನದನ ಮದನ ಮನೋಹರ ಕಾಲಿಯ ದಮನ ವಿಧಾನ ಯಶುಮತಿ ನಂದನ ಬ್ರಜ ಬರುನಾಗರ ಗೋಕುಲ ರಂಜನ ಕಾನ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ತುಂಬಾ ಚೆನ್ನಾಗಿ ಯಶೋಮತಿ ನಂದನ ಒಂದು ಕೀರ್ತನೆಯನ್ನ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಒಂದು ಬಾರಿ ನಿಮಗೆ ಹರೇ ಕೃಷ್ಣ ಮಂತ್ರದಿಂದ ಧನ್ಯವಾದಗಳನ್ನ ಹೇಳ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹೀಗೆ ನಿಮ್ಮ ಸೇವೆ ನಿರಂತರವಾಗಿ ನಮ್ಮ ಒಂದು ಗೋಪಿ ಸೇನೆಗೆ ಇರಲಿ ಅಂತ ನಾವು ಎಲ್ಲರಲ್ಲಿ ಬೇಡ್ಕೊಳ್ತೀವಿ. ಎಲ್ಲರಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಹರೇ ಕೃಷ್ಣ. ಮತ್ತೆ ನಿಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಪ್ರವಚನ, ಪ್ರೀಚಿಂಗ್ ಅಂತೀವಿ. ಇದನ್ನ ನಡೆಸ್ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹರಗ್ರೇಸ್ ಚಂಪಕಲತಾ ಸುಮುಖಿ ದೇವಿದಾಸಿ ಮಾತಾಜಿ ಅವರು ಮೈಸೂರಿನವರೇ. ಈಗ ಬೆಂಗಳೂರಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಅವರು ನಮ್ಮ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರೇ ಅಡ್ಮಿನ್, ಅಂದ್ರೆ ಅವರೇ ನಮ್ಗೆ ಎಲ್ಲ ಕೊಡೋದು. ಆನ್ಲೈನ್ ಮೂಲಕ ಕ್ಲಾಸ್ಗಳೆಲ್ಲ ಅವರೇ ರೆಡಿ ಮಾಡಿ ನಮ್ಗೆಲ್ಲ ಕಳಿಸ್ತಾರೆ. ಮತ್ತು ಅವರು 8-10 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿದ್ದಾರೆ. ಅವರು ಮತ್ತೆ ಅವರ ಕುಟುಂಬದವರು ಎಲ್ಲರೂ ಕೃಷ್ಣ ಪ್ರೇಮಿಯಲ್ಲಿದ್ದಾರೆ. ಅವರ ಪ್ರಭುಜಿ ಹರಗ್ರೇಸ್ ರಾಘವೇಂದ್ರ ರಸರಾಜ್ ಪ್ರಭುಜಿ, ಗೋಕುಲೇಶ್ ಪ್ರಭುಜಿ ಅವರು ಮತ್ತು ಚಂಪಕಲತಾ ಮಾತೆ ಇಬ್ರು ಶ್ರೀ ಶ್ರೀ ಜಯಪತಾಕ ಗುರು ಮಹಾರಾಜರವರಿಂದ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ. ಮತ್ತು ಅವರು ಭಕ್ತಿ ವೃಕ್ಷ ಕ್ಲಾಸ್ಗಳನ್ನ 2-3 ಸತಿ ಆಗ್ಲೇ ಮಾಡಿದ್ದಾರೆ. ಮತ್ತೆ ಈಗಲೂ ಆನ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮತ್ತು ನಿಮ್ಮೆಲ್ಲರ ಒಂದು ಸೌಭಾಗ್ಯನ ಅಂತ ಹೇಳ್ಬೋದು. ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರುತ್ತೆ. ಮತ್ತು ನಮ್ಮ ಒಂದು ಇಸ್ಕಾನ್ ಮೈಸೂರಿಗೆ ಬಂದು ಅವರು ತುಂಬಾ ಸೇವೆಗಳನ್ನ ಮಾಡ್ತಾರೆ. ಬೆಂಗಳೂರಲ್ಲಿದ್ರು ಅವರು ನಮ್ಮ ಮೈಸೂರಲ್ಲಿ ಇದ್ದು ಸೇವೆಗಳನ್ನ ಮಾಡ್ತಾರೆ. ಅವರ ಮನಸ್ಸು ಯಾವಾಗ್ಲೂ ಇಲ್ಲೇ ಇರತ್ತ ಅಂತ ಹೇಳ್ತಾರೆ. ಅವ್ರಿಗೆ ಇದು ತವರು ಮನೆ ಅಂತಾನೆ ಹೇಳ್ಬೋದು. ಮತ್ತೆ ಅವರು ತುಂಬಾ ಸೇವೆಗಳನ್ನ ಆಚರಣೆ ಮಾಡ್ತಾರೆ. ಮತ್ತು ಈಗ ಭಕ್ತಿ ಶಾಸ್ತ್ರಿ ಕೋರ್ಸ್ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರ ಬಾಯಿಂದ ಒಂದು ಕೃಷ್ಣನ ಒಂದು ಜನ್ಮ ಹೇಗೆ ಆಯಿತು ಮತ್ತು ಅವನ ಅವತಾರ ಹೇಗೆ ಆಯಿತು, ಅವನ ಬಾಲ್ಯ ಲೀಲೆಗಳು ಅಂದರೆ ಏನು, ಮತ್ತು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಅದರ ಬಗ್ಗೆ ನಮ್ಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು, ಅದರ ಬಗ್ಗೆ ನಮಗೆ ಕೂಲಂಕುಷವಾಗಿ ಮಾತಾಜಿಯವರು
ತಿಳಿಸ್ಕೊಡ್ತಾರೆ. ಅವರಿಗೆ ನಾವು ಒಂದು ಬಾರಿ ಹರೇ ಕೃಷ್ಣ ಮಂತ್ರದಿಂದ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಚಂಪಕ ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಜಯ ಹರೇ ಕೃಷ್ಣ ಮಾತಾಜಿ, ಎಲ್ರಿಗೂ ಪ್ರಣಾಮಗಳು. ಮಾತಾಜಿ, ನನ್ ವಾಯ್ಸ್ ಕ್ಲಿಯರ್ ಇದೆಯಾ ಮಾತಾಜಿ? ಎಸ್ ಮಾತಾಜಿ, ಕ್ಲಿಯರ್ ಇದೆ. ಧನ್ಯವಾದ ಮಾತಾಜಿ. ಮಾತಾಜಿ ಅವ್ರು ಏನೋ ತುಂಬಾ ಹೇಳ್ಬಿಟ್ರು, ಅಷ್ಟೊಂದೆಲ್ಲ ಏನಿಲ್ಲ ಮಾತಾಜಿ. ಎಲ್ಲ ಒಂದು ತಮ್ಮ ಭಕ್ತರ ಒಂದು ಕೃಪೆ, ಗುರುಗಳ ಒಂದು ಅನುಗ್ರಹ. ಧನ್ಯವಾದ ಮಾತಾಜಿ. ಇಲ್ಲ ಮಾತಾಜಿ, ನಿಮ್ಮಿಂದ ನಮಗೂ ನಿತ್ಯ ಭಾಗವತ ಸೇವೆಯ ಸಿಗ್ತಾ ಇದೆ. ಒಂದು ಕೊರೋನಾ ಬಂದಾಗ್ಲಿಂದ ಆ ಒಂದು ನೀವು ಪ್ಲಾನ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಎಷ್ಟೊಂದು ಜನ ಭಕ್ತರಾಗ್ತಾ ಇದ್ದಾರೆ, ಎಲ್ಲ ಒಂದು ನಿಮ್ಮ ಕರುಣೆ ಕೃಪೆಯಿಂದ ಆಗ್ತಾ ಇದೆ ಮಾತಾಜಿ. ಜಯ ಮಾತಾಜಿ, ಗುರುಗಳ ಕೃಪೆ ಮಾತಾಜಿ. ನಮ್ದೇನು ಇಲ್ಲ, ನಮ್ಗೆ ಆ ಯೋಗ್ಯತೆ ಇಲ್ಲ ಮಾತಾಜಿ, ಖಂಡಿತ ಇಲ್ಲ. ಏನೋ ಒಂದು ಗುರುಗಳ ಕೃಪೆ. ಆಮೇಲೆ ಎಲ್ಲ ಯಾರು ಪ್ರೀಚರ್ಸ್ ಇದಾರಲ್ಲ, ಅವರ ಒಂದು ಪ್ಯೂರಿಟಿ ಮಾತಾಜಿ. ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತ ನಾವೇನ್ ಹೇಳ್ತೀವಿ, ಅವರ ಒಂದು ಪ್ಯೂರಿಟಿನ ನಡ್ಕೊಂಡು ಹೋಗ್ತಾ ಇದೆ. ನಮ್ಗೇನು ಅರ್ಹತೆ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಹೇಳ್ಬೇಡಿ, ನೀವು ಮತ್ತೆ ನಿಮ್ಮ ಪ್ರಭುಜಿ ಇಬ್ರು ಭಕ್ತ ಒಂದು ಸೇವೆಗಾಗಿ, ಕೃಷ್ಣನ ಸೇವೆಗಾಗಿ ಅಂತಾನೆ ನಿಂತ್ಕೊಂಡಿದಾರ ಅಂದ್ರೂ ಹೇಳೋದು ತಪ್ಪಾಗುತ್ತೆ ಮಾತಾಜಿ. ತುಂಬಾ ಒಳ್ಳೆ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಮಾತಾಜಿ ಅವರು ಒಂದು ಒಳ್ಳೆ ಹಾಡನ್ನ ಹಾಡಿದ್ರು, ವೈಷ್ಣವ ಗೀತೆಯನ್ನ. ತುಂಬಾ ಸೊಗಸಾಗಿತ್ತು. ಹರ್ಗ್ರೇಸ್ ನಾಮ ಮಹಿಮಾ ಮಾತಾಜಿ. ಸೊ ನಾಮ ಮಹಿಮಾ ಮಾತಾಜಿಗೆ ನಾವು ಚಿರಋಣಿಗಳು. ಯಾಕಂದ್ರೆ ನಮ್ಮ ಟೆಂಪಲ್, ಗೋವರ್ಧನ್ ಟೆಂಪಲ್ ಮೈಸೂರಲ್ಲಿ ನಮ್ಮ ಏನು ಮಂಟಪ ಇದೆ, ನಾವೇನ್ ಭಗವಂತನ ಕೂರ್ಸಿದೀವಲ್ಲ, ಆ ಮಂಟಪವನ್ನ ಅವರ ಪ್ರಭುಜಿಯವರೇ ನಮ್ಗೆ ಮಾಡಿಸ್ಕೊಟ್ಟಂತವ್ರು ಮಾತಾಜಿಯವರು, ಪ್ರಭುಜಿಯವರು. ಹರೇ ಕೃಷ್ಣ. ತುಂಬಾ ಧನ್ಯವಾದ ನಾಮ ಮಹಿಮಾ ಮಾತಾಜಿ ಅವರಿಗೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಅದೆಲ್ಲ ಗುರುಗಳಿಗೆ ಗುರು ಗೌರಂಗನಿಗೆ ಅರ್ಪಣೆ, ನಮ್ದೇನಿಲ್ಲ, ಅವ್ರು ಕೊಟ್ಟಿದ್ದನ್ ಮಾಡ್ಸಿದಾರೆ ಅಷ್ಟೇನೆ. ತುಂಬಾ ಸೊಗಸಾಗಿದೆ ಮಾತಾಜಿ. ಅದಕ್ಕೆ ಇನ್ನೊಂದು ಇಲ್ಲ, ಐ ಮೀನ್ ರಿಪ್ಲೇಸ್ಮೆಂಟ್ ಇಲ್ಲ ಅದಕ್ಕೆ, ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಪ್ರಭುಗಳು. ಭಗವಂತ ಅದ್ರಲ್ಲಿ ಕೂತ್ಕೊಂಡಿದ್ರೆ ಭಗವಂತನ ಅವನ ಇದು ದರ್ಶನನೇ ಒಂದು ಅಪಾರ, ತುಂಬಾ ಸಂತೋಷ ಕೊಡುವಂತದ್ದು ಮಾತಾಜಿ. ತುಂಬಾ ಸೊಗಸಾಗಿದೆ. ಥ್ಯಾಂಕ್ ಯು ಸೋ ಮಚ್. ಗುರು ಗೌರಂಗನ ಅರ್ಪಣೆ ನಮಸ್ತೆ ಮಾತಾಜಿ. ಜಯ. ಥ್ಯಾಂಕ್ ಯು. ಸೊ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ತಾವೆಲ್ಲರೂ ಇವತ್ತು ಏಕಾದಶಿ ಇದೆ, ಪವಿತ್ರೋಪಾನ ಏಕಾದಶಿ. ಆದ್ರೂ ತಮ್ಮೆಲ್ಲರ ಒಂದು ಕಾರ್ಯಗಳನ್ನ, ತಮ್ಮ ಎಲ್ಲರ ಒಂದು ಏನಿದೆ ಆಚಾರವನ್ನ ತಾವು ಮಾಡಿ, ಜೊತೆಗೆ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸೊ ನಾನು ಇವತ್ತಿನ ಒಂದು ಏನು ಪ್ರವಚನ ಇದೆ, ಅದಕ್ಕೆ ನನಗೆ ಅರ್ಹತೆ ಇದೆಯೋ ಇಲ್ವೋ, ಎಲ್ಲ ಒಂದು ಗುರುಗಳ ಕೃಪೆ. ಹರ್ಗ್ರೇಸ್ ಲೀಲಾಮಯಿ ಮಾತಾಜಿ ಅವರು ತುಂಬಾ ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಂದಾನೇ ನಾವು ಇಷ್ಟೆಲ್ಲ ಕಲ್ತಿದೀವಿ, ಅವರಿಂದಾನೇ ನಾವು ಇಷ್ಟೆಲ್ಲ ಮುಂದುವರೆದಿದೀವಿ. ಸೊ ಅವ್ರಿಗೆ ನಾನು ಚಿರಋಣಿ. ಅವ್ರಿಗೆ ನಾನು ಯಾವತ್ತೂ ನಾವು ಮರೆಯಕ್ ಆಗಲ್ಲ, ಮತ್ತೆ ಜನ್ಮ ಜನ್ಮಾಂತರಕ್ಕೂ ನಾವು ಇದನ್ನ ಮರೆಯಕ್ ಆಗಲ್ಲ. ಸೊ ಹೇಗೆ ಇದು ಇವತ್ತಿನ ಒಂದು ಟಾಪಿಕ್ ಏನಿದೆ, ಸೊ ಈಗ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಜನ್ಮಾಷ್ಟಮಿ ಬರ್ತಾ ಇದೆ. ಬರೋ ವಾರ ಜನ್ಮಾಷ್ಟಮಿ ಇದೆ. ಸೊ 16ನೇ ತಾರೀಕು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ ಕೃಷ್ಣ ಜನ್ಮಾಷ್ಟಮಿಯನ್ನ. ಸೊ ಅದರ ಒಂದು ಪ್ರಯುಕ್ತ ಈ ಕ್ಲಾಸ್ ಅನ್ನ ನಡೆಸ್ಬೇಕು ಅಂತ ಅನ್ಕೊಂಡೆ ನಾನು. ಇದೊಂದು ಟಾಪಿಕ್ ಚೆನ್ನಾಗಿದೆ ಅನ್ನಿಸ್ತು ನಂಗೆ. ಆಮೇಲೆ ಏನಾಯ್ತು ಅಂದ್ರೆ, ಇದು ನನ್ ಪ್ರಿಪರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ, ಸಾಲ್ತಾನೆ ಇಲ್ಲ. ಸೊ ಮಾತಾಜಿ ಅವರು ದಯವಿಟ್ಟು ಕ್ಷಮಿಸ್ಬೇಕು, ನನ್ಗೆ ಇನ್ನೊಂದು ಕ್ಲಾಸ್ ಬೇಕಾಗ್ಬೋದು ಮಾತಾಜಿ. ಸೊ ಇದು ಇಟ್ಸ್ ಅ ವೆರಿ ಹ್ಯೂಜ್ ಟಾಪಿಕ್. ಆಕ್ಚುಲಿ ನಾನು ಮಾಡಿರೋದು ತುಂಬಾ ಸಂಕ್ಷಿಪ್ತವಾಗಿ, ತುಂಬಾನೇ ಸಮರೈಸ್ ಅಂತ ಅನ್ಕೋಬಹುದು, ಅಷ್ಟು ಕಡಿಮೆ ಇದೆ. ಅದು ಭಗವಂತನ ಒಂದು ಗುಣಗಾನ ಎಷ್ಟು ಮಾಡಿದ್ರು ಸಾಲಲ್ಲ. ಸೊ ಇವತ್ತು ಒಂದ್ ಸ್ವಲ್ಪ ಮಾಡಿ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡ್ಬೋದಾ ಮಾತಾಜಿ? ಹರ್ಗ್ರೇಸ್ ಲೀಲಾಮಯಿ ಮಾತಾಜಿ, ಪ್ಲೀಸ್ ತಾವ್ ಹೇಗೆ ಹೇಳ್ತೀರಾ ಹಾಗೆ. Okay, Champa, we'll talk after the class. ಓಕೆ ಮಾತಾಜಿ. ಜೈ ಜೈ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀನಿ ಇವತ್ತೇ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಸ್ಟಿಲ್ ನನ್ಗನ್ಸುತ್ತೆ ಲೀಲೆಗಳು ಉಳ್ಕೊಳುತ್ತೆ ಅನ್ಸುತ್ತೆ. ಲೆಟ್ ಅಸ್ ಸಿ. ಥ್ಯಾಂಕ್ ಯು ಮಾತಾಜಿ. ಸೊ ನಾವೆಲ್ಲರೂ ಒಂದು ಸಣ್ಣ ಒಂದು ಕೀರ್ತನೆ ಮಾಡಿ ಶುರು ಪ್ರಭುಪಾದ್ರ ಒಂದು ಕೀರ್ತನೆ ಅವ್ರೇನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಹೇಳಿ ಒಂದು ಸ್ಟಾರ್ಟಿಂಗ್ ಒಂದು ಹರಿನಾಮ ಸಂಕೀರ್ತನೆಯನ್ನ ಮಾಡಿ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಇದು ತುಂಬಾ ಪವಿತ್ರವಾದಂತ ಒಂದು ಕಥಾನಕ, ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಲುವಾಗಿ ಮಾಡ್ತಾ ಇರುವಂತದ್ದು. ಹರೇ ಕೃಷ್ಣ.
जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय प्रभुपदा प्रभुपदा श्रील प्रभुपदा जय प्रभुपाद जय प्रभुपाद जय गुरुदेव जय गुरुदेव हरिनाम संकीर्तन की जय हरे कृष्ण महामंत्र की जय श्रीला प्रभुपाद की जय गुरुदेव महाराज की जय नित्य गौर हरि प्रेमानंदे हरि हरि बोल हरि हरि बोल ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸುಸ್ವಾಗತ ಹರೇ ಕೃಷ್ಣ ಸೊ ಈಗ ಇದು ಮೊದಲನೇದಾಗಿ ಭಗವಂತನ ಹೇಗೆ ಅವನು ಅವತಾರವನ್ನ ಎತ್ತುತ್ತಾನೆ ಅಥವಾ ಅವನು ಪ್ರಕಟ ಆಗ್ತಾನೆ. ಸೊ ನಾವೆಲ್ಲರೂ ಕೇಳಿರ್ಬೋದು ಭಗವಂತನ ಜನ್ಮ ಆಗುತ್ತಾ? ಇಲ್ಲ, ಅವನಿಗೆ ಜನ್ಮ ಇಲ್ಲ. ಅವನು ಆದಿ ಅನಾದಿರಾದಿರ್ ಗೋವಿಂದ ನಾವ್ ಹೇಳ್ತೀವಲ್ಲ, ಬ್ರಹ್ಮ ಸಂಹಿತೆಯಲ್ಲಿ ಬರುತ್ತೆ ಅನಾದಿರಾದಿರ್ ಗೋವಿಂದ. ಸೊ ಅವನಿಗೆ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ, ಮೊದ್ಲಿಂದಾನು ಅವನಿದ್ದಾನೆ, ಈಗ್ಲೂ ಇದ್ದಾನೆ, ಮುಂದಕ್ಕೂ ಇರ್ತಾನೆ. ಸೊ ಹಿಸ್ ನಾಟ್ ಹ್ಯಾವಿಂಗ್ ಎನಿ ಅವನಿಗೆ ಜನ್ಮ ಇಲ್ಲ ಅಥವಾ ಮೃತ್ಯು ಇಲ್ಲ, ಅದು ತಪ್ಪದು, ನಾವ್ ಹಾಗೆ ಹೇಳ್ಬಾರ್ದು. ಅವನೇನಾಗ್ತಾನೆ? ಪ್ರಕಟ ಆಗ್ತಾನೆ ಅಥವಾ ಅವತಾರ ಎತ್ತುತ್ತಾನೆ. ಸೊ ಭಗವಂತನ ಅವತಾರ ಹೇಗೆ ಅಂತ ಹೇಳಿದ್ರೆ, ಅವನ ಒಂದು ದಿವ್ಯವಾದ ಶರೀರ, ಅವನು ನಮ್ ತರ ಈ ಭೌತಿಕ ಶರೀರ ಅಲ್ಲ. ನಾವ್ ಆತರ ಅನ್ಕೋಬಾರ್ದು. ನಾವ್ ಹೇಳ್ತೀವಿ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ಮೇ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮಂ ನೈತಿ ಮಾಮೇತಿ ಸೋ ಅರ್ಜುನ. ಸೊ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನನ್ನ ಜನ್ಮ ಕರ್ಮ ಎಲ್ಲ ದಿವ್ಯವಾದದ್ದು, ನಾನು ದಿವ್ಯವಾದದ್ದು, ನನ್ನ ಶರೀರ ದಿವ್ಯವಾದದ್ದು. ಸೊ ಹಾಗಾಗಿ ನನಗೆ ಒಂದು ಆದಿಯೂ ಇಲ್ಲ ಅಂತ್ಯನೂ ಇಲ್ಲ, ಅನಾದಿರಾದಿರ್ ಗೋವಿಂದ. ನಮ್ದು ಕಲ್ಮಶ ಶರೀರ, ನಮ್ಗಿರುವಂತದ್ದು ಒಂದು ಕಲ್ಮಶ ಶರೀರ. ಇವಾಗ ನಾವು ಒಳ್ಳೆ ಕರ್ಮ ಮಾಡಿದ್ರೆ ನಮ್ಗೆ ಒಳ್ಳೆ ಶರೀರ ಸಿಗತ್ತೆ, ಮನುಷ್ಯ ಜನ್ಮ ಸಿಗತ್ತೆ. ಅದೇ ತರ ನಾವು ಕೆಟ್ಟ ಕರ್ಮ ಮಾಡಿದ್ರೆ, ಹಿಂದೆ ಎಲ್ಲ ಕೆಟ್ಟ ಕರ್ಮ ಮಾಡಿದ್ರೆ ನಮ್ಗೆ ಒಂದು ಕೆಳಗಿನ ಶರೀರ ಸಿಕ್ಕತ್ತೆ.
ಆದ್ರೆ ಭಗವಂತನಿಗೆ ಆ ತರ ಇಲ್ಲ, ಒಂದು ದಿವ್ಯವಾದಂತ ಶರೀರ. ಮತ್ತೆ ಅವನು ತನ್ನ ಸ್ವ ಇಚ್ಛೆಯಿಂದ ಪ್ರಕಟ ಆಗ್ತಾನೆ. ಅವನ್ಗೆ ಯಾರು ಅವನ್ಗೆ ಆಜ್ಞೆ ಕೊಡಲ್ಲ. ಇವಾಗ ನಮ್ ಬಾಸ್ ನಮ್ಗೆ ಆಜ್ಞೆ ಕೊಟ್ರೆ ನಾವು ಕೆಲಸವನ್ನ ನಿರ್ವಹಿಸ್ತೀವಿ. ಬಟ್ ಅವನಿಗೆ ಹಾಗಲ್ಲ. ಹಿ ಈಸ್ ಹ್ಯಾವಿಂಗ್ ಹಿಸ್ ಸೆಲ್ಫ್, ಅವನ್ಗೆ ಸ್ವ ಇಚ್ಛೆ ಇದೆ, ಅಲ್ಲಿಂದ ಅವನು ಪ್ರಕಟ ಆಗ್ತಾನೆ. ಮತ್ತೆ ಅವನಿಗೆ ನಾವೇನಿದು ಲಾಸ್ ಆಫ್ ನೇಚರ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಇದು ಗುಣಗಳು, ಗುಣತ್ರಯಗಳು ಅವನ್ಗೆ ಬಾಧಿಸೋದಿಲ್ಲ, ಅವನಿಗೆ ಅನ್ವಯಿಸೋದಿಲ್ಲ. ಅದು ನಮ್ಗೆ ಮಾತ್ರ ಅಷ್ಟೇ. ಸೊ ಲಾಸ್ ಆಫ್ ನೇಚರ್ ಹಿ ಡಸಂಟ್ ಹ್ಯಾವ್, ಹಿ ಇಸ್ ಔಟ್ ಆಫ್ ಇಟ್. ಅವನು ತ್ರಿಗುಣಾತೀತ. ಸೊ ಅವನಿಗೆ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ, ಅವನು ಜಸ್ಟ್ ಪ್ರಕಟ ಆಗ್ತಾನೆ. ಹಾಗೆ ಅವನು ಅಪ್ರಕಟನೂ ಆಗ್ತಾನೆ. ಒಂದ್ಸ ಅವನ್ ಲೀಲೆ ಎಲ್ಲ ಮುಗ್ದಿರತ್ತೆ, ಅವನ್ ಯಾವ ಇದಕ್ಕೋಸ್ಕರ ಬರ್ತಾನೋ ಅದನ್ನ ಆ ಕೆಲ್ಸವನ್ನ ಮುಗಿಸಿರ್ತಾನೆ, ಆಗ ಮತ್ತೆ ಅವನು ಅಪ್ರಕಟ ಆಗ್ತಾನೆ. ಅಂದ್ರೆ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್. ಇವಾಗ ಸೂರ್ಯ ಬೆಳಗ್ಗೆ ಹುಡ್ತಾನೆ, ಮತ್ತೆ ಸಾಯಂಕಾಲ ಅವನು ಅಸ್ತ ಆಗ್ತಾನೆ. ಸೂರ್ಯ ಉದಯ ಆಗತ್ತೆ, ಅಸ್ತ ಆಗತ್ತೆ. ನಾವೇನ್ ಹೇಳ್ತೀವಿ, ಸೂರ್ಯ ಓ ನೋಡಪ್ಪ ಅಲ್ಲಿ ಈಸ್ಟ್ ಸೂರ್ಯ ಹುಟ್ಟಿದಾನೆ ನೋಡಪ್ಪ, ಅಥವಾ ಸೂರ್ಯ ಸತ್ತೋಗಿದ್ದಾನೆ, ಆತರ ಹೇಳಲ್ಲ ನಾವು. ಸೂರ್ಯ ಯಾವಾಗ್ಲೂ ಇರ್ತಾನೆ. ಅವನೇನ್ ಮಾಡ್ತಾನೆ, ಅಪಿಯರ್ ಆಗ್ತಾನೆ, ಇಲ್ಲಾಂದ್ರೆ ಡಿಸಪಿಯರ್ ಆಗ್ತಾನೆ. ಅಂದ್ರೆ ಉದಯ ಆಗತ್ತೆ, ಇಲ್ಲಾಂದ್ರೆ ಅಸ್ತ ಆಗತ್ತೆ. ಸೊ ಆ ತರ ಭಗವಂತಂದು ಅಷ್ಟೇನೆ, ಅವನು ಶಾಶ್ವತವಾಗಿ ಇರ್ತಾನೆ. ಕೃಷ್ಣನು ಅಷ್ಟೇನೆ, ಪ್ರಕಟ ಆಗ್ತಾನೆ ಅಥವಾ ಅಪ್ರಕಟ ಆಗ್ತಾನೆ. ಸೊ ಇವಾಗ ನಾವೆಲ್ಲ ಒಂದು ಚಿಂತೆ ಮಾಡ್ಬೋದು, ಭಗವಂತ ಈ ಭೂಮಿ ಮೇಲೆ ಯಾಕೆ ಬರ್ತಾನೆ, ಯಾಕೆ ಬರ್ಬೇಕು ಅವನು, ಅಲ್ವಾ? ಅವನ್ ಧಾಮ ಅಲ್ಲಿ ಮೇಲೆ, ಅವನು ಪರಂಧಾಮ, ಅವನ್ ಧಾಮದಲ್ಲಿ ಅವನು ಇರ್ತಾನೆ ಅಲ್ವಾ? ಸೊ ಅವ್ನ್ ಯಾಕೆ ಬರ್ಬೇಕು ಇಲ್ಲಿಗೆ, ಯಾಕೆ ಭೂಮಿಗೆ ಬರ್ಬೇಕು? ಯಾರಾದ್ರೂ ಹೇಳ್ಬೋದಾ ಇದಕ್ಕೆ ಆನ್ಸರ್? ಭಗವಂತ ಭೂಮಿಯ ಮೇಲೆ ಭಕ್ತರಿಗೋಸ್ಕರ ಬರ್ತಾನೆ. ಭಕ್ತರಿಗೆ ಕಾಪಾಡೋಗೋಸ್ಕರ ಮತ್ತು ತನ್ನ ಭಕ್ತರ ಜೊತೆ ಪ್ರೇಮದ ಆದಾನ ಪ್ರದಾನ ಮಾಡೋಗೋಸ್ಕರ ಬರ್ತಾನೆ. ಕರೆಕ್ಟ್. ಸೊ ಇದಕ್ಕೊಂದು ಶ್ಲೋಕ ಇದೆ ಭಗವದ್ಗೀತೆನಲ್ಲಿ, ಯಾರಾದ್ರೂ ಹೇಳ್ಬೋದಾ ಏನಕ್ಕೋಸ್ಕರ ಬರ್ತಾನೆ ಅಂತ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು ಮಾತಾಜಿ, ತುಂಬಾ ಸೊಗಸಾಗಿ ಹೇಳಿದ್ರಿ. ಸೊ ಭಗವಂತ ಇಲ್ಲಿಗೆ ಬರೋದು ಧರ್ಮ ಸಂಸ್ಥಾಪನಾರ್ಥಾಯ. ಓಕೆ, ಯಾವಾಗ ಅಧರ್ಮ ಹೆಚ್ಚಾಗುತ್ತೋ, ಯಾವಾಗ ರಾಕ್ಷಸರು ಹೆಚ್ಚಾಗ್ತಾರೋ, ಸೊ ಅವರ ಒಂದು ವಧೆ ಮಾಡೋದಕ್ಕೋಸ್ಕರ, ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಅವನು ಭಗವಂತ ಅವತಾರ ತಾಳಿ ಬರ್ತಾನೆ, ಭೂಮಿ ಮೇಲೆ ಬರ್ತಾನೆ. ಸೊ ಭಗವಂತ ಭೂಮಿ ಮೇಲೆ ಬರ್ಬೇಕಾದ್ರೆ ಅವನ್ ಬಂದಾಗ ಅವನ್ ಧಾಮನ ಜೊತೆಗೆ ಬರುತ್ತಂತೆ. ಗೋಲಕ್ ವೃಂದಾವನ ನಾವೇನ್ ಕರಿತೀವಲ್ಲ, ಅವನ ಧಾಮ ಕೂಡ ಇಲ್ಲಿ ಪ್ರಕಟ ಆಗತ್ತೆ. ಮತ್ತೆ ಅಂದ್ರೆ ಇದು ಒಂದೇ ಒಂದು ಬ್ರಹ್ಮಾಂಡ ಅಂತ ತಗೋಬಾರ್ದು ನಾವು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿವೆ, ಎಷ್ಟು ಬ್ರಹ್ಮಾಂಡಗಳಿವೆ. ಅಲ್ಲಿ ಎಲ್ಲ ಅವನು ಲೀಲೆಗಳನ್ನ ಮಾಡ್ತಾನೆ ಇರ್ತಾನೆ. ಅವನು ನಿತ್ಯ ಲೀಲಾ, ಯಾವಾಗ್ಲೂ ಲೀಲೆಗಳೊಂದು ನಡೀತಾನೆ ಇರುತ್ತೆ. ಇವಾಗ ಈ 4 ತಲೆ ಬ್ರಹ್ಮ ಇರುವಂತ ಒಂದು ಬ್ರಹ್ಮಾಂಡಕ್ಕೆ ಬಂದಿದ್ದಾನೆ. ಯಾವಾಗ? ನಮ್ಮ ಹಿಂದಿನ ದ್ವಾಪರ ಯುಗದಲ್ಲಿ. ಸೊ ಅವನು ಯಾವಾಗ್ಲೂ ಬರೋದಿಲ್ವಂತೆ. ಅವನು ಇವಾಗ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾರೆ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಮ್ಮ PM ಮೋದಿಜಿ ಬರ್ತಾರೆ ಅನ್ಕೊಳ್ಳೋಣ. ಸೊ ಅವ್ರ ಜೊತೆಗೆ ಅವ್ರೊಬ್ರೇ ಬರ್ತಾರ? ಯಾವತ್ತೂ ಇಲ್ಲ. ಅವ್ರೊಟ್ಟಿಗೆ ಎಲ್ಲಾ ಫುಲ್ ಎಂಟೋರ್ಮೆಂಟ್ ಬರುತ್ತೆ. ಅವರ ಸೆಕ್ರೆಟರಿ ಬರ್ತಾರೆ, ಆಮೇಲೆ ಅವ್ರ ಜೊತೆಗೆ ಅವ್ರ ಡಾಕ್ಟರ್ ಬರ್ತಾರೆ, ಆಮೇಲೆ ಬಾಡಿ ಗಾರ್ಡ್ಸ್ ಇರ್ತಾರೆ. ಆ ತರ ಭಗವಂತನ ಜೊತೆಗೂನು, ಭಗವಂತ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ವಾ? ಸೊ ಕೃಷ್ಣ ಬರೋವಾಗ ಅವನ ಜೊತೆಗೆ ಯಾರು ಬರ್ತಾರೆ? ನಂದ ಬಾಬಾ ಬರ್ತಾರೆ, ಯಶೋದಮಯ್ಯ ಬರ್ತಾರೆ, ಎಲ್ಲ ಟೀಮ್ ಯಾರ್ಯಾರು ಅವನ ಫ್ರೆಂಡ್ಸ್ ಇರ್ತಾರೋ, ಭಗವಂತನ ಯಾರ್ಯಾರು ಅವನ ಜೊತೆಗೆ ಯಾರ್ಯಾರು ಇರ್ತಾರೆ ಅಲ್ಲಿ ಗೋಲೋಕ ವೃಂದಾವನದಲ್ಲಿ, ಆ ಟೀಮ್, ಕಂಪ್ಲೀಟ್ ಟೀಮ್ ಪ್ರಕಟ ಆಗತ್ತೆ. ಅಂದ್ರೆ ಭಗವಂತ ಬರೋದಕ್ ಮುಂಚೆನೆ ಇವರೆಲ್ಲ ಪ್ರಕಟ ಆಗ್ತಾರಂತೆ. ಸೊ ಅಂದ್ರೆ ಸಾಧು ಪುರುಷರನ್ನ ರಕ್ಷಿಸಲು ಹಾಗೂ ರಾಕ್ಷಸರ ಸಂಹಾರ ಮಾಡಲು ಭಗವಂತ ಅವತಾರ ತಾಳ್ತಾನೆ. ಸಾಧು ಪುರುಷರಿಗೆ ರಾಕ್ಷಸರಿಂದ ತುಂಬಾ ಹಾನಿ ಆಗತ್ತೆ. ಇವಾಗ ರೀಸೆಂಟ್ ಆಗಿ ತಾವೆಲ್ಲರೂ ಮೂವಿ ನೋಡಿದೀರಾ, ಮಹಾವತಾರ್ ನರಸಿಂಹ? ಸೊ ನೀವು ಅದ್ರಲ್ಲಿ ನೋಡಿರ್ಬೋದು ಯಾವ ರೀತಿ ಪ್ರಹ್ಲಾದ್ ಮಹಾರಾಜರಿಗೆ ಹಿರಣ್ಯಕಶಿಪು ಎಷ್ಟು ಅವನಿಗೆ ತೊಂದರೆ ಕೊಡ್ತಾರೆ ಅಲ್ವಾ? ಅದು ಆನೆಯಿಂದ ತುಳ್ಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಮೇಲೆ ಸಮುದ್ರದಲ್ಲಿ ತಳ್ಳಿಬಿಡ್ತಾರೆ, ಆಮೇಲೆ ವಿಷಕಾರಿ ಹಾವಿಂದ ಕಚ್ಚಿಸೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನೇ ಮಾಡಿದ್ರು ಪ್ರಹ್ಲಾದ್ ಮಹಾರಾಜ್ಗೆ ಒಂದು ಚೂರು ಹೋಲಿಕಾ ಅವಳಿಗೆ ವರ, ಅವಳಿಗೆ ಯಾವ್ದೇ ರೀತಿ ಅವಳಿಗೆ ಅಗ್ನಿ ಸ್ಪರ್ಶ ಆಗೋದಿಲ್ಲ ಅಂತ ವರ ಇರುತ್ತೆ ಅವಳಿಗೆ. ಆದ್ರೂ ಅವಳು ಪ್ರಹ್ಲಾದ್ ಮಹಾರಾಜನ್ನ ಇಟ್ಕೊಂಡ್ಬಿಟ್ಟು ಗಟ್ಟಿಯಾಗಿ ತಪ್ಕೊಂಡು ಬೆಂಕಿನಲ್ಲಿ ಕೂತಿರ್ತಾಳೆ. ಆದ್ರೆ ಅವಳ್ದು ಇದು ಫುಲ್ ಸುಟ್ಟು ಬೂದಿ ಆಗ್ಬಿಡ್ತಾಳೆ.
ಬಟ್ ಪ್ರಹ್ಲಾದ್ ಮಹಾರಾಜ್ಗೆ ಒಂದು ಕಿಂಚಿತ್ತು ಕೂಡ ಅವ್ರಿಗೆ ಏನು ಆಗಿರೋದಿಲ್ಲ, ಭಗವಂತ ಕಾಪಾಡ್ತಾನೆ. ಆಮೇಲೆ ಏನಾಗುತ್ತೆ, ಭಗವಂತ ಅವತಾರ ತಾಳ್ತಾನೆ, ನರಸಿಂಹನ ಅವತಾರ ತಾಳ್ತಾನೆ. ಎಷ್ಟು ಚೆನ್ನಾಗಿದೆ ಅದು, ಎಂತ ಪರ್ಸನಾಲಿಟಿ ಅದು ಭಗವಂತಂದು. ಎಷ್ಟು ಚೆನ್ನಾಗಿ ಅವರು ಇಲ್ಲಿ ಒಂದು ಒಂದು ಏನ್ ಮಾಡ್ತಾರೆ ಅವರು, ವರಾಹ ಅವತಾರ ತಾಳ್ತಾರೆ. ವರಾಹ ಅವತಾರ ತಾಳಿ ಹಿರಣ್ಯಾಕ್ಷನ ಒಂದು ಏನ್ ಹೇಳ್ತಾರೆ, ಗಂಟ್ಲು ಹಿಡಿದ್ ಬಿಡ್ತಾರೆ. ಹಿಡಿದಿದ್ ಕೂಡ್ಲೇನೆ ಅವನು ಅಷ್ಟೇ ಫಿನಿಶ್, ಹರಿಬೋಲ್ ಆಯ್ತು ಅವನ್ ಕತೆ. ಆಮೇಲೆ ಏನ್ ಮಾಡ್ತಾರೆ, ಹಿರಣ್ಯ ಕಶಿಪುಗೆ ಅವನು ಎಲ್ಲ ತನ್ನ ನಖದಿಂದ ಎಲ್ಲ ಬಗ್ದು ಆ ಹಾರ, ಕೊರಳಿಗೆ ಹಾರ ಮಾಡ್ಕೊಂಡು ಅವನ್ ಯಾವ್ಯಾವ ಇದು ವರಗಳನ್ನ ಬ್ರಹ್ಮನಿಂದ ಪಡೆದಿರ್ತಾನೋ ಅದಕ್ಕೆಲ್ಲ ಕರೆಕ್ಟ್ ಆಗಿ ಅವರು ಡಿಸೈನ್ ಪರ್ಫೆಕ್ಟ್. ಭಗವಂತನ ಅವತಾರ ಅವ್ನ್ ಕೇಳಿರ್ತಾನೆ, ಬೆಳಗ್ಗೆನೂ ಇರಬಾರ್ದು ಸಾಯಂಕಾಲನೂ ಇರಬಾರ್ದು, ಅಂದ್ರೆ ಟ್ವೈಲೈಟ್ ಅವರ್. ಆ ಟೈಮಲ್ಲಿ ಹೊರಗಡೆನೂ ಇರಬಾರ್ದು ಒಳಗಡೆನೂ ಇರಬಾರ್ದು, ಮನೆ ಒಳಗಡೆನೂ ಇಲ್ಲ ಹೊರಗಡೆನೂ ಇಲ್ಲ, ಅಂದ್ರೆ ಹೊಸ್ಲಲ್ಲಿ ಕುತ್ಕೊಳ್ತಾರೆ. ಆಮೇಲೆ ಯಾವುದೇ ಇದು ಏನಪ್ಪ ಇದ್ರ ಮೇಲೆ ಫರ್ನಿಚರ್ ಮೇಲೆ ಇರಬಾರ್ದು, ಅಂದ್ರೆ ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾರೆ ಅವನನ್ನ. ಆಮೇಲೆ ಹೇಳ್ತಾರೆ ಯಾವುದೇ ಒಂದು ಏನಪ್ಪಾ ಇನ್ಸ್ಟ್ರೂಮೆಂಟ್ ಅಥವಾ ಯಾವುದೇ ಒಂದು ಶಸ್ತ್ರದಿಂದ ನನಗೆ ಹಾನಿ ಆಗ್ಬಾರ್ದು ಅಂತ ಕೇಳ್ಕೊಂಡಿರ್ತಾನೆ. ಸೊ ತನ್ನ ನಖಗಳನ್ನೇ ತೆಗ್ದು ಚೆನ್ನಾಗಿ ಬಗ್ದು ಹಾರ ಹಾಕಿ, ಆ ಕ್ರೋಧ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ ಮೂವಿನಲ್ಲಿ. ನಿಜವಾಗ್ಲೂ ಎಲ್ಲ ನೋಡೋ ಅಂತದ್ದು, ದಯವಿಟ್ಟು ತಾವು ಬಿಡು ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬರ್ಬೇಕು. ಅತ್ಯದ್ಭುತವಾದ ಪರ್ಸನಾಲಿಟಿ, ತುಂಬಾ ಪವರ್ಫುಲ್, ತುಂಬಾ ಬಲವಂತ, ತುಂಬಾ ಚೆನ್ನಾಗಿದೆ ಮೂವಿ. ಒಂದ್ಸಲ ನೋಡ್ಕೊಂಡ್ ಬರ್ಬೇಕು, ಚೆನ್ನಾಗಿದೆ. ಒಂಥರ ಪವಾಡ ಅಂತಾನೆ ಅನ್ಬೋದು ಅದು. ಏನಾದ್ರೂ ಒಂದು ಅದ್ಭುತವಾದ ಪವಾಡ ನಡೆದಿದೆ, ಅದನ್ನ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಆಕರ್ಷಕವಾಗಿದೆ. ತಾವು ನೋಡ್ಕೊಂಡ್ ಬರ್ಬೇಕು ಹೋಗಿ. ಸೊ ಈ ರೀತಿ ಭಗವಂತ ಅವತಾರವನ್ನ ತಾಳ್ತಾನೆ, ಅವತಾರದಲ್ಲಿ ಬರ್ತಾನೆ. ಸೊ ಪರಶುರಾಮನ ರೂಪದಲ್ಲಿ ದುಷ್ಟದಳನ ಒಂದು ಶಕ್ತಿಯನ್ನ ಅವನು ಪ್ರದರ್ಶಿಸ್ತಾನೆ. ಅಂದ್ರೆ ಡೆಸ್ಟ್ರಾಯಿಂಗ್ ಅನ್ನ ತೋರಿಸ್ತಾನೆ. ಅವನು ಡೆಸ್ಟ್ರಾಯ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾನೆ. ರಾಮನ ಅವತಾರದಲ್ಲಿ ಅವನು ತುಂಬಾ ಬ್ಯೂಟಿಫುಲ್. ರಾಮ ಹೇಗೆ ಎಷ್ಟು ಸೌಮ್ಯವಾಗಿ ಎಷ್ಟು ಚೆನ್ನಾಗಿರ್ತಾರೆ ರಾಮ. ಸೊ ಆತರ ಕೂರ್ಮ ಅವತಾರದಲ್ಲಿ ಒಂದು ಸ್ಟೆಬಿಲಿಟಿಯನ್ನ ತೋರಿಸ್ತಾನೆ ಕೂರ್ಮ ಅವತಾರದಲ್ಲಿ. ಆಮೇಲೆ ಕೃಷ್ಣನ ಅವತಾರದಲ್ಲಿ ಈ ಎಲ್ಲಾ ಗುಣಗಳು ಇವೆ ಅಂತೆ. ಇವಾಗ ಏನೇನ್ ನಾವ್ ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ಲ, ಎಲ್ಲ ಪ್ರತಿಯೊಂದು ಗುಣನು ಕೃಷ್ಣನಲ್ಲಿ ಇವೆ. ನಾವ್ ಹೇಳ್ತೀವಲ್ವಾ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಸೌಂದರ್ಯಸ್ಯ. ಸೊ ಎಲ್ಲ ಐಶ್ವರ್ಯ, ಸಮಗ್ರ, ವೀರಸ್ಯ, ಸೌಂದರ್ಯ, ಎಲ್ಲ ಪ್ರತಿಯೊಂದು ಏನೇನು ಗುಣಗಳಿವೆಯೋ ಪ್ರತಿಯೊಂದು ಶ್ರೀಕೃಷ್ಣನಲ್ಲಿ ನಾವು ಕಾಣಬಹುದು. ಸೊ ಇವಾಗ ಏನಾಗತ್ತೆ, ಈ ಕಂಸ ಏನ್ ಮಾಡ್ತಾನೆ, ವಸುದೇವನನ್ನ ತಿಳಿಸಿ ಹೇಳ್ತಾನಂತೆ. ವಸುದೇವನಿಗೆ ಏನು ನೀವು ನನ್ನ ತಂಗಿನ ನಾನು ಸಾಯಿಸ್ಲೇಬೇಕು, ಯಾಕಂದ್ರೆ ಅವಳಿಂದಾನೇ ನನ್ಗೆ ಇವಾಗ ತೊಂದ್ರೆ ಇರೋದು ಅಂತ ಹೇಳ್ತಾನಂತೆ. ಆದ್ರೂ ಇವ್ರು ವಸುದೇವ ಹೇಳ್ತಾರಂತೆ, ಏನಪ್ಪಾ ನಿಂಗೆ 8ನೇ ಪುತ್ರದಿಂದ ತಾನೇ ನಿನ್ಗೆ ತೊಂದ್ರೆ ಇರೋದು, ಯಾಕೆ ನೀನು ಅವಳನ್ನ ಯಾಕೆ ಸಾಯಿಸ್ಬೇಕು, 8ನೇ ಪುತ್ರ ಆದಾಗ ನೋಡ್ಕೊಳ್ಳೋಣ ಬಿಡು ಅಂತ. ಆದ್ರೆ ಇಲ್ಲೊಬ್ರು ಇದಾರೆ, ಒಬ್ರು ಕ್ಯಾಟಲಿಸ್ಟ್, ಯಾರು, ನಾರದ ಮಹರ್ಷಿಗಳು. ಅವ್ರೇನ್ ಹೇಳ್ತಾರೆ, ಅಯ್ಯೋ ನೀನ್ ಅದೆಲ್ಲ ನಂಬ್ಕೋಬೇಡಪ್ಪ, ಯಾಕಂದ್ರೆ 8ನೇ ಮಗು ಮೊದಲನೇ ಮಗು ಆದ್ರೆ ಏನ್ ಮಾಡ್ತೀಯ ನೀನು, ಸೊ ಹಾಗಾಗಿ ನೀನು ಎಲ್ಲಾರನ್ನೂ ಕೊಲ್ಲೋದೆ ಉತ್ತಮ. ಓಕೆ, ನೀನು ದೇವಕಿ ವಧೆ ಮಾಡ್ಬೇಡ, ಸೊ ನೀನು ಮಕ್ಕಳನ್ನ ಕೊಲ್ಲೋದು ಒಳ್ಳೇದು ಅಂತ. ಸೊ ವಸುದೇವ ಅವ್ರಿಗೆ ಒಂದು ಪ್ರಾಮಿಸ್ ಮಾಡ್ತಾರಂತೆ. ವಸುದೇವ ಯಾರು, ಕೃಷ್ಣನ ತಂದೆ, ದೇವಕಿಯ ಒಂದು ಪತಿ ದೇವರು. ಅವರು ಏನು ಒಂದು ಪ್ರಾಮಿಸ್ ಮಾಡ್ತಾರಂತೆ ಕಂಸನಿಗೆ, ಆಯ್ತಪ್ಪ ನೀನ್ ನನ್ನ ಹೆಂಡತಿನ ಬಿಟ್ಬಿಡು, ನೀನು ಅವಳಿಗೆ ವಧೆ ಮಾಡ್ಬೇಡ ದಯವಿಟ್ಟು. ಸೊ ಮಕ್ಳು ಹುಟ್ತಾ ಇದ್ದಂಗೆ, ಒಬ್ಬೊಬ್ರೇ ಮಕ್ಳು ಹುಟ್ತಾನೆ ನಾನು ನಿನ್ಗೆ ಎಲ್ಲ ಹಂಗಂಗೆ ತಂದು ಒಪ್ಪಿಸ್ತೀನಿ ನಿಂಗೆ, ಅವ್ರನ್ನ ನೀನು ಅವ್ರನ್ನ ಕೊಂದ್ಬಿಡು, ಆಯ್ತಾ, ಹಾಗ್ ಮಾಡು ಅಂತ. ಈ ತರ ಅಂದ್ರೆ ನಮ್ಮ ಒಂದು ಇದ್ರಲ್ಲಿ ನಾವು ಒಂದು ಭೌತಿಕದಲ್ಲೇ ನೋಡಿದ್ರೆ ಏನ್ ಮಾಡ್ಬೇಕಂದ್ರೆ, ಆದಷ್ಟು ನಾವು ಸ್ವಲ್ಪ ನಮ್ಮ ಬುದ್ಧಿಯನ್ನ ಉಪಯೋಗಿಸ್ಬೇಕು. ಯಾವಾಗ ನಮ್ಗೆ ತೊಂದ್ರೆ ಆಗ್ತಾ ಇದೆ ಅಂದಾಗ ನಾವು ಸ್ವಲ್ಪ ಆದಷ್ಟು ವಿನಯ ವಿಧೇಯತೆಯಿಂದ ಕೇಳ್ಕೊಬೇಕಂತೆ. ವಿನಯ ವಿಧೇಯತೆಯಿಂದ ನಾವು ಇದ್ ಮಾಡೋದ್ರಿಂದ ಆ ಅಪೋಸಿಟ್ ಯಾರು ಇರ್ತಾರೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ. ಓ ಪರವಾಗಿಲ್ಲ, ಇವರು ಒಂಥರ ಕಂಪ್ಯಾಷನೇಟ್ ಆಗಿದ್ದಾರೆ, ಒಂಥರ ಇದಾಗಿದ್ದಾರೆ, ಫೈನ್, ನಾವು ಒಪ್ಕೊಳ್ಳೋಣ ಅಂತ ಇದ್ ಮಾಡ್ತಾರಂತೆ. ಹಂಗೂನು ಅವರಲ್ಲಿ ಕ್ರೋಧ ಇದೆ, ನಮ್ಗೆ ಗೊತ್ತಾಗ್ಬಿಡುತ್ತಲ್ವಾ, ಒಂದು ಪಲ್ಸ್ ಅದು ನೋಡ್ಕೋಬೇಕಂತೆ, ಅವರಲ್ಲಿ ಏನು ಕ್ರೋಧ ಇದೆಯಾ, ಅವರು ಕೋಪ ಮಾಡ್ತಾ ಇದ್ದಾರಾ ಅನ್ನೋದೊಂದು ನಾವು ಕಂಡು ಹಿಡ್ಕೊಂಡ್ರೆ ಅವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಾಂಪ್ರಮೈಸಿಗೆ ಹೋಗ್ಬೇಕಂತೆ. ಸೊ ಏನ್ ಮಾಡ್ದ ಇಲ್ಲಿ ವಸುದೇವ, ಕಾಂಪ್ರಮೈಸು. ಅವ್ನ್ ಹೇಳದ್ನಂತೆ, ನಿನಗೆ 8ನೇ ಸಂತಾನದಿಂದ ತಾನೇ ಭಯ ಇದೆ, ಸೊ ಚಿಂತೆ ಮಾಡ್ಬೇಡಪ್ಪ, ನಾನು ಒಂದೊಂದೇ ಮಗು ಹುಟ್ತಾ ನಿನಗೆ ತಂದು ಕೊಡ್ತೀನಿ, ನೀನು ಅದನ್ನೆಲ್ಲ ದೇವಕಿನ ಸಾಯಿಸ್ಬೇಡ, ನೀನು ಆ ಮಕ್ಕಳನ್ನ ನೀನು ಒಂದೊಂದಾಗಿ ವಧೆ ಮಾಡ್ಕೋತಾ ಬಾ
ಸೊ ಇದು ಪರವಾಗಿಲ್ಲ ಅಲ್ವಾ, ಇದು ಒಳ್ಳೆ ಕಾಂಪ್ರಮೈಸ್ ಅಲ್ಲ ಅಂದಾಗ ಆಗ ಅವನು ಆಯ್ತಂತ ಒಪ್ಕೊಂಡು ದೇವಕಿಗೆ ಒಂದು ಜೀವದಾನ ಕೊಡ್ತಾನೆ. ಬಟ್ ಆದ್ರೂನು ಅವರಿಬ್ರನ್ನ ಜೈಲ್ನಲ್ಲಿ ಬಿಡ್ತಾನೆ, ಜೈಲ್ನಲ್ಲಿ ಅವ್ರಿಗೆ ಕೂಡ ಹಾಕ್ತಾನೆ, ಜೈಲ್ನಲ್ಲಿ ಹಾಕಿರ್ತಾನೆ. ಸೊ ಭಗವಂತ ಪ್ರಕಟ ಆಗಿದ್ದೆಲ್ಲಿ? ಜೈಲ್ನಲ್ಲಿ. ಯಾಕೆ ಜೈಲ್ನಲ್ಲಿ ಪ್ರಕಟ ಆದ? ನಮ್ಮ ನಿಮ್ಮೆಲ್ಲರಿಗೂ ಈ ಜೈಲಿನಿಂದ ಹೊರಗಡೆ ತೆಗೆಯೋದಕ್ಕೋಸ್ಕರ. ಈ ಭೌತಿಕ ಜಗತ್ತು ಅನ್ನೋ ಜೈಲ್ನಲ್ಲಿ ನಾವು ಬಿದ್ದುಬಿಟ್ಟಿದೀವಿ. ಸೊ ಅವನು ಜೈಲ್ನಲ್ಲಿ ಹುಟ್ಟಿ ನಮ್ಗೋಸ್ಕರ, ಎಲ್ಲಾ ಬದ್ಧಾತ್ಮರಿಗೋಸ್ಕರ ಈ ಸಂಕೋಲೆಗಳಿಂದ ಎಲ್ಲ ಬಿಡುಗಡೆ ಮಾಡಿ ಅವನು ನಮ್ಮನ್ನ ಬಿಡಿಸ್ಕೊಂಡು ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಅವತಾರವನ್ನ ಎತ್ತಿ ಬರ್ತಾನೆ. ಸೊ ಕೃಷ್ಣ ಪ್ರಕಟ ಆದ. ಆಗ ಕಂಪ್ಲೀಟ್ ಅಂಧಕಾರ ಇತ್ತು, ರಾತ್ರಿ ಸಮಯ, ಕಂಪ್ಲೀಟ್ ಮಳೆ, ಗಾಳಿ, ಬಿರುಗಾಳಿ, ಆಮೇಲೆ ಜೋರಾಗಿ ಗುಡುಗು, ಮಿಂಚು ಎಲ್ಲ ಆಗ್ತಾ ಇತ್ತು. ಅಂಧಕಾರ, ಕಂಪ್ಲೀಟ್ ಅಂಧಕಾರ ಇತ್ತು. ಪಿಚ್ ಡಾರ್ಕ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ. ಸೊ ಕಂಪ್ಲೀಟ್ ಅಂಧಕಾರ ಇತ್ತು. ಅವಾಗ ಅವನ್ ಬಂದ ತಕ್ಷಣ, ಪ್ರಕಟ ಆಗಿದ ತಕ್ಷಣ ಕಂಪ್ಲೀಟ್ ಪ್ರಕಾಶಮಾನ ಆಯ್ತಂತೆ. ಎಲ್ಲಾ ಕಡೆ ಬೆಳಕೋ ಬೆಳಕು, ಅವನ ಶರೀರದಿಂದ ಅಂತ ಪ್ರಕಾಶ ಬರ್ತಾ ಇರುತ್ತೆ ಹೊರಗೆ. ಸೊ ಕಂಪ್ಲೀಟ್ ಕೃಷ್ಣ ಬಂದಿದ್ ಕೂಡ್ಲೆ ಅವನ ಒಂದು ಸೂರ್ಯನ ಸಮ ಅಂತ ಹೇಳಕ್ ಬರಲ್ಲ, ಸೂರ್ಯನಿಂದ ಅವನು ಅತಿ ಉತ್ತಮ ಅಂತ ಒಂದು ಅಂಧಕಾರವನ್ನ ಹೋಗ್ಲಾಡ್ಸ್ಬಿಟ್ನಂತೆ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಇಲ್ಲಿ ಈ ಮಾಯಾ ಅನ್ನೋದು ಏನಿದೆ ಈ ಜಗತ್ತಿನಲ್ಲಿ, ಭೌತಿಕ ಜಗತ್ತಿನಲ್ಲಿ ಮಾಯಾ ಅನ್ನೋದು ಅಂಧಕಾರ, ಮಾಯಾ ಅನ್ನೋದು ಅಂಧಕಾರ. ಅದೇ ರೀತಿ ಜಹಾ ಕೃಷ್ಣ ತಹನಹಿ ಮಾಯಾರ ಅದ ಅಂಧಕಾರ ಅಂದ್ರೆ ಎಲ್ಲಿ ಕೃಷ್ಣ ಇರ್ತಾನೋ ತಹನಹಿ ಮಾಯಾರ ಅಂಧಕಾರ. ಮಾಯಾರ ಅಂಧಕಾರ ಅಂತ ಹೇಳಿದ್ರೆ ಮಾಯೆಯ ಅಂಧಕಾರ ಕೃಷ್ಣ ಇರೋ ಜಾಗದಲ್ಲಿ ಇರೋದಿಲ್ವಂತೆ. ಸೊ ಆದಷ್ಟು ನಾವು ಕೃಷ್ಣನಿಗೆ ಹತ್ರ ಆಗೋದಿಕ್ಕೆ ನೋಡ್ಬೇಕು, ಕೃಷ್ಣನಿಗೆ ನಾವು ಆದಷ್ಟು ನಾವು ಅವನಿಗೆ ಬರಮಾಡ್ಕೊಳ್ಳೋದಿಕ್ಕೆ ನೋಡ್ಕೋಬೇಕು. ನಮ್ಮ ಈ ಭೌತಿಕ ಶರೀರದಿಂದ ಹೊರಗಡೆ ಹೋಗೋದಿಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಕಟ ಆಗ್ಬೇಕು. ಸೊ ನಮ್ಮ ಜ್ಞಾನವನ್ನ ತೆಗೆದುಕೊಂಡು ಬರೋದು. ನಾವು ಜ್ಞಾನಿ ಆಗ್ಬೇಕು, ಫಸ್ಟ್ ಶಾಸ್ತ್ರಗಳನ್ನ ಓದ್ಬೇಕು. ಸೊ ಆ ಜ್ಞಾನದಿಂದ ನಾವೇನ್ ಮಾಡ್ತೀವಿ, ಶಾಸ್ತ್ರಗಳನ್ನ ಓದಿದ್ಮೇಲೆ ನಮಗೆ ಎನ್ಲೈಟ್ಮೆಂಟ್ ಆಗುತ್ತೆ, ಒಂಥರ ನಾಲೆಡ್ಜ್ ಬರುತ್ತೆ ನಮ್ಗೆ, ಸ್ಪಿರಿಚುವಲ್ ನಾಲೆಡ್ಜ್, ಒಂದು ಆಧ್ಯಾತ್ಮಿಕ ಒಂದು ಜ್ಞಾನ ಬರುತ್ತೆ ನಮ್ಗೆ. ಸೊ ನಮ್ಮ ಅಂಧಕಾರ ಕ್ರಮೇಣ ಹೋಗ್ತಾ ಹೋಗುತ್ತೆ, ನಮ್ಮ ಅಜ್ಞಾನ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಓಕೆ, ದೂರ ಆಗುತ್ತೆ, ಪ್ರೇಮ ಜಾಗೃತ ಆಗುತ್ತೆ. ಯಾರ ಪ್ರತಿ ಪ್ರೇಮ? ಕೃಷ್ಣನ ಪ್ರತಿ. ಕೃಷ್ಣನ ಒಂದು ಅವನ ಪ್ರತಿ ನಮ್ಗೆ ಒಂದು ಪ್ರೇಮ ಅಂಕುರ ಆಗತ್ತೆ. ಕೃಷ್ಣನು ಸಚ್ಚಿದಾನಂದ ವಿಗ್ರಹ, ನಾವ್ ಹೇಳ್ತೀವಿ ಸಚ್ಚಿದಾನಂದ ವಿಗ್ರಹ, ಅವನ ಯಾವಾಗ್ಲೂ ಆನಂದದ ವಿಗ್ರಹ ಅವನು ಕೃಷ್ಣ. ಸೊ ಅವನು ಪ್ರೇಮಮಯಿ, ಅವನು ಪ್ರೇಮ ಮೂರ್ತಿ ಅವನು. ಸೊ ಅವನು ಯಾವಾಗ್ಲೂ ನಮ್ಗೆ ಕರಿತಾ ಇದ್ದಾನಂತೆ, ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಹೊಟ್ಟೋಗಿದ್ದಾರೆ, ತಂದೆ ನನ್ನನ್ನು ಬಿಟ್ಟು ಹೊಟ್ಟೋಗಿದ್ದಾರೆ ನನ್ನ ಮಕ್ಕಳು ಅಂತ ಅವನು ನಮ್ಮನ್ನು ಕರಿತಾ ಇದ್ದಾನಂತೆ. ಸೊ ಹಾಗೂ ಕೃಷ್ಣನ ಶಕ್ತಿ ದೇವತೆ ಯಾರು? ಶ್ರೀಮತಿ ರಾಧಾರಾಣಿ. ಸೊ ಅವಳಿಗೆ ಪ್ರೇಮ ಪ್ರದಾಯಿನಿ ಅಂತಾನು ಇನ್ನೊಂದು ಹೆಸರು. ಸೊ ನಾವು ಕೃಷ್ಣನನ್ನ ಪಡಿಬೇಕಂದ್ರೆ ರಾಧಾರಾಣಿಯ ಕಾಲುಗಳಿಗೆ ಶರಣಾಗ್ಬೇಕು, ಅವಳ ಪಾದಾರ ವಿಂದಗಳಿಗೆ ನಾವು ಸೋತು ಶರಣಾಗ್ಬೇಕು, ಕಂಪ್ಲೀಟ್ ಸರೆಂಡರ್. ಸೊ ಅವಳು ಪ್ರೇಮ ಪ್ರದಾಯಿನಿ, ಎಲ್ರು ತುಂಬಾ ಸಂತೋಷದಿಂದ ಅವಳು ಬರಮಾಡ್ಕೊಳ್ತಾಳೆ ಎಲ್ರನ್ನು. ಮತ್ತೆ ಭಗವಂತನ ಒಂದು ಕರುಣೆ ಪ್ರಾಪ್ತಿ ಆಗೋದಿಕ್ಕೋಸ್ಕರ ನಮ್ಮ ತಾಯಿ ಅವಳು ನಮ್ಮನ್ನ ತನ್ನ ಕಡೆಗೆ ವಾಲೋದಿಕ್ಕೆ ಅಥವಾ ಕೃಷ್ಣನ ಪ್ರತಿ ಕೃಷ್ಣನ ಸಮ್ಮುಖವಾಗಿ ಹೋಗೋದಿಕ್ಕೆ ಅವಳು ಅನುಕೂಲ ಮಾಡಿಕೊಡ್ತಾಳೆ. ಸೊ ನಮ್ಗೆ ಇವಾಗ ಇರುವಂತದ್ದು ತುಂಬಾ ಕೆಟ್ಟ ಇಚ್ಛೆಗಳು ಏನಂದ್ರೆ ಈ ಭೌತಿಕ ಇಚ್ಛೆಗಳು. ಈ ಭೌತಿಕ ಇಚ್ಛೆಗಳು ಏನಂತ ಹೇಳಿದ್ರೆ, ಎಂತ ಆಸೆಗಳಿವೆ ನಮ್ಗೆ ಅಂತ ಹೇಳಿದ್ರೆ ಅದು ನಮ್ಗೆ ಕೃಷ್ಣನಿಂದ ಅಭಿಮುಖ ಅಂದ್ರೆ ನಮ್ಗೆ ಆ ಕಡೆಯಿಂದ ವಾಪಸ್ ಹೋಗೋ ತರ ಮಾಡ್ಬಿಟ್ಟಿದೆ. ಸೊ ಕೃಷ್ಣನ ಆಪೋಸಿಟ್ ಹೋಗ್ತಾ ಇದೀವಿ ನಾವು, ಆಸೆಗಳನ್ನ ಇಟ್ಕೊಂಡು, ಈ ಭೌತಿಕ ಇಚ್ಛೆಗಳನ್ನ ಇಟ್ಕೊಂಡು. ಸೊ ನೀವೆಲ್ಲ ಇದು ಹಾಡು ಕೇಳಿರ್ಬೋದು, ನಮ್ಮ ಇದ್ರ ಆದಿಶಂಕರಾಚಾರ್ಯರು ಬರ್ದಿರೋ ಅಂತದ್ದು ಒಂದು ಸಾಂಗ್, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ
कृपया पारे पाहि मुरारे भज गोविन्दम् भज गोविन्दम् ಗೋವಿಂದಂ ಭಜ ಮೂಢಮತೆ. ಸೊ ಎಷ್ಟ್ ಚೆನ್ನಾಗಿ ಹೇಳಿದ್ದಾರೆ ಆದಿಶಂಕರಾಚಾರ್ಯರು. ಸೊ ಎಸ್ ಸುಬ್ಬಲಕ್ಷ್ಮಿ ಹಾಡಿದ್ದಾರೆ, ತುಂಬಾ ಸೊಗಸಾಗಿ ಹಾಡಿದ್ದಾರೆ. ಅದಿನ್ನು ಇವಾಗ್ಲೂ ಕಿವಿನಲ್ಲಿ ಗೂಂಜ್ತಾ ಹೇ ಅಂತಾರಲ್ಲ, ಆ ತರ ವೈಬ್ರೇಷನ್ಸ್ ಅದು ಎಷ್ಟು ಚೆನ್ನಾಗಿದೆ ಮೀನಿಂಗ್ ನೋಡಿ. ಪುನರಪಿ ಜನನಂ ಪುನರಪಿ ಮರಣಂ. ನಾವೇನ್ ಮಾಡ್ತಾ ಇದೀವಿ, ಈ ಭೌತಿಕ ಇಚ್ಛೆಗಳಿಂದ ಮತ್ತೆ ಮತ್ತೆ ಹುಡ್ತಾ ಇದೀವಿ, ಮತ್ತೆ ಮತ್ತೆ ಸಾಯ್ತಾ ಇದೀವಿ. ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಆ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಆಚಾರ್ಯರು. ಸುಳಿಯದು ವರ್ಲ್ಪೂಲ್. ಸೊ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡಿ, ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ವರ್ಲ್ಪೂಲ್ ಅಲ್ಲಿ ನಾವು ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಸೊ ಅದರಿಂದ ಹೊರಗಡೆ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹರಿನಾಮ ಒಂದೇ ಒಂದು ನಮ್ಗೆ ಈಸಿಯೆಸ್ಟ್ ಮಾರ್ಗ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ಕೊಟ್ಟಿರುವಂತ ಒಂದು ಹರಿನಾಮ, ಒಂದು ನಾಮದ ಮಹಿಮೆ ಏನಿದೆ ಅದು ಹರಿನಾಮ. ಸೊ ಇದು ಕೂಡ ಯುಗ ಧರ್ಮ, ಕಲಿಯುಗದ ಯುಗ ಧರ್ಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬಸ್ ಹೋಗ್ಯಾ, ಅಷ್ಟೇ. ಕ್ಲೋಸ್ ಚಾಪ್ಟರ್ ಕ್ಲೋಸ್. ಸೊ ನೀವೆಲ್ಲರೂ ವಾಪಸ್ ಹೋಗೋದಿಕ್ಕೆ ರೆಡಿ ಆಗ್ಬಿಟ್ಟಿದೀವಿ. ನಾವೆಲ್ಲರೂ ವಾಪಸ್ ಹೋಗೋದಿಕ್ಕೆ ರೆಡಿ ಆಗ್ಬಿಟ್ಟಿದೀವಿ. ವೆರಿ ಈಸಿ ಅಲ್ಲ, ತುಂಬಾ ಈಸಿ. ಮುಂಚೆ ಎಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಅವ್ರಿಗೆಲ್ಲ. ಏನ್ ಮಾಡ್ತಾ ಇದ್ರು ಅವರು, ಎಷ್ಟೋ ಯಾಗಗಳನ್ನ ಮಾಡ್ತಾ ಇದ್ರು, ಎಷ್ಟೋ ಲಕ್ಷಾಂತರ ವರ್ಷಗಳು ಅವರು ತಪಸ್ ಮಾಡ್ತಾ ಇದ್ರು. ಒಂಟಿ ಕಾಲಲ್ಲಿ ನಿಂತ್ಕೊಂಡೆಲ್ಲ ತಪಸ್ ಮಾಡೋರು ಭಗವಂತನ ಪಡೆಯೋದಕ್ಕೋಸ್ಕರ. ಬಟ್ ಈ ಯುಗದಲ್ಲಿ, ಕಲಿಯುಗದಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿರುವಂತ ಒಂದು ಮಾರ್ಗವನ್ನ ಭಗವಂತ ಕರುಣಿಸಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಫಾಲೋ ಮಾಡಿದ್ರೆ ಸಾಕು, ಏನು ಬೇರೆ ಮಾಡೋದ್ ಬೇಕಾಗಿಲ್ಲ. ಜಸ್ಟ್ ಹರೇ ಕೃಷ್ಣ ಮಹಾಮಂತ್ರ, ಆಮೇಲೆ ಶ್ರೀಲ ಪ್ರಭುಪಾದರು ಹಾಕಿ ಕೊಟ್ಟಿರುವಂತ ಒಂದು 4 ನಿಯಮಗಳನ್ನ ಪಾಲಿಸೋದು, ಆಮೇಲೆ ಗುರುಗಳು ಹೇಳಿರುವಂತ ಒಂದು ವಾಕ್ಯವನ್ನ ಪರಿಪಾಲನೆ ಮಾಡೋದು. ಈಸಿ ಅಲ್ವಾ? ತುಂಬಾ ಸಿಂಪಲ್ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಸೊ ಈ ಇಚ್ಛೆಗಳನ್ನ ಹೋಗಿಸ್ಬೇಕಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಒಂದೇ ದಾರಿ. ಸೊ ಈ ಜನ್ಮಾಷ್ಟಮಿಯ ಒಂದು ಆಚರಣೆಯಿಂದ ಈ ಇಚ್ಛೆಗಳನ್ನ ಕಿತ್ತು ಹೊಗೆಯಬಹುದು, ಅಂದ್ರೆ ವ್ಯಾಂಕ್ವಿಶ್ ಮಾಡಬಹುದು ದೋಸ್ ಡಿಸೈರ್ಸ್ ಅಂತ ಹೇಳ್ತಾರೆ. ವ್ಯಾಂಕ್ವಿಶ್ ದೋಸ್ ಡಿಸೈರ್ಸ್ ಬೈ ಪರ್ಫಾರ್ಮಿಂಗ್ ಜನ್ಮಾಷ್ಟಮಿ ಅಂತ ಹೇಳ್ತಾರೆ. ಸೊ ಜನ್ಮಾಷ್ಟಮಿಯ ಒಂದು ಆಚರಣೆ ನಮ್ಮ ಈ ಇಚ್ಛೆಗಳನ್ನ ನಮ್ಮಿಂದ ದೂರ ಮಾಡೋದು, ಕಿತ್ತು ಬಿಸಾಕೋದು. ವ್ಯಾಂಕ್ವಿಶ್ ಅಂತ ಹೇಳಿದ್ರೆ ಕಿತ್ತು ಬಿಸಾಕೋದು ಅಂತ. ಸೊ ಅದನ್ನ ಮಾಡಬಹುದು ಜನ್ಮಾಷ್ಟಮಿ ಆಚರಣೆಯಿಂದ. ಸೊ ಇದೊಂದು ಮೀನಿಂಗ್ ಆಯ್ತು ಜನ್ಮಾಷ್ಟಮಿಯ ಆಚರಣೆಯದ್ದು. ಸೊ ಇದೊಂದು ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ, ಇವಾಗ ಯಾರು ಕೃಷ್ಣ ಜನ್ಮ ತಾಳಿದ 8ನೇ ಶಿಶು, ಅದು 7ನೇ ಶಿಶು ಯಾರು? 7ನೇ ಶಿಶು ಬಲರಾಮ. ಎಸ್, ಹರಿ ಬೋಲ್, ಬಲರಾಮ. ಸೊ ಶನಿವಾರ ನಾವು ಬಲರಾಮ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಬರೋದು ಬಲರಾಮ ಅಣ್ಣ ದಾವುಜಿ. ನಾವೆಲ್ಲರೂ ಹೋಗಿದ್ದೀವಿ, ವೃಂದಾವನದ ಹತ್ರದಲ್ಲಿ ದಾವುಜಿ ಇದೆ. ಸೊ ಅದು ದಾವುಜಿ ಇಸ್ ನಥಿಂಗ್ ಬಟ್ ಬಲರಾಮನ ಒಂದು ಧಾಮ. ಸೊ ಈ ರೀತಿ ಬಲರಾಮ ಫಸ್ಟ್ ಬರ್ತಾರೆ. ಅದಕ್ಕಿಂತ ಮುಂಚೆ 6 ಜನ ಸಹೋದರರು ಅಂದ್ರೆ ಮಕ್ಕಳು, ಅವ್ರನ್ನ ಕಂಸ ಕೊಂದ್ ಹಾಕ್ತಾನೆ ಅಲ್ವಾ? ಸೊ ಈ 6 ಜನ ಯಾರು ಜನ? ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮತ್ಸರ, ಅಹಂಕಾರ. ಹರಿ ಬೋಲ್. ನೋಡಿ ಎಷ್ಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ವಿ. ನಮಗ್ ಫ್ರೆಂಡ್ ಆಗ್ಬಿಟ್ಟಿದಾರ ಎಷ್ಟೋ ಜನ್ಮಾಂತರಗಳಿಂದ. ಸೊ ಚೆನ್ನಾಗ್ ನೆನಪಾಗ್ಬಿಡಿವೆ ನಮ್ಗೆ. ಇದು ಯಾರು 6 ಜನ ಇದಾರೆ ನಮ್ಮ ಅಣ್ಣ ತಮ್ದಿರು. ಸೊ ಅವರು ರೂಪ ಗೋಸ್ವಾಮಿ ಅವರು ಹೇಳ್ತಾರೆ ಅದ್ರ ಬಗ್ಗೆ. ಸೊ ಅನರ್ಥಗಳು ಅಂತ ಹೇಳ್ತೀವಿ ಇವ್ರನ್ನ, 6 ಜನರನ್ನ ನಮ್ಮಲ್ಲಿರುವಂತ ಒಂದು ಅರಿಷಡ್ ವರ್ಗಗಳು ಅಥವಾ ಅನರ್ಥಗಳು. ಅರಿಷಡ್ ವರ್ಗಗಳು, ಅರಿಷಡ್ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅವರು ರಾಕ್ಷಸರು. ಷಡ್ ವರ್ಗ ಅಂದ್ರೆ 6 ವರ್ಗಗಳು. ಓಕೆ, ಸೊ ನೀವು ತಾವು ಕರೆಕ್ಟ್ ಆಗಿ ಹೇಳಿದ್ರಿ ಮಾತಾಜಿ ಅವರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಪರ್ಫೆಕ್ಟ್. ಸೊ ದೇವಕಿಯ ಅಂದ್ರೆ ಇವರೆಲ್ಲ ಏನಂದ್ರೆ ಹೋದ್ ಜನ್ಮದಲ್ಲಿ ಕಾಲನೇಮಿಯ ಮಕ್ಕಳಾಗಿರ್ತಾರೆ. ಅವರೊಂದು ಏನೋ ಇದ್ ಮಾಡಿ ಅವರು ಶಾಪಕ್ಕೆ ಗುರಿ ಆಗಿರ್ತಾರೆ. ಸೊ ಅಲ್ಲಿ ಅವರು ಶಾಪ ಈ ಜನ್ಮದಲ್ಲಿ ದೇವಕಿಯ ಗರ್ಭದಲ್ಲಿ ಜನಿಸ್ಬೇಕು ಅವರು. ಅವ್ರದೆಲ್ಲ ಹತ್ಯೆ ಆಗುತ್ತೆ, ಹುಟ್ಟಿದ ಕೂಡಲೇ ಹತ್ಯೆ ಆಗುತ್ತೆ ಆ ಕಂಸನಿಂದ. ನಂತರ ಕೃಷ್ಣನಿಗೆ ಒಂದು ಪ್ರವೇಶ ಸಿಗುತ್ತೆ. ಸೊ ಈ ಅರಿಷಡ್ ವರ್ಗಗಳು ಎಲ್ಲಿರ್ತಾರೆ? ಇವರು ನಮ್ಮ ಮನ್ಸಲ್ಲಿ ಇರ್ತಾರೆ, ನಮ್ಮ ಮನ್ಸಲ್ಲಿ ಅವರು ಇರ್ತಾರೆ. ಸೊ ಆ 6 ಅನರ್ಥಗಳು ಏನಿದೆಯೋ ಅದನ್ನ ಕಂಪ್ಲೀಟ್ ಆಗಿ ತೊಳೆದು, ಚೆನ್ನಾಗಿ ಉಜ್ಜಿ ತೊಳೆದು ಕರೆಕ್ಟ್ ಆಗಿ ಅವ್ರನ್ನ ಹೊರಗಡೆ ಹಾಕದ್ಮೇಲೆನೆ ಕೃಷ್ಣನ ಪ್ರವೇಶ ಆಗತ್ತೆ. ಸೊ
ಕೃಷ್ಣನ ಒಂದು ನಮ್ಮ ಮನಸ್ಸಿನಲ್ಲಿ ಅವನು ಪ್ರಕಟ ಆಗ್ತಾನೆ. 8ನೇ ಪುತ್ರ ಶ್ರೀಕೃಷ್ಣ. ಸೊ ಅವನು ಇಲ್ಲಿ ಪ್ರಕಟ ಆಗ್ತಾನೆ. ಭಗವಂತ ನಮ್ಮ ಒಂದು ಆಸೆ, ಭೌತಿಕ ಇಚ್ಛೆಗಳನ್ನೆಲ್ಲ ನಾವು ದೂರ ಮಾಡಿದ್ಮೇಲೆ ಸೊ ಅವರಿಗೆ ಅವನು ಆ ಒಂದು ದರ್ಶನವನ್ನ ಕೊಡ್ತಾನೆ. ದರ್ಶನ ಭಾಗ್ಯ ಅವ್ರಿಗೆ ಸಿಕ್ಕತ್ತೆ. ಕಾಲನೇಮಿ ಯಾರು ಅಂದ್ರೆ ನಾವು ತಿಳ್ಕೊಬೇಕಂತೆ, ಯಾರು ಇವಾಗ ಈ ಜನ್ಮದಲ್ಲಿ ಈ ಇದ್ರಲ್ಲಿ ಇದಾರಲ್ವಾ, ಲಾಸ್ಟ್ ಜನ್ಮದಲ್ಲಿ ಅವ್ರು ಏನಾಗಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂತೆ ನಾವು. ಅವರು ಕಾಲನೇಮಿಯ ಮಕ್ಕಳು. ಕಾಲನೇಮಿ ಯಾರು, ಯಾರಾದ್ರೂ ಹೇಳ್ಬೋದಾ? ಕಂಸ ಮಹಾರಾಜ. ಶನ ಮಗ. ಕಾಲನೇಮಿ ಕಂಸ ಮಹಾರಾಜ ಅಲ್ಲ, ಹಿಂದಿನ ಮರೀಚ ಜನ್ಮದಲ್ಲಿ ಮರೀಚ ಮಾತಾಜಿ. ಮರೀಚನ ಮಗ. ಕರೆಕ್ಟ್. ಕಾಲನೇಮಿ ಮರೀಚನ ಮಗ. ಮರೀಚ ಯಾರು? ಬ್ರಹ್ಮನ ಮಾನಸ ಪುತ್ರ. ಮಾನಸ ಪುತ್ರರಿಂದ ಅವರು ಜನ್ಮ ತಾಳಿರ್ತಾರೆ ಮರೀಚ. ಸೊ ಬ್ರಹ್ಮನ ಮಾನಸ ಪುತ್ರರು 4 ಜನ. ಅವರ ಇದರಿಂದ ಇವರು ಮರೀಚ ಹುಟ್ಟಿರ್ತಾರೆ. ಮರೀಚನಿಂದ ಕಾಲನೇಮಿ ಬಂದಿರ್ತಾರೆ. ಸೊ ಅವರ ಈ 6 ಮಕ್ಕಳು ಯಾರು ಇರ್ತಾರಲ್ಲ ಅವರು ಬಂದು ನಮ್ಮ ಅರಿಷಡ್ ವರ್ಗಗಳು. ಸೊ ಅವರೇನೆ ತುಂಬಾ ದುಷ್ಟರು ಇರ್ತಾರೆ ಅವರು. ಸೊ ಅಂದ್ರೆ ಅವ್ರಿಗೆ ಶಾಪ ಇರುತ್ತೆ. ಸೊ ಅವ್ರು ಆತರ ದುಷ್ಟತನ ಮಾಡೋದ್ರಿಂದ ಅವ್ರಿಗೆ ಶಾಪ ಇರುತ್ತೆ. ಸೊ ಅವರ ಒಂದು ವಧೆ ಏನಿದೆ ಅಲ್ಲ, ಇವಾಗ ದೇವಕಿಯ ಗರ್ಭದಿಂದ ಹುಟ್ಟಿದ ಕೂಡ್ಲೆ ಅವರಿಗೆ ಮುಕ್ತಿ ಸಿಕ್ಬಿಡತ್ತೆ. ಸೊ ಈ ಎಲ್ಲಾ ಅನರ್ಥಗಳು ಫಸ್ಟ್ ನಮ್ಮ ಹೃದಯದಿಂದ ಹೊರಗಡೆ ಹೋಗ್ಬೇಕು. ಆಗ್ಲೇ ಕೃಷ್ಣ ನಮ್ಮ ಶುದ್ಧವಾದ ಹೃದಯದಲ್ಲಿ ನಾವ್ ಹೇಳ್ತೀವಲ್ಲ, ಇದು ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧು ಜೀವನಂ. ಸೊ ನಾವು ಚೇತೋ ದರ್ಪಣ ಮಾರ್ಜನವನ್ನ, ಮಾರ್ಜನ ಅಂದ್ರೆ ಉಜ್ಜಿ 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 ತೊಳೆಯುವಂಥದ್ದು. ಸೊ ಆ ಉಜ್ಜೋದು ಏನಿದೆ ಅಲ್ಲ, ಆ ಕ್ರಿಯೆ ಕರೆಕ್ಟ್ ಆಗಾದ್ರೆ ಭಗವಂತ ಗ್ಯಾರಂಟೀಡ್ ಅವನು ನಮ್ಮ ಹೃದಯದಲ್ಲಿ ಪ್ರಕಟ ಆಗ್ತಾನೆ. ಅವನು ಪ್ರಕಟ ಆಗ್ದ ಅಂತ ಹೇಳಿದ್ರೆ ನಮ್ಮ ಅನರ್ಥಗಳೆಲ್ಲ ಹೋಗಿವೆ ಅಂತ ಅರ್ಥ. ಅವನ ಪ್ರತಿ ನಮ್ಮ ಪ್ರೇಮ ಬೆಳೆದಿದೆ, ಅವನಿಗೋಸ್ಕರ ನಾವು ಸೇವೆಯನ್ನ ಮಾಡೋದಕ್ಕೆ ನಮ್ಗೆ ಆಸೆ ಹುಟ್ಟಿದೆ ಅನ್ನೋದು ನಮ್ಗೆ ಬಂದ್ಬಿಡತ್ತೆ. ಸೊ ಇದು ಆದಾಗ ನಮ್ಗೆ ಯೂಶುವಲ್ ಆಗಿ ನಮ್ಮೆಲ್ರಿಗೂ ಏನೋ ಒಂದು ಭಯ, ಆತಂಕ, ಯಾವಾಗ್ಲೂ ಆತಂಕದಲ್ಲಿ ಇರ್ತೀವಿ ಅಲ್ವಾ. ಅಂದ್ರೆ ಭೌತಿಕ ಜಗತ್ತೇ ಆತರ ಇದೆ, ಕಂಪ್ಲೀಟ್ ಭಯ. ಸೊ ಯಾರಾದ್ರೂ ಹೇಳ್ಬೋದಾ ಏನ್ ಭಯ ಇದೆ ನಮ್ಗೆ? ಏನ್ ಭಯ ಇರ್ಬೋದು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಜನ್ಮ ಮೃತ್ಯು ಜರಾ ವ್ಯಾಧಿದ್ ಭಯ ಇದೆ, ಎಲ್ಲರಿಗಿಂತ ಹೆಚ್ಚಿಗೆ ಮೃತ್ಯುದು ಭಯ ಇದೆ ಮಾತಾಜಿ. ಹರಿ ಬೋಲ್, ಹರಿ ಬೋಲ್. ಎಸ್ ಕರೆಕ್ಟ್ ಮಾತಾಜಿ, ಪರ್ಫೆಕ್ಟ್. ನಂತರ ಮತ್ತಿನ್ಯ ಹತ್ರ ಇದ್ದೀರಾ ಮಾತಾಜಿ? ಸ್ವಲ್ಪ ಯಾರಾದ್ರೂ ಹೇಳ್ಬೋದಾ? ಸಾವಿನ ಭಯ ಮಾತಾಜಿ. ಸಾವಿನ ಭಯ, ಪರ್ಫೆಕ್ಟ್. ಎಸ್. ಇನ್ನೊಂಚೂರು? ಸೊ ನಮ್ಗೆ ಇಟ್ ಇಸ್ ಫಿಯರ್ ಆಫ್ ಮಾಯಾ. ಮಾಯೆಯ ಒಂದು ತುಂಬಾ ಭಯ ಇದೆ ಅಂತೆ. ಮಾಯಾ ಯಾವ ರೀತಿ ನಮ್ಗೆ ಆಕ್ರಮಣ ಮಾಡ್ತಾಳೆ, ಯಾವ ರೀತಿ ನಮ್ಗೆ ತೊಂದರೆಗಳನ್ನ ಕೊಡ್ತಾಳೆ, ಅದ್ರದ್ದು ತುಂಬಾ ಭಯ ಇದೆ ಅಂತ. ಕರೆಕ್ಟ್. ಫಿಯರ್ ಆಫ್ ಡೆತ್, ಆಮೇಲೆ ಫಿಯರ್ ಆಫ್ ಪುನರ್ಜನ್ಮ, ಇವೆಲ್ಲ ಇದೆ. ಕರೆಕ್ಟೇ ಅದು. ಈ ಕಂಸ ಏನಿದಾನಲ್ಲ, ಅವನು ಯಾವ ಪ್ರತೀಕ ಅಂದ್ರೆ ಈಸ್ ನಥಿಂಗ್ ಬಟ್ ಫಿಯರ್ ಆಫ್ ಮಾಯಾ. ಮಾಯೆಯ ಒಂದು ಭಯ, ಆತಂಕ. ಸೊ ಆ ಕಂಸ ಏನಿಲ್ಲ, ನಮ್ ಮಾಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಮಾರ್ಗ, ಅವನಿಂದ ಹೊರಗಡೆ ಬರೋದಕ್ಕೆ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಕೃಷ್ಣನ ಒಂದು ನಾಮ ಜಪ. ಓಕೆ. ಸೊ ಒಂದ್ಸಲ ಏನಾಯ್ತಂದ್ರೆ, ಒಬ್ರು ಡಿವೋಟಿ ಇದ್ರಂತೆ. ಸೊ ಅವ್ರು ಬಂದ್ಬಿಟ್ಟು ಪ್ರಭುಪಾದ್ರ, ಅಂದ್ರೆ ಮೋಸ್ಟ್ಲಿ ಅವರು ಇವ್ರು ಫಾರಿನ್ ಅವರು ಡಿವೋಟಿ ಬಂದು ಪ್ರಭುಪಾದ್ರಿಗೆ ಹೇಳಿದ್ರಂತೆ, ಪ್ರಭುಪಾದ್ ಐ ವಿಲ್ ಸಮ್ಟೈಮ್ಸ್ ಫಾಲ್ ಇನ್ ಟು ಮಾಯಾ ಅಂತ ಹೇಳಿದ್ರಂತೆ. ಅಂದ್ರೆ ಯಾವಾಗಾದ್ರೂ ಒಂದ್ಸಲ ನಾನ್ ಮಾಯಾಗ್ ಬೀಳ್ತೀನಿ ಪ್ರಭುಪಾದ್ರೆ ಅಂತ ಹೇಳಿದ್ರಂತೆ. ಅದಕ್ಕೆ ಪ್ರಭುಪಾದ್ ಸ್ವಲ್ಪ ನಕ್ಬಿಟ್ಟು ಹೇಳಿದ್ರಂತೆ, ಅಪ್ಪ ನೀನು ಯಾವಾಗ್ಲೂ ಮಾಯೆಯಲ್ಲೇ ಇರ್ತೀಯಾ, ಒಂದೊಂದ್ಸಲ ಮಾತ್ರ ಹೊರಗಡೆ ಬರ್ತೀಯಪ್ಪ ಅಷ್ಟೇ ಅಂತ ಹೇಳಿದ್ರಂತೆ. ಸೊ ಇದು ನಮ್ಮೆಲ್ಲರ ಪರಿಸ್ಥಿತಿ ಇದೆ. ಈಗ ನಾವು ಕ್ಲಾಸ್ ಕೇಳಿಸ್ಕೊಳ್ತಾ ಇದೀವಿ. ಇವಾಗ ನಾವು ಸ್ವಲ್ಪ ಇದ್ರಲ್ಲಿ ಇದೀವಿ ನಾವು, ಏನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವಿ ನಾವು. ಸ್ವಲ್ಪ ಕ್ಲಾಸ್ ಆಗಿದ್ ಕೂಡ್ಲೇನೆ ಏನಾಗತ್ತೆ, ಮಾಯಾ ಇಮಿಡಿಯೇಟ್ಲಿ ನಮ್ಗೆ ಆಕ್ರಮಿಸ್ಕೊಂಡ್ಬಿಡ್ತಾಳೆ. ಏನೋ ಒಂದು ಬೇರೆದೇನೋ ಕಾಣಿಸುತ್ತೆ ನಮ್ಗೆ. ಅಂದ್ರೆ ಭಕ್ತರಿಗೆ ಹೇಳ್ತಾ ಇಲ್ಲ ನಾನು, ಭೌತಿಕದಲ್ಲಿ ಇರೋರ್ಗೆ ಹೇಳ್ತಾ ಇದೀನಿ. ಏನೋ ಒಂದ್ ಕಾಣಿಸ್ಕೊಳುತ್ತೆ, ತಮ್ಮನ್ ತಾವ್ ಅದ್ರಲ್ಲಿ ತೊಡಗಿಸ್ಕೊಳ್ತೀವಿ, ಏನೋ ಒಂದ್ ಮಾಡ್ತೀವಿ. ಸೊ ಮಾಯೆ ಇಮಿಡಿಯೇಟ್ ಆಗಿ ಆಕ್ರಮಿಸ್ಕೊಂಡ್ಬಿಡ್ತಾಳೆ. ಕೃಷ್ಣನ್ ಪ್ರಕಟ ಆಗೋದಕ್ಕೆ ಅವಳು ಬಿಡೋದೇ ಇಲ್ವಂತೆ, ಹೃದಯದಲ್ಲಿ ಪ್ರಕಟ ಆಗೋದಕ್ಕೆ. ಸೊ ಒನ್ ಶುಡ್ ಬಿ ವೆರಿ ಸ್ಟ್ರಾಂಗ್. ಆ ಒಂದು ಇದರಿಂದ ಬರೋದಕ್ಕೆ, ಹೊರಗಡೆ ಬರೋದಕ್ಕೆ ತುಂಬಾ ಸ್ಟ್ರಾಂಗ್ ಇರ್ಬೇಕಂತ ಪ್ರಭುಪಾದ್ರು ಹೇಳ್ತಾರೆ.
ಸೊ ಬಟ್ ಪ್ರಭುಪಾದ್ರು ಹಾಕಿ ಕೊಟ್ಟಿರ್ತಕ್ಕಂತ ಒಂದು ಏನು ಗೆರೆ ಇದೆಯಲ್ಲ, ಅದನ್ನ ನಾವು ಫಾಲೋ ಮಾಡೋದ್ರಿಂದ ನಾವು ತುಂಬಾ ಈಸಿಯಾಗಿ ನಿರರ್ಗಳವಾಗಿ ನಾವು ಅದರಿಂದ ಹೊರಗಡೆಗೆ ಬರಬಹುದು. ಸೊ ಈಗ ಭಗವಂತ ಪ್ರಕಟ ಆಗ್ತಾನೆ ಅಂತ ನಾವೆಲ್ಲ ಹೇಳ್ತಾ ಇದೀವಿ ಅವಾಗ್ಲಿಂದ. ಸೊ ಅವನು ಯಾವಾಗ್ಲೂ ಬರೋದಿಲ್ವಂತೆ, ಭಗವಂತ ಪ್ರಕಟ ಆಗೋದಿಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಈ ಬ್ರಹ್ಮನ ಒಂದು ದಿವಸದಲ್ಲಿ ಮಾತ್ರ ಕೃಷ್ಣ ಪ್ರಕಟ ಆಗೋದು, ಸ್ವಯಂ ಕೃಷ್ಣ ಬರೋದು. ಸೊ ಬೇರೆ ಟೈಮಲ್ಲೆಲ್ಲ ಬೇರೆ ಅವನ ಅವತಾರಗಳು ಬರ್ತಾರಂತೆ. ಸೊ ಇಲ್ಲಿ ಅಖಿಲಾಂಡ ಬ್ರಹ್ಮಾಂಡಗಳಿವೆ, ಎಷ್ಟೊಂದು ಬ್ರಹ್ಮಾಂಡಗಳಿವೆ ಇಲ್ಲಿ ಇವಾಗ. ಸೊ ಎವ್ರಿ ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಇವಾಗ ನಮ್ಮ ಬ್ರಹ್ಮಾಂಡಕ್ಕೆ 4 ತಲೆ ಬ್ರಹ್ಮ ಅಲ್ವಾ, ಅಧಿಪತಿ. ಸೊ ಅದೇ ರೀತಿ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಬೇರೆ ಬೇರೆ ಬ್ರಹ್ಮರಿರ್ತಾರೆ. ಅವರ ಒಂದು ದಿವಸದಲ್ಲಿ ಕೃಷ್ಣ ಪ್ರಕಟ ಆಗೋದು. ಸೊ ಒಂದು ದಿವಸ ಇಸ್ ಈಕ್ವಲ್ ಟು ಎಷ್ಟು, ಯಾರಾದ್ರೂ ಹೇಳ್ಬೋದಾ? ಬ್ರಹ್ಮನ ಒಂದು ದಿವಸ ಇಸ್ ಈಕ್ವಲ್ ಟು ಹೌ ಮಚ್? ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಪ್ಲೀಸ್ ಹೇಳಿ. ಬ್ರಹ್ಮನ ಅಂದ್ರೆ 4 ಯುಗಗಳಿಗೆ 1000 ಬಾರಿ ಚಕ್ರ ಅದು ಬಂದಾಗ ಬ್ರಹ್ಮನಿಗೆ ಒಂದು ಹಗಲು, ಅದೇ ರೀತಿ ಒಂದು ರಾತ್ರಿ ಕೂಡ ಆಗುತ್ತೆ. ಕರೆಕ್ಟ್, ಹೌದು. ಸೊ ಒಂದು ದಿನ ಅಂತ ಅಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಸೊ ಇಟ್ ಈಸ್ ಇನ್ಕ್ಲೂಡಿಂಗ್ ಒಂದು ರಾತ್ರಿ ಕೂಡ. ಯಾಕಂದ್ರೆ ರಾತ್ರಿ ಬ್ರಹ್ಮ ನಿಷ್ಕ್ರಿಯ ಆಗ್ಬಿಡ್ತಾನಂತೆ, ಅವನು ಮಲಗಿರ್ತಾನಲ್ಲ. ಸೊ ಎಲ್ಲಾ ಜೀವಿಗಳು ಅಂಧಕಾರ, ಎಲ್ಲಾ ಕಡೆ ಅಂಧಕಾರ, ನಿಷ್ಕ್ರಿಯ ಆಗ್ಬಿಡ್ತಾರೆ ಎಲ್ಲಾರು. ಸೊ ಬ್ರಹ್ಮನ ಒಂದು ದಿವಸದಲ್ಲಿ ಮಾತ್ರ ಅವನು ಪ್ರಕಟ ಆಗೋದು. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಚತುರ್ಯುಗಗಳು ಏನಿರ್ತಾರಲ್ಲ ಅದು ಇಂಟು 1000, 4 ಯುಗಗಳು ಏನಿದೆಯವಲ್ಲ, ದಟ್ ಇಂಟು 1000 ಇಸ್ ಈಕ್ವಲ್ ಟು ಬ್ರಹ್ಮಾಸ್ 1 day. ಸೊ ಆತರ ಒಂದು 3 ವರ್ಷ ಅವನ್ ಬಾಳ್ತಾನೆ. ಸೊ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದು ಎಷ್ಟು ನಮ್ಮ ಕಾಲಮಿತಿ ಇದೆ ಅನ್ನೋದನ್ನ ಇದ್ರಲ್ಲೇ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆ ಒಂದು ದಿನದಲ್ಲಿ ಮಾತ್ರ ಒಂದೇ ಒಂದ್ಸಲ ಕೃಷ್ಣ ಬರೋದು. ಸೊ ನೀವೆಲ್ಲ ಇವಾಗ ಅನ್ಕೋಬಹುದು, ನಮ್ಗೆ ನಾವೆಂತ ಅದೃಷ್ಟ ಮಾಡಿದೀವಿ, ಜಸ್ಟ್ ಒಂದು 5000 ವರ್ಷದ ಹಿಂದೆ ಕೃಷ್ಣ ಪ್ರಕಟ ಆಗಿರುವಂತದ್ದು. ಆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಸ್ವಯಂ ಪ್ರಕಟ ಆಗಿದ್ದಾನೆ ಈ ಭೂಲೋಕದಲ್ಲಿ, ನಮ್ಮೆಲ್ಲ ಒಂದು ಉದ್ಧಾರಕ್ಕೋಸ್ಕರ. ಸೊ ನಾವೆಲ್ಲ ತುಂಬಾ ಒಳ್ಳೆ ಟೈಮಲ್ಲಿ ನಾವು ಹುಟ್ಟಿದೀವಂತೆ. ಎಲ್ಲ ಆಚಾರ್ಯರು ಎಲ್ಲ ತಿಳಿದಂತವ್ರು ಎಲ್ಲ ಹೇಳೋದೇನಂದ್ರೆ, ನಾವು ಒಳ್ಳೆ ಸಮಯದಲ್ಲಿ ಜನನ ಆಗಿದ್ದೀವಿ. ಯಾಕಂದ್ರೆ ನಾವು ಎಷ್ಟೋ ತಲತಲಾಂತರ, ಎಷ್ಟೋ ಶತವರ್ಷಗಳಿಂದ ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿ ಒಂದು ಯೋನಿಗಳಲ್ಲಿ, ಸುಮಾರು ಬೇರೆ ಬೇರೆ ಸಣ್ಣ ಪುಟ್ಟ ಯೋನಿಗಳಲ್ಲಿ ಜನಿಸಿ ಮನುಷ್ಯ ಜನ್ಮಕ್ಕೆ ನಾವು ಕಾಲಿಟ್ಟಿದ್ದೀವಿ. 84 ಲಕ್ಷ ಯೋನಿಗಳಲ್ಲಿ ನಾವು ಜನಿಸಿರ್ತೀವಂತೆ. ಅವಾಗ್ಲೇ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬರೋದಿಕ್ಕೆ ಸಾಧ್ಯ ಆಗೋದು. ಅದರಲ್ಲೂ ಕೂಡ ನಾವು ಕೃಷ್ಣ ಪ್ರಜ್ಞೆನ ಸ್ವಲ್ಪ ಅಕೌಂಟ್ ಮೇಂಟೆನೆನ್ಸ್ ಮಾಡಿ ಈ ಜನ್ಮದಲ್ಲಿ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಅಥವಾ ಕೃಷ್ಣ ನಮ್ಗೆ ಸ್ವಯಂ ಸಿಕ್ಕಿರೋದು. ಸೊ ನಾವೆಲ್ಲ ಅನ್ಕೋಬಹುದು, ನಾವೆಲ್ಲ ಎಷ್ಟು ಅದೃಷ್ಟ ಮಾಡಿದೀವಿ. ಸೊ ನಾವಿವಾಗ ಕಂಪ್ಲೀಟ್ ಅಂತರ್ಮುಖಿಯಾಗಿ, ಕೃಷ್ಣನಿಗೋಸ್ಕರ ಅಂತರ್ಮುಖಿಯಾಗಿ ನಾವು ಹೋಗ್ತಾ ಇದೀವಿ. ಸೊ ಇದೊಂದು ಸಮಯ ಚಕ್ರ ಏನಿದೆಯಲ್ಲ, ಇದು ತುಂಬಾ ನಮ್ಗೆ ಹತ್ರಕ್ಕೆ ತಗೊಂಬಂದು ಬಿಟ್ಟಿದೆ. ಓಕೆ, ಸೊ ಆಗ್ಲೇ ಹೇಳ್ದಂಗೆ, ಸೊ ಬ್ರಹ್ಮಾಂಡದಲ್ಲಿ ಒಂದೇ ಒಂದ್ಸಲ ಅವನು ಬರ್ತಾನೆ. ಸೊ ಅದ್ರಲ್ಲಿ ಈಗ ಬಂದಿರುವಂತದ್ದು ಒಂದು ಏನಿದೆ, ಧರ್ಮ ಸಂಸ್ಥಾಪನಾರ್ಥಾಯ, ಅಂದ್ರೆ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ, ಅಧರ್ಮವನ್ನ ನಾಶ ಮಾಡೋದಕ್ಕೋಸ್ಕರ ಕೃಷ್ಣ ತನ್ನ ವಿಸ್ತರಣೆಯನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವನು ವಿಸ್ತರಣೆ ಮಾಡ್ಕೊಳ್ತಾನೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಗೆ ಅವನು ಅನುಕೂಲ ಮಾಡಿಕೊಡ್ತಾನೆ. ಆಮೇಲೆ ಅವನು ಚತುರ್ಭುಜ ರೂಪನಾಗಿಯೋ ಅಥವಾ ಸ್ವಲ್ಪ ಬೇರೆ ರೀತಿಯಾಗಿ ಬಂದಿದ್ರು ನಾವು ಅದನ್ನ ಆಕ್ಸೆಪ್ಟ್ ಮಾಡ್ತಾರೆ. ಯಾಕೆ ದೇವಕಿನೇ ಆಕ್ಸೆಪ್ಟ್ ಮಾಡ್ತಾರೆ, ತನ್ನ ತಾಯಿ ಯಾರು ಹುಟ್ಟಿಸಿರ್ತಾಳಲ್ಲ ಅವಳೇ ಅವನನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅಂತದ್ರಲ್ಲಿ ಅವನು ವಸುದೇವ ಕೃಷ್ಣನಾಗಿ ಪ್ರಕಟ ಆದ. ವಸುದೇವ ಕೃಷ್ಣನಾಗಿ ಪ್ರಕಟ ಆದ ಅಂದ್ರೆ ವಾಸುದೇವ ಅಂತ ಕರಿತೀವಿ ನಾವು. ಆ ಹೆಸರು ಏನು ಪ್ರಕಟ ಆಗಿರೋ ಕೃಷ್ಣನ ಹೆಸರು ವಾಸುದೇವ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಅವನು ವಸುದೇವನ ಪುತ್ರ. ಸೊ ಹಾಗಾಗಿ ಅವನಿಗೆ ವಾಸುದೇವ ಅಂತ ಕರೀತಾರೆ. ಸೊ ಮಥುರೆಯಲ್ಲಿ ವಾಸುದೇವ ಕೃಷ್ಣನ ಪ್ರಕಟ ಆಯ್ತು, ಅವನು ಪ್ರಕಟ ಆದ. ಆಮೇಲೆ ಅವನು ಚತುರ್ಭುಜ ರೂಪದಲ್ಲಿ ಪ್ರಕಟ ಆದಂತೆ. ಬಿಗಿನಿಂಗ್ ಎತ್ತಿದ ಕೂಡಲೇ ಒಂದು ವಿಷ್ಣುವಿನ ಒಂದು ಚತುರ್ಭುಜ ರೂಪದಲ್ಲಿ ಪ್ರಕಟ ಆದ. ಸೊ ಆಗ ದೇವಕಿಗೆ ಅದು ಒಂಥರ ವಿಚಿತ್ರವಾಗಿ ಕಾಣಿಸ್ತು ಅವಳಿಗೆ. ಅವಳು ರಿಕ್ವೆಸ್ಟ್ ಮಾಡ್ಕೊಂಡ್ಲಂತೆ, ಅಪ್ಪ ಈ ತರ ಎಲ್ಲ ಬರ್ಬೇಡ, ನಮ್ ಕೈನಲ್ಲಿ ಆಗಲ್ಲ, ಅಂದ್ರೆ ನಮ್ಮ ಚಕ್ಷುಗಳಿಗೆ ಅದು ಅಂತ ಒಂದು ನಮ್ಗೆ ಶಕ್ತಿ ಇಲ್ಲಪ್ಪ, ನಿನ್ನ ಒಂದು ಈ ತೀಕ್ಷ್ಣತೆ, ಈ ತೀವ್ರತೆಯನ್ನ ನಾವು ಇದ್ ಮಾಡೋದಕ್ಕೆ ನಮ್ ಕೈನಲ್ಲಿ ಆಗ್ತಾ ಇಲ್ಲ, ನೀನು ದಯವಿಟ್ಟು ಶಿಶುವಿನ ರೂಪದಲ್ಲಿ ಬಾ ಅಂತ
ಅವರ ಕಾಲುಗಳಿಗೆ ಬಿದ್ದು ಕೇಳ್ಕೊಂಡ್ಲಂತೆ ದೇವಕಿ ರಾಣಿ. ಆಗ ಅವನ್ ಏನ್ ಮಾಡ್ತಾನೆ, ಚತುರ್ಭುಜವನ್ನ ಬಿಟ್ಟು ನಾರ್ಮಲ್ ರೂಪದಲ್ಲಿ, ಯಾವ ವಸುದೇವ ಕೃಷ್ಣನ ರೂಪದಲ್ಲಿ ಅವನು ವಾಸುದೇವ ಕೃಷ್ಣನ ರೂಪದಲ್ಲಿ ಪ್ರಕಟ ಆಗ್ತಾನಂತೆ. ಓಕೆ, ನೀವೆಲ್ಲ ಇದು ಮಾವತಾರ ನರಸಿಂಹದಲ್ಲಿ ಅದ್ ನೋಡಿರ್ಬೋದು. ಭಗವಂತ ನರಸಿಂಹ ರೂಪವನ್ನ ತಾಳಿ ಹೇಗ್ ಬರ್ತಾನೆ ಅವನು. ಸೊ ಯಾಕೆ ಬರ್ತಾನೆ ಆತರ ಅಂದ್ರೆ, ಅವನು ಪ್ರಹ್ಲಾದ ಮಹಾರಾಜನನ್ನ ಒಂದು ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ, ಆಮೇಲೆ ಹಿರಣ್ಯಕಶಿಪುವನ್ನ ಒಂದು ಸಂಹಾರ ಮಾಡೋದಕ್ಕೋಸ್ಕರ ಅವನು ಆ ರೂಪವನ್ನ ತಾಳಿ ಅವತಾರವೆತ್ತಿ ಬರ್ತಾನೆ. ಸೊ ರಾಮನ ರೂಪದಲ್ಲಿ, ಶ್ರೀರಾಮನ ರೂಪದಲ್ಲಿ ಅವನು ರಾವಣನ ಒಂದು ಸಂಹಾರ ಮಾಡ್ತಾನೆ. ಸೊ ಇದಕ್ಕೆ ಏನ್ ಹೇಳ್ತೇವೆ, ಪರಿತ್ರಾಣಾಯ ಸಾಧೂನ, ಸಾಧುಗಳಿಗೆ ಅವನು ರಕ್ಷಣೆ ಮಾಡೋದಕ್ಕೋಸ್ಕರ ಪರಿತ್ರಾಣಾಯ ಸಾಧೂನ. ಆದ್ರೆ ಭಗವಂತ ತಾನು ಇರೋ ಕಡೆಯಿಂದಲೇ ಈ ಕೆಲಸ ಮಾಡ್ಬೋದಲ್ವಾ? ಯಾಕೆ ಅವನು ಇಲ್ಲಿಗೆ ಬಂದು, ಇವಾಗ ನಾವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅಲ್ವಾ, ಇಲ್ಲೇ ಕೂತ್ಕೊಂಡು ಆನ್ಲೈನ್ ಕೆಲಸ ಮಾಡಿ ಎಲ್ಲ ಇಲ್ಲಿಂದಾನೆ ಎಲ್ಲ ನಮ್ ಕೆಲ್ಸನ ಮುಗಿಸ್ಬಿಡ್ತೀವಿ. ಕೃಷ್ಣ ಕೂಡ ಅವನೇನ್ ಬರೋದ್ ಬೇಕಾಗಿಲ್ಲ, ಅವ್ನ್ ಕೂತಿರೋ ಹತ್ರ ಅಂದ್ರೆ ಸುಮ್ನೆ ಹಿಂಗ ಅಂದ ಅಂದ್ರೆ ಸಾಕು, ಕಂಸ ಗಾನ್ ಕೇಸ್, ಹರಿಬೋಲ್, ಕಂಸ ಹೊಟ್ಟೋಗ್ತಾನೆ, ಅವನು ಎಲ್ಲೂ ಅವನಿಗೆ ಅಸ್ತಿತ್ವನೇ ಇರೋದಿಲ್ಲ. ಬಟ್ ಯಾಕೆ ಅವನು ಬರ್ಬೇಕು ಇಲ್ಲಿಗೆ ಅಲ್ವಾ? ಗೋಲೋಕ ವೃಂದಾವನದಿಂದ ಕೃಷ್ಣ ನಮ್ಮ ಈ ಭೌತಿಕ ಜಗತ್ತಿಗೆ ಯಾಕೆ ಬರ್ತಾನೆ? ಮತ್ತೆ ಎಲ್ಲರನ್ನೂ ಕರ್ಕೊಂಡು ಬರ್ತಾನೆ, ತನ್ನ ಪಾರ್ಷದರನ್ನ ಓಕೆ ಗೋಕುಲಕ್ಕೆ ಕರ್ಕೊಂಡ್ ಬರ್ತಾನೆ. ಸೊ ಯಾಕೆ ಕರ್ಕೊಂಡ್ ಬರ್ತಾನೆ, ಯಾರಾದ್ರೂ ಹೇಳ್ಬೋದಾ ಇದಕ್ಕೆ? ಲೀಲೆ ಮಾಡ್ತಾನೆ ಮಾತಾಜಿ, ಲೀಲೆ ಮಾಡ್ತಾನೆ ಮತ್ತು ದುಷ್ಟರನ್ನ ನಾಶ ಮಾಡಿ ಭಕ್ತರನ್ನ ಕಾಪಾಡ್ತಾನೆ. ಎಸ್, ಕರೆಕ್ಟ್. ಒಂದು ತನ್ನ ಲೀಲಾ ಪ್ರದರ್ಶನದಿಂದ ಅವನು ತನ್ನ ಕಡೆಗೆ ಸೆಳೆಯೋದಕ್ಕೋಸ್ಕರ, ನಮ್ಮನ್ನ ತನ್ನ ಕಡೆಗೆ ಸೆಳೆಯೋದಕ್ಕೋಸ್ಕರ ಅವನು ಈ ಲೀಲಾ ಪ್ರದರ್ಶನ ಮಾಡೋದಕ್ಕೋಸ್ಕರ ಅವನು ಇಲ್ಲಿಗೆ ಭೂಲೋಕಕ್ಕೆ ಬರ್ತಾನೆ, ಭೌತಿಕ ಜಗತ್ತಿಗೆ ಅವನು ಬರ್ತಾನೆ. ಯಾಕಂದ್ರೆ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಅವನಿಗೆ ಇವಾಗ ಅವನು ಹಾಗೆ ಸುಮ್ನೆ ನಮ್ಮನ್ನ ಅಲ್ಲಿಂದಾನೇ ಇದ್ ಮಾಡಿದ್ರೆ ನಾವು ನಮ್ಮ ಕಣ್ಣು ಮುಂದೆ ಅವನು ಕಾಣಿಸೋದಿಲ್ಲ. ಅವನ ಒಂದು ಸ್ವರೂಪ ಏನಿದೆಯಲ್ಲ ನಮ್ಮ ಕಣ್ಣ ಮುಂದೆ ಅದು ಕಾಣಿಸೋದಿಲ್ವಂತೆ. ಸೊ ನಾವ್ ಅವಾಗ ಏನ್ ಮಾಡ್ತೀವಿ, ಓ ಕೃಷ್ಣ ಹೀಗಿದ್ದಾನೆ ಹಾಗಿದ್ದಾನೆ ಊಹೆ ಮಾಡ್ಕೊಂತಾ ಇರ್ತೀವಿ, ಅದು ಕರೆಕ್ಟ್ ಆಗಿ ನಮ್ಗೆ ತಿಳಿಯೋದಿಲ್ಲ. ಮತ್ತೆ ಅವನ ಲೀಲೆಗಳು ಕೂಡ ನಮ್ಮ ಕಣ್ ಮುಂದೆ ಹಾದ್ ಹೋಗೋದಿಲ್ಲ. ಒಂದು ಹೈಯರ್ ಟೇಸ್ಟ್ ನಮ್ಗೆ ಬರೋದಿಲ್ವಂತೆ. ನಾವ್ ಇದೇ ಈ ಭೌತಿಕ ಜಗತ್ತಲ್ಲಿ ಇರುವಂತ ಒಂದು ಟೇಸ್ಟ್ ಅಲ್ಲೇ ನಾವು ಮುಳುಗೋಗ್ಬಿಡ್ತೀವಂತೆ. ಸೊ ಈ ರೀತಿ ಕೃಷ್ಣ ತನ್ನ ಪ್ರವೇಶವನ್ನ ಮಾಡ್ತಾನೆ. ಸೊ ಎಲ್ಲಾ ಅಂಶಗಳು ಕೃಷ್ಣನಲ್ಲಿ ಇವೆ, ಎಲ್ಲಾ ಪ್ರತಿಯೊಂದು. ಸೊ ಬ್ರಹ್ಮ ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾನೆ, ಈ ಜಗತ್ತಿಗೆ, ಯಾಕಂದ್ರೆ ಬ್ರಹ್ಮ ಈ ಜಗತ್ತಿಗೆ ಮೊದಲ ಜೀವಿ, ಅವನು ಫಸ್ಟ್ ಅವನೇ ಬಂದಿದ್ದು ಈ ಜಗತ್ತಿಗೆ. ಸೊ ಅವನಿಗೆ ಈ ಜಗತ್ತಿನ ಸಂಪೂರ್ಣ ಸತ್ಯ ಗೊತ್ತಿದ್ಯಂತೆ. ಅವನು ಏನ್ ಹೇಳ್ತಾನಂದ್ರೆ, ಭಗವತ್ ತತ್ವ ವಿಜ್ಞಾನವನ್ನ ಅವನು ತಿಳಿದುಕೊಂಡಿದ್ದಾನಂತೆ. ಭಗವಂತನ ಒಂದು ತತ್ವ ವಿಜ್ಞಾನ, ಭಗವತ್ ತತ್ವ ವಿಜ್ಞಾನವನ್ನ ಅವನು ತಿಳ್ಕೊಂಡಿದ್ದಾನೆ. ಸೊ ಹಾಗಾಗಿ ಅವನೇನ್ ಹೇಳ್ತಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಚಿಂತಾಮಣಿ ಪರಮ ಮರ್ತೋಗಿದ್ದೀನಿ. ಓಕೆ. ಸೊ ಇದನ್ನ ಹೇಳ್ತಾನೆ, ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠಾನ್ ನಾನಾವತಾರವದ ಅಕರೋದ ಭುವನೇಶು ತಿಷ್ಠೋ ಕೃಷ್ಣ ಸ್ವಯಂ ಸಮಭವಾತ್ ಪರಮ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಅದೇನಂತ ಹೇಳಿದ್ರೆ, ಕೃಷ್ಣ ಸ್ವಯಂ ಸಮಭವಾತ್ ಪರಮ ಪುಮಾನ್ಯೋ ಅಂದ್ರೆ ಕೃಷ್ಣ ಸ್ವಯಂ ತಾನೇ ಸ್ವಯಂ ಪ್ರಕಟ ಆಗ್ತಾನೆ. ಪರಮ ಪುಮಾನ್ಯೋ ಅಂದ್ರೆ ಅವನು ದೇವೋತ್ತಮ ಪರಮ ಪುರುಷ. ಇದೆ ಬ್ರಹ್ಮ ಹೇಳ್ತಾ ಇರೋದು, ಅವನು ದೇವೋತ್ತಮ ಪರಮ ಪುರುಷ ಕೃಷ್ಣ ಸ್ವಯಂ ಸಮಭವತ್ ಅಂದ್ರೆ ತಾನೇ ಪ್ರಕಟ ಆಗ್ತಾನೆ. ಸೊ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಂದ್ರೆ ಏನ್ ಹೇಳ್ತಾನೆ ಬ್ರಹ್ಮ, ನಾನು ಅಂಥ ಗೋವಿಂದನನ್ನ ನಾನು ಭಜನೆ ಮಾಡ್ತೀನಿ. ಅಂದ್ರೆ ಅವನಿಗೆಲ್ಲ ಸತ್ಯ ಗೊತ್ತಿದೆ, ಭಗವಂತನ ಬಗ್ಗೆ ಸತ್ಯ ಗೊತ್ತಿರೋ ಅಂತದ್ದು ಅವನು. ಹಾಗಾಗಿ ಅವನೇ ಹೇಳ್ತಾ ಇದ್ದಾನೆ ಸ್ವತಃ, ನಾನು ಕೃಷ್ಣನನ್ನ ಆರಾಧನೆ ಮಾಡ್ತಾ ಇದ್ದೀನಿ, ನಾನು ಅವನನ್ನ ಪೂಜೆ ಮಾಡ್ತಾ ಇದ್ದೀನಿ. ಯಾರನ್ನ? ಗೋವಿಂದನನ್ನ ನಾನು ಪೂಜೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವನು ಎಲ್ಲ ಸಕಲ ಜೀವಿಗಳನ್ನ ಅವನೇ ನಿಗ್ರಹಿಸ್ತಾನೆ, ಅವನೇ ಎಲ್ಲರನ್ನ ನೋಡ್ಕೊಳ್ತಾ ಇದ್ದಾನೆ. ಅವನೇ ನಮ್ಮ ತಂದೆ, ನಮ್ಮ ಪಾಲನ್ಹಾರ್. ಓಕೆ, ನಮ್ಮನ್ನ ಪಾಲಿಸ್ತಾ ಇದ್ದಾನೆ. ಅವನ ಪ್ರಕಾರನೇ ಪ್ರತಿಯೊಂದು ನಡೀತಾ ಇದೆ. ನಾವ್ ಹೇಳ್ತೀವಲ್ಲ, ಒಂದು ಹುಲ್ಲು ಕಡ್ಡಿ ಕೂಡ ಈ ಕಡೆಯಿಂದ ಆ ಕಡೆ ಹೋಗೋದಿಲ್ಲ ಅಂತ. ಸೊ ಇದೆಲ್ಲ ನಡೀತಾ ಇರೋದು
ಅವನಿಂದಾನೆ. ಅವನೇ ಸ್ವಯಂ ಪ್ರಕಟವಾದಾಗ ಅವನ ಲೀಲೆಗಳು ಬಹಳ ಮಧುರವಾಗಿವೆ ಅಂತೆ. ಅವನಾಗವನೇ ಪ್ರಕಟ ಆಗ್ತಾನೆ, ಮತ್ತೆ ಅವನ ಲೀಲೆಗಳಿವೆಯಲ್ಲ ತುಂಬಾ ಮಧುರವಾಗಿವೆ ಅಂತೆ. ಸೊ ಅವನ ಲೀಲೆಗಳು ಹೇಗೆ ಅಂತ ಹೇಳಿದ್ರೆ ದೇವರ ಲೀಲೆ ತರ ಕಾಣಿಸೋದಿಲ್ಲ ಅದು. ದೇವ್ರು ಅಂದ್ರೆ ಏನೋ ತುಂಬಾ ದೊಡ್ಡ ಶಕ್ತಿಶಾಲಿ ಬಲವಂತ ಆ ತರ ಪ್ರದರ್ಶನ ಅವನು ಮಾಡೋದಿಲ್ಲ. ಸುಮ್ನೆ ನಮ್ಗೆ ತನ್ನ ಕಡೆಗೆ ಆಕರ್ಷಣೆ ಮಾಡೋದಕ್ಕೋಸ್ಕರ ಈ ಲೀಲೆಗಳನ್ನ ಮಾಡ್ತಾನೆ. ಅದರಲ್ಲೂ ಬಾಲ್ಯ ಲೀಲೆಗಳಿದೆಯಲ್ಲ ಸರ್ವಾಕರ್ಷಿತ. ಕೃಷ್ಣ ಅಂತ ಹೇಳಿದ್ರೆ ಸರ್ವಾಕರ್ಷಕ. ಸೊ ಅಲ್ಲಿ ಬರೋದು ಸರ್ವಶಕ್ತ ಅನ್ನೋದು ಬರಲ್ಲ, ಅಲ್ಲಿ ಸರ್ವಾಂತರ್ಯಾಮಿ ಅನ್ನೋದು ಬರಲ್ಲ, ಏನು ಬರಲ್ಲ. ಅದು ಏನಿದೆ ಅಂತ ಹೇಳಿದ್ರೆ ಕೃಷ್ಣ ತನ್ನ ವಿಶೇಷವಾದ ಒಂದು ಗುಣಗಳನ್ನ ಪ್ರದರ್ಶಿಸುತ್ತಾನೆ ಅಷ್ಟೇ ಆ ಲೀಲೆಗಳಲ್ಲಿ. ಅದು ಹೇಗಿರುತ್ತೆ ಅಂದ್ರೆ ನಮ್ಮನ್ನೆಲ್ಲ ಅವನ ಕಡೆಗೆ ಆಕರ್ಷಣೆ ಆಗೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಸೊ ನಾವು ಆ ಲೀಲೆಗಳನ್ನ ಶ್ರವಣ ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ, ಅಥವಾ ಒಂದು ಡ್ರಾಮಾ ರೂಪದಲ್ಲಿ ನಾವು ಆ ಪ್ರದರ್ಶನವನ್ನ ನೋಡ್ತೀವಿ. ಸೊ ಇದೆಲ್ಲ ನಮ್ಗೆ ತುಂಬಾ ಆಕರ್ಷಣೀಯ. ಹಳೆ ಕಾಲದಲ್ಲೆಲ್ಲ ಹರಿಕತೆ ಮಾಡೋರು. ಸೊ ಈಗೆಲ್ಲ ಆರ್ಕೆಸ್ಟ್ರಾ ಮಾಡ್ತಾರೆ. ಏನಾದ್ರೂ ಒಂದು ಸಣ್ಣ ಪ್ರೋಗ್ರಾಮ್, ಪಂಡಾಲ್ ಪ್ರೋಗ್ರಾಮ್ ಇತ್ತು ಅಂದ್ರೆ ಅಲ್ಲಿ ಏನೋ ಒಂದು ಬೇರೆ ಪ್ರೋಗ್ರಾಮ್ ಮಾಡ್ತಾರೆ ಇವಾಗ ಭೌತಿಕದವರು. ಬಟ್ ಆಗೆಲ್ಲ ಹಳೆ ಕಾಲದಲ್ಲೆಲ್ಲ ಹರಿಕಥೆ ಮಾಡೋರು. ಸೊ ಅದಕ್ಕಂತಾನೆ ಹರಿಕಥೆ ಮಾಡೋದಕ್ಕಂತಾನೆ ಇರೋರು ಭಾಗವತರು ಇರೋರು. ಸೊ ಅವರು ಭಾಗವತಮಿಂದ, ಶ್ರೀಮದ್ ಭಾಗವತದಿಂದ ಅವರು ಹರಿಕಥೆಯನ್ನ ಕೂಡ ಮಾಡ್ತಾ ಇದ್ರು. ಸೊ ಈಗ ಕೃಷ್ಣ ಈ ಭೂಮಿಯ ಮೇಲೆ ಬಂದಾನೆ ತನ್ನ ಲೀಲೆಗಳ ಒಂದು ಪ್ರದರ್ಶನ ಮಾಡೋದಕ್ಕೋಸ್ಕರ. ಸೊ ನಾವು ಇದನ್ನ ಒಂದು ಶ್ರವಣ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಅವನ ಲೀಲಾ ಶ್ರವಣ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಜನ್ಮಾಷ್ಟಮಿಯ ಒಂದು ರಿಯಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಇರುವಂತ ಎಲ್ಲಾ ಅನರ್ಥಗಳನ್ನ ನಾಶ ಮಾಡಿ ಅವನ ಹೊರಕ್ಕೆ ತಳ್ಳಿ ಕೃಷ್ಣನಿಗೆ ಆ ಸ್ಥಳ ಬಿಟ್ಕೊಡೋದು. ನಮ್ಮ ಹೃದಯದಲ್ಲಿ ಕೃಷ್ಣನಿಗೆ ಒಂದು ವೆಲ್ಕಮ್ ಮಾಡುವಂಥದ್ದು. ಸೊ ಅದು ಬಂದು ಜನ್ಮಾಷ್ಟಮಿಯ ರಿಯಲ್ ಮೀನಿಂಗ್, ರಿಯಲ್ ಅರ್ಥ ಅದು. ಸೊ ಈಗ ಮೇಲೆ ನಾವು ಗೊತ್ತಿದೆ ನಮ್ಗೆ ಒಂದು ಗೋಲೋಕ ವೃಂದಾವನ ಇದೆ ಅಂತ ಹೇಳ್ಬಿಟ್ಟು. ಸೊ ಕೃಷ್ಣ ಭೂಮಿ ಮೇಲೆ ತನ್ನ ಲೀಲೆಗಳನ್ನ ಒಂದು ಪ್ರದರ್ಶನ ಮಾಡೋದಕ್ಕೋಸ್ಕರ ಇಲ್ಲೂ ಕೂಡ ಒಂದು ವೃಂದಾವನ, ಭೌತಿಕ ಒಂದು ವೃಂದಾವನವನ್ನ, ಅಂದ್ರೆ ಅದನ್ನ ಭೌಮ ವೃಂದಾವನ ಅಂತ ಕರೀತಾರೆ. ಸೊ ಆ ಭೌಮ ವೃಂದಾವನವನ್ನ ಅವನು ಮೊದ್ಲೇ ಸ್ಥಾಪನೆ ಮಾಡ್ತಾನೆ. ಅವನು ಬರೋದಕ್ಕಿಂತ ಮುಂಚೆ ಅವನ ಪಾರ್ಷದರು ಯಾರ್ಯಾರು ಇರ್ತಾರಲ್ಲ ಅವರು ಮೊದಲೇ ಬಂದು ಒಂದು ಭೌಮ ಅಂತ ಹೇಳಿದ್ರೆ ಭೌತಿಕ, ಈ ಭೂಮಿಗೆ ಸಂಬಂಧಪಟ್ಟಂತ ಭೌಮ. ಸೊ ಆ ತರ ಒಂದು ಭೌಮ ವೃಂದಾವನವನ್ನ, ಭೌತಿಕ ವೃಂದಾವನವನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಡೆಲ್ಲಿ ಹತ್ರ ಇದೆ, ಮಥುರೆಯಲ್ಲಿ ಇರೋವಂಥದ್ದು. ಸೊ ನಾವೇನು ಗೋಲೋಕ ವೃಂದಾವನ ಅಂತ ಕರಿತೀವಲ್ಲ, ಸೊ ಅದರ ಒಂದು ಅಂಶ ಅಂತ ಇದೆ ಭೌಮ ವೃಂದಾವನ. ಅದರ ಒಂದು ಸಣ್ಣ ಒಂದು ಅಂಶ ಇದೆ. ಸೊ ಕೃಷ್ಣ ಒಂದು ಬ್ರಹ್ಮಾಂಡದಲ್ಲಿ ಪ್ರಕಟವಾಗೋಕ್ ಮುಂಚೆ ಈ ವೃಂದಾವನ ಕಳಿಸ್ತಾನೆ, ಮೊದ್ಲೇ ಅದನ್ನ ಕಳಿಸ್ಬಿಡ್ತಾನೆ. ನಂತರ ಯಾರು ಬರ್ತಾರೆ? ಗೋವರ್ಧನ ಬರ್ತಾರೆ, ಯಮುನಾ ನದಿ ಬರ್ತಾರೆ. ಸೊ ಅವನಿಗೆ ಪಟ್ಟಿರ್ತಕ್ಕಂತ ಎಲ್ಲ ಒಂದೊಂದು ವಸ್ತುಗಳು ಅವನ ಒಂದು ವೃಂದಾವನ, ಭೌಮ ವೃಂದಾವನ ಬಂದ ಕೂಡ್ಲೆ ಅವರೆಲ್ಲರೂ ಒನ್ ಆಫ್ಟರ್ ಅನದರ್ ಎಲ್ಲರೂ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಇವರೆಲ್ಲ ಮೊದ್ಲು ಹೋಗ್ತಾರೆ. ಕೃಷ್ಣ ಬರೋದಕ್ಕಿಂತ ಮುಂಚೆ ಇವರೆಲ್ಲ ಫಸ್ಟ್ ಇಲ್ಲಿ ಪ್ರಕಟ ಆಗ್ತಾರೆ. ನಂತರ ಆಮೇಲೆ ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ ನಿರ್ಜೀವ ವಸ್ತುಗಳಲ್ಲ. ಅವ್ರಿಗೆಲ್ಲರಿಗೂ ಗೋಲೋಕ ವೃಂದಾವನದಲ್ಲಿ ಜೀವ ಇರುವಂತವ್ರು. ದೇರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ಇನ್ಆಕ್ಟಿವ್ ಅಥವಾ ನ್ಯೂಟ್ರಲ್, ಏನು ಇಲ್ಲ ಅಲ್ಲಿ. ಎಲ್ಲ ಪ್ರತಿಯೊಂದಕ್ಕೂ ಜೀವ ಇರುವಂತದ್ದೇ. ಪ್ರತಿಯೊಬ್ರು ಕೃಷ್ಣನ ನೋಡಿ ಅವನಿಗೆ ಪ್ರೇಮ ಮಾಡುವಂತವ್ರು. ಸೊ ಅವ್ರಿಗೆಲ್ಲರಿಗೂ ಒಂದು ಜೀವ ಇದೆ. ಸೊ ಅವರು ಬರ್ತಾರೆ. ನಂತರ ಬರುವಂತವ್ರು ಕೃಷ್ಣನ ತಂದೆ ತಾಯಂದಿರು, ಆಮೇಲೆ ಅವನ ಸ್ನೇಹಿತರು, ಆಮೇಲೆ ಯಾರ್ಯಾರು ಅವನಿಗೆ ಗುರು ಹಿರಿಯರು ಯಾರು ಇರ್ತಾರ ಅವರು ಎಲ್ಲರೂ ಮೊದ್ಲು ಪ್ರಕಟ ಆಗ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಶನಿವಾರ ನಮ್ಗೆ ಬಲರಾಮ ಜಯಂತಿ ಇದೆ, ಬಲರಾಮ ಬರ್ತಾನೆ. ಸೊ ಈ ರೀತಿ ಸೊ ಯಾರ್ಯಾರು ಅವನಿಂದ ಹಿರಿಯರು ಇರ್ತಾರೆ ಅವರೆಲ್ಲ ಪ್ರಕಟ ಆಗ್ತಾರೆ. ನಂತರ ಬರೋದು ಕೃಷ್ಣ, ಆಮೇಲೆ ಅವನ ಕಿರಿಯರು, ಆಮೇಲೆ ಗೋಪಿಕೆಯರು ಎಲ್ಲ ಆಮೇಲೆ ಬರ್ತಾರಂತೆ ಅವರೆಲ್ಲ. ಸೊ ಕೃಷ್ಣ ಬಂದ ಮೇಲೆ ಅವ್ರ ಜೊತೆಗೆ ಸ್ವಲ್ಪ ಬರ್ತಾರೆ, ಅದಾದ್ಮೇಲೆ ಒಂದ್ ಸ್ವಲ್ಪ ಬರ್ತಾರೆ. ಸೊ ಶಾಸ್ತ್ರಗಳು ಏನ್ ಹೇಳ್ತಾರಂದ್ರೆ, ಯಾರು ಈ ಭೂಮಿಯ ಮೇಲೆ ತಮ್ಮ ಭಕ್ತಿ ಜೀವನದ ಪರಿಪೂರ್ಣತೆಯನ್ನ ಹೊಂದ್ತಾರೋ, ಯಾರು ತಮ್ಮ ಭಕ್ತಿ ಜೀವನದ ಪರಿಪೂರ್ಣತೆಯನ್ನ ಹೊಂದುತ್ತಾರೋ ಅಂದ್ರೆ ಕೃಷ್ಣನನ್ನ ತಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೋ ಅವರು ನೇರವಾಗಿ ಗೋಲೋಕ ವೃಂದಾವನಕ್ಕೆ ಹೋಗೋದಿಲ್ಲ. ಪ್ಲೀಸ್ ನೋಟ್ ಡೌನ್, ಅಂಡರ್ಲೈನ್. ಅವ್ರು ನೇರವಾಗಿ ಗೋಲೋಕ ವೃಂದಾವನಕ್ಕೆ ಹೋಗೋದಿಲ್ವಂತೆ. ಯಾರು ಆಲ್ರೆಡಿ ಭಕ್ತಿ ಜೀವನದ ಪರಿಪೂರ್ಣತೆಯನ್ನ ಹೊಂದಿರುತ್ತಾರೋ, ಯಾರು ಆಚಾರ್ಯರು ಇರ್ತಾರೆ, ಯಾರು ಸಾಧು ಪುರುಷರು ಇರ್ತಾರೆ,
ಅವರು ಭಕ್ತಿ ಜೀವನದ ಪರಿಪೂರ್ಣತೆಯನ್ನ ಯಾವಾಗ ಹೊಂದ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡ್ತಾರಂತೆ ಇಲ್ಲಿ. ಸೊ ಏನ್ ಟ್ರೈನಿಂಗು? ಭೌಮ ವೃಂದಾವನದಲ್ಲಿ ಅವರಿಗೆ ಪರಿಪೂರ್ಣತೆ ಸಾಧಿಸೋದಕ್ಕೆ ಒಂದು ಆ ಹಂತಕ್ಕೆ ಹೋಗೋದಕ್ಕೆ ಒಂದು ಟ್ರೈನಿಂಗ್ ಕೊಡ್ತಾರಂತೆ. ಅಂದ್ರೆ ಅವ್ರಿಗೆ ಭೌಮ ವೃಂದಾವನ, ಇವಾಗ ಏನು ಮಥುರೆ ಹತ್ರ ವೃಂದಾವನ ಇದೆಯಲ್ಲ, ಅಲ್ಲಿ ಅವರು ಜನ್ಮ ತಾಳೋ ತರ ಒಂದು ಅವಕಾಶ ಕಲ್ಪಿಸ್ಕೊಡ್ತಾರಂತೆ ಅವ್ರಿಗೆ. ಸೊ ಅವರಲ್ಲಿ ಜನ್ಮವನ್ನ ತಾಳ್ತಾರೆ. ಅಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಲಾಗತ್ತೆ. ಸೊ ನಾವ್ ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ವೃಂದಾವನದಲ್ಲಿ ಧಾಮದಲ್ಲಿ ಹುಟ್ಟಿರೋವಂಥವ್ರು ಅವರ ಒಂದು ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೋಬಹುದು. ಸೊ ಆಲ್ರೆಡಿ ಅವ್ರದ್ದು ಭಕ್ತಿ ಜೀವನದ ಪರಿಪೂರ್ಣತೆ ಅವರು ಸಾಧಿಸ್ಬಿಟ್ಟಿದ್ದಾರೆ. ಆ ಅರ್ಹತೆಯನ್ನ ಅವ್ರು ಗೋಲೋಕಕ್ಕೆ ಹೋಗುವಂತ ಒಂದು ಅರ್ಹತೆ, ಕ್ವಾಲಿಫಿಕೇಶನ್ ಬಂದ್ಬಿಟ್ಟಿದೆ ಅವ್ರಿಗೆ. ಬಟ್ ಇನ್ನ ಡಿಗ್ರಿ ಹತ್ರ ಬಂದಿಲ್ಲ, ಡಿಗ್ರಿ ಕೊಟ್ಟಿಲ್ಲ ಅವ್ರಿಗೆ, ಬಟ್ ದೇ ಹ್ಯಾವ್ ಕ್ವಾಲಿಫೈಡ್ ಅಲ್ಲಿ ವೃಂದಾವನದಲ್ಲಿ ಹುಟ್ಟಿರೋರು. ನಾವ್ ಹೇಳ್ತೀಯಲ್ಲ, ವ್ರಜವಾಸಿಸ್ ಆಗೋಯ್ತು ಅವ್ರದ್ದು, ಇದೆ ಕೊನೆ ಜನ್ಮ ಅಂತ ಗುರು ಹಿರಿಯರು ಹೇಳ್ತಾ ಇರ್ತಾರೆ. ಸೊ ಇದೇ ಅದು ಶಾಸ್ತ್ರಗಳೇ ಹೇಳುವಂಥದ್ದು. ಸೊ ಅಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಅವ್ರ ಜೊತೆ ಇನ್ನೇನ್ ಕೃಷ್ಣ ಈ ಬ್ರಹ್ಮಾಂಡ ಬಿಟ್ಟು ಹೋಗ್ತಾ ಇದ್ದಾನೆ, ಅಪ್ರಕಟ ಆಗ್ತಾನೆ ಅಂದಾಗ ಅವ್ರ ಜೊತೆಯಲ್ಲಿ ಅವ್ರುನು ಯಾರು ಗುರು ಹಿರಿಯರಲ್ಲಿ ವ್ರಜವಾಸಿಗಳಿರ್ತಾರೆ, ಅವರು ಕೂಡ ಅವ್ರ ಜೊತೆಗೆ ಅವ್ರ ಹಿಂದೆನೆ ಅವರು ಗೋಲಕ ವೃಂದಾವನಕ್ಕೆ ಹೊರಟೋಗ್ತಾರಂತೆ. ಸೊ ನಾವೆಲ್ಲರೂ ಹೋಗ್ಬೇಕಲ್ವಾ ಈ ಟ್ರೈನಿಂಗ್ ಮಾಡ್ಕೊಂಡು? ಎಲ್ಲಾರು ರೆಡಿ ಆಗಿದ್ದೀರಾ? ಎಲ್ಲಾರು ಹೋಗ್ಬೋದಲ್ವಾ ಭೌಮ ವೃಂದಾವನದಲ್ಲಿ ನಾವು ಒಂದು ಟ್ರೈನಿಂಗ್ ತಗೊಳ್ಳೋದಿಕ್ಕೆ? ಎಸ್ ಮಾತಾಡಿ. ಜೈ ಜೈ ಜೈ. ಸೊ ಗೋಲಕ ವೃಂದಾವನಕ್ಕೆ ಒಂದು ಫಸ್ಟ್ ಸ್ಟೆಪ್ ಅದು ಭೌಮ ವೃಂದಾವನ. ಸೊ ಅದು ತುಂಬಾ ತುಂಬಾ ಬಹಳ ಬಹಳ ಮುಖ್ಯ ಅಂತ ಹೇಳ್ತಾರೆ ಆಚಾರ್ಯರು. ಸೊ ಅದಕ್ಕೆ ನಾವು ಅದರ ಪ್ರತಿ ನಾವು ಶ್ರಮ ಪಡ್ಬೇಕು, ಅದರ ಪ್ರತಿ ನಾವು ಅಲ್ಲಿಗೆ ಹೋಗೋದಿಕ್ಕೆ ಒಂದು ಶ್ರಮ ಪಡಬೇಕು. ಸೊ ಅಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಅವನ ತುಂಬಾ ಏನು ಲೀಲೆಗಳಿವೆಯೋ ಅದನ್ನೆಲ್ಲ ಅವನು ಅಲ್ಲಿ ಪ್ರಕಟ ಮಾಡ್ತಾನೆ, ಅಂದ್ರೆ ಅಲ್ಲಿ ತೋರಿಸ್ತಾನೆ, ಅವನ ಲೀಲೆಗಳನ್ನ ಅವನು ಅಲ್ಲಿ ತೋರಿಸ್ತಾನೆ. ಸೊ ಕೃಷ್ಣನ ಒಂದು ಬಾಲ್ಯ ಲೀಲೆಗಳಿಗೆಲ್ಲ ತುಂಬಾ ಮುಖ್ಯವಾಗಿರುವಂತದ್ದು. ಜನ್ಮಾಷ್ಟಮಿ ಇರೋದೇ ಅದಕ್ಕೋಸ್ಕರ, ಆ ಲೀಲೆಗಳನ್ನ ಶ್ರವಣ ಮಾಡೋದಕ್ಕೋಸ್ಕರ. ಓಕೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಗೋಲೋಕ ವೃಂದಾವನದಲ್ಲಿ ಜನ್ಮಾಷ್ಟಮಿ ಇಲ್ಲ ಅಂತೆ. ಯಾಕಂದ್ರೆ ಅಲ್ಲಿ ಭಗವಂತಂದು ಹುಟ್ಟೋದು ಇಲ್ಲ, ಸಾವು ಅದೆಲ್ಲ ಏನು ಇಲ್ಲ. ಅಲ್ಲಿ ಏನಿದ್ರು ಈ ಭೌತಿಕ ಜಗತ್ತಲ್ಲೇ ಅವನು ಬರೋದು ಅಥವಾ ಅಪ್ರಕಟ ಆಗೋದು. ಸೊ ಹಾಗಾಗಿ ಜನ್ಮಾಷ್ಟಮಿ ಇರೋದು ನಮಗ್ ಮಾತ್ರ, ಇದನ್ನ ನಾವು ನೆನ್ಪಿಟ್ಕೋಬೇಕು. ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಜನ್ಮಾಷ್ಟಮಿ ಅಂತ ಏನೇನು ಇಲ್ಲ. ಅಲ್ಲಿ ದಿನ ಯಾವಾಗ್ಲೂ ಹಬ್ಬ, ಯಾವಾಗ್ಲೂ ಅಲ್ಲಿ ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. ಯಾವಾಗ್ಲೂ ನಿತ್ಯೋತ್ಸವ, ಅಲ್ಲಿ ನಿತ್ಯೋತ್ಸವ ನಡೆಯುತ್ತೆ ಅಲ್ಲಿ. ಸೊ ಹಾಗಾಗಿ ಈ ಕೃಷ್ಣ ನಮ್ಗೋಸ್ಕರ ಈ ಲೀಲೆಗಳನ್ನ ಮಾಡ್ತಾ ಇದ್ದಾನೆ, ತನ್ನ ಹತ್ರ ನಮ್ಮನ್ನ ಸೆಳೆಯೋದಕ್ಕೋಸ್ಕರ. ಓಕೆ. ಸೊ ಅವನಿಗೆ ಓಕೆ ಸೊ ನಾವು ಅವನಿಗೆ ಆಕರ್ಷಿತರಾಗ್ಬೇಕು. ಆದಷ್ಟು ನಾವು ಮಾಯೆಯಿಂದ ಹೊರಗಡೆ ಬಂದು ಅವನ ಪ್ರತಿ ಆಕರ್ಷಣೆಗೆ ಈಡಾಗ್ಬೇಕು. ಸೊ ಯಾವಾಗ ಆಗತ್ತೆ ಅಂದ್ರೆ ನಮ್ಗೆ ಅಸೋಸಿಯೇಷನ್ ಇರೋದ್ರಿಂದ ನಮ್ಗೆ ಇದಾಗತ್ತೆ. ಆಮೇಲೆ ಶಾಸ್ತ್ರಗಳನ್ನ ಓದೋದ್ರಿಂದ ಆಗತ್ತೆ. ಆಮೇಲೆ ನಾಮ ಜಪ ಮಾಡೋದ್ರಿಂದ ಇದು ಆಗತ್ತೆ, ಖಂಡಿತ ಆಗತ್ತೆ ಅಂತ ಆಚಾರ್ಯರು ಶಾಸ್ತ್ರಗಳು ಕೂಡ ಹೇಳ್ತಾ ಇವೆ. ಸೊ ಕೃಷ್ಣನ ಪ್ರತಿ ನಮ್ಮ ಒಲವು ಮೂಡ್ಬೇಕು ಅಂತ ಹೇಳಿದ್ರೆ ಈ 3ರಿಂದ ಮಾತ್ರ ಸಾಧ್ಯ. ಆಚಾರ್ಯ ಪ್ರಚಾರ ಹೇ ಅಂತ ಹೇಳ್ತಾರೆ. ಸೊ ಪ್ಯೂರಿಟಿ ಇಸ್ ದ ಫೋರ್ಸ್ ಅಂತಾನು ಹೇಳ್ತಾರೆ. ಆಮೇಲೆ ಬುಕ್ಸ್ ಆರ್ ದ ಬೇಸಿಸ್ ಅಂತ ಹೇಳ್ತಾರೆ. ಇದು ಒಂದು 4 ತತ್ವಗಳಿವೆ ನಮ್ಮ ಇಸ್ಕಾನ್ ಟೆಂಪಲ್ ಅಲ್ಲಿ. ಅದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಬಿಟ್ರೆ ನಾವು ಕೃಷ್ಣನ ಪ್ರತಿ ನಮ್ಮ ಪ್ರೇಮ ಅಂಕುರ ಆಗುತ್ತಂತೆ. ನಾವು ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸೊ ನೀವು ಗೋಲೋಕ ವೃಂದಾವನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಐ ಹ್ಯಾವ್ ದ ಬ್ಯಾಕ್ ಡೋರ್ ಕೀ ಅಂತ ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ಕೊಟ್ಟಿರೋಂತ ಒಂದು ಗೆರೆಯನ್ನ ನಾವು ಫಾಲೋ ಮಾಡೋದ್ರಿಂದ, ಅವರ ಒಂದು ಅಂಕಿ ಅಂಶಗಳನ್ನ ಫಾಲೋ ಮಾಡೋದ್ರಿಂದ ನಾವು ಖಂಡಿತ ನಾವು ಗೋಲೋಕ ವೃಂದಾವನಕ್ಕೆ ಹೋಗಬಹುದು. ಆಮೇಲೆ ಕೃಷ್ಣ ಏನಕ್ಕೆ ಲೀಲೆಗಳನ್ನ ಮಾಡ್ತಾನೆ, ಏನಕ್ಕಂದ್ರೆ ಅವನಿಗೆ ವೋಟ್ ಸಿಗ್ಬೇಕಲ್ವಾ. ಇವಾಗ ಪೊಲಿಟಿಷಿಯನ್ಸ್ ಎಲ್ಲ ಏನ್ ಮಾಡ್ತಾರೆ, ಬಂದು ತಮ್ಮ ಬಗ್ಗೆ ಎಲ್ಲ ತಾವು ಹೇಳ್ಕೊಳ್ತಾರೆ ಅಲ್ವಾ. ಏನಕ್ಕೆ ಅಂದ್ರೆ ಉದ್ದೇಶ ತುಂಬಾ ಒಳ್ಳೆ ಉದ್ದೇಶ ಇದೆ, ನಮ್ಮನ್ನ ಕರ್ಕೊಂಡು ಹೋಗ್ಬೇಕಷ್ಟೇ, ತಗೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಅವನಿಗೆ ನಮ್ಮ ವೋಟ್ ಬೀಳ್ಬೇಕು ಅವನಿಗೆ. ಆ ವೋಟ್ ಬಿತ್ತು ಅಂದ್ರೆ ನಮ್ಮ ಮನಸ್ಸು ಕೂಡ ಅವನ ಪ್ರತಿ ಒಂದು ಒಲವು ಮೂಡುತ್ತೆ. ನಾವು ಅವನ ಜೊತೆಗೆ ಹೋಗೋದಿಕ್ಕೆ ನಾವು ಮನಸ್ಸು ಮಾಡ್ತೀವಿ. ಸೊ ಇಲ್ಲಾಂದ್ರೆ ನಾವ್ ಇಲ್ಲೇ ಮತ್ತೆ ಬಿದ್ದು ಇದೇ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ, ಇದೇ ದುಃಖ ದೋಷ ಅನುದರ್ಶನಂ. ಸೊ ಇದೇ ಒಂದು ಇದ್ರಲ್ಲಿ ಬಿದ್ದಿರ್ತೀವಿ ನಾವು. ಆಮೇಲೆ ಇನ್ನೇನಾಗುತ್ತೆ ಅಂತ ಹೇಳಿದ್ರೆ, ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ, ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಭೌತಿಕ ವಸ್ತುವಿನ ಆಕರ್ಷಣೆಗಿಂತ ಒಂದು ಹೆಚ್ಚಿನ ಆಕರ್ಷಣೆ ನಮ್ಗೆ ಸಿಗ್ಬೇಕು. ಸೊ ಆ ಆಕರ್ಷಣೆನೇ ಅವನ ಲೀಲೆಗಳು.
ಅದನ್ನ ನಾವೇನ್ ಹೇಳ್ತೀವಿ, ಇವಾಗ ಒಂದು ಲೋಯರ್ ಟೇಸ್ಟ್ ಅಲ್ಲಿ ನಾವಿದೀವಂತೆ, ಅಂದ್ರೆ ಒಂದು ರುಚಿ ಇಲ್ಲದೆ ಇರುವಂತ ಒಂದು ಸ್ತರದಲ್ಲಿ ನಾವಿದ್ದೀವಿ. ಸೊ ಅದೇ ನಮ್ಗೆ ಹೈಯರ್ ಟೇಸ್ಟ್ ಸಿಕ್ತು ಅಂತ ಹೇಳಿದ್ರೆ, ಹೈಯರ್ ಟೇಸ್ಟ್ ಅಥವಾ ಉನ್ನತವಾದ ಒಂದು ರುಚಿ ನಮ್ಗೆ ಸಿಕ್ತು ಅಂತ ಹೇಳಿದ್ರೆ, ಆ ರುಚಿಯ ಆಸ್ವಾದನೆ ನಮ್ಗಾಗ್ಬೇಕು. ಸುಮ್ನೆ ನಮ್ಗೆ ಸಿಕ್ಕಿದ್ರು ನಡೆಯಲ್ಲ ಅದು. ಅದ್ರ ಆಸ್ವಾದನೆ ಮಾಡ್ಸೋರು ಯಾರು? ಸಾಧು ಗುರುಗಳು. ಸೊ ನಾವು ಅದಕ್ಕೆ ಹೇಳೋದು, ಗುರುಗಳ ಮಾತನ್ನ ನಾವು ಮೀರಬಾರದು. ಯಾಕಂದ್ರೆ ಅವ್ರಿಗೆ ನಮ್ಮ ಒಳಿತಿಗೋಸ್ಕರನೇ ಅವ್ರು ಹೇಳೋದು. ಗುರುಗಳು ಯಾವತ್ತು ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರನೇ ಅವ್ರು ಹೇಳೋದು. ಅವ್ರು ಏನಾದ್ರೂ ಹೇಳಿ ನಾವು ಅದನ್ನ ಚಾಚೂ ತಪ್ಪದೆ ಮಾಡಬೇಕು. ಯಾವುದೇ ರೀತಿ ನಾವು ಕೆಳಮಟ್ಟದ ರುಚಿಗೆ ಬೀಳದಂತೆ ನಾವು ನೋಡ್ಕೋಬೇಕು. ಯಾಕಂದ್ರೆ ಯಾವಾಗ ಬೇಕಾದ್ರೂ ಬಿಟ್ಬಿಡ್ತೀವಂತೆ, ಸಾಧ್ಯತೆ ಇದೆಯಂತೆ. ನಾವು ಇಟ್ಸ್ ವೆರಿ ಡಿಫಿಕಲ್ಟ್. ಅವ್ರ ಮೇಲ್ ಬರೋದು ತುಂಬಾನೇ ಕಷ್ಟ ಇದೆ. ಸೊ ಆ ಸಾಧ್ಯತೆಯನ್ನ ಮಾಡ್ಕೊಡುವಂತವ್ರು ಸಾಧುಗಳು ಅಥವಾ ಗುರುಗಳು. ಸೊ ನಾವು 3 ಜನರನ್ನ ಫಾಲೋ ಮಾಡ್ಬೇಕು. 3 ಸಾಧು, ಶಾಸ್ತ್ರ, ಗುರು. ಸಾರಿ, ಗುರು, ಸಾಧು, ಶಾಸ್ತ್ರ. ಗುರುಗಳನ್ನ ಫಸ್ಟ್ ಪ್ರಯಾರಿಟಿ ಇಸ್ ಗುರುಗಳು, ದೆನ್ ಸಾಧು, ದೆನ್ ಶಾಸ್ತ್ರ. ಸೊ ಗುರುಗಳು ಅಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ನಮ್ಮ ಶಿಕ್ಷಾ ಗುರುಗಳಾಗಿರ್ಬೋದು, ಪಥ ಪ್ರದರ್ಶಕ ಗುರುಗಳಾಗಿರ್ಬಹುದು, ಅಥವಾ ಒಂದು ನಮ್ಮ ಚೈತ್ಯ ಗುರುಗಳಾಗಿರ್ಬಹುದು. ಚೈತ್ಯ ಗುರುಗಳ ನಥಿಂಗ್ ಬಟ್ ನಮ್ಮ ಹೃದಯ ಹೇಳುತ್ತೆ, ಇದು ಮಾಡ್ಬೇಡ ನೀನು, ಇದು ತಪ್ಪಿದೋ, ಓಕೆ, ಈ ತರ ಮಾಡ್ಬೇಡ, ಅದನ್ನ ಮಾಡು ಅಂತ. ಬಟ್ ಸ್ಟಿಲ್ ನಾವೇನ್ ಮಾಡ್ತೀವಿ, ಅದನ್ನ ಅಸಡ್ಡೆ ಮಾಡ್ಬಿಡ್ತೀವಿ. ಚೈತ್ಯ ಗುರುಗೆ ಅಸಡ್ಡೆ ಮಾಡ್ತೀವಿ, ನಾವು ಅಸಡ್ಡೆ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಅದೆಲ್ಲ ನಮ್ಗೆ ಒಂದು ಪಥ ಪ್ರದರ್ಶಕ ಮಾಡೋದಕ್ಕೋಸ್ಕರ ಬರುವಂತದ್ದು. ಸೊ ನಾವು ಇಸ್ಕಾನಿಗೆ ಬರೋದಕ್ಕೆ ಯಾರೋ ಒಬ್ರು ಕಾರಣ ಇರ್ತಾರೆ, ಅವರಿಗೆ ನಾವು ಮರಿಬಾರ್ದು. ಅವರಿಂದಾನೇ ನಮ್ಗೆ ಇವತ್ತು ಏನೋ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಒಂದು ಸ್ವಲ್ಪ ನಾವು ಭಕ್ತಿ ಮಾಡೋದಕ್ಕೆ ಸಾಧ್ಯ ಆಗಿರುವಂತದ್ದು. ನಂತರ ಶಿಕ್ಷಾ ಗುರುಗಳು, ಅವ್ರನ್ನಂತೂ ಅವಿಸ್ಮರಣೀಯ. ಅವ್ರನ್ನ ನಾವು ಯಾವತ್ತು ಸ್ಮರಣೆಯಲ್ಲಿ ಇಡಬೇಕು. ನಂತರ ಬರುವಂತವ್ರು ನಮ್ಮ ಯಾರು ದೀಕ್ಷೆಯನ್ನ ಕೊಡ್ತಾರಲ್ಲ, ದೀಕ್ಷಾ ಗುರುಗಳು. ಸೊ ಅವರು ನಮ್ಮ ಎಲ್ಲಾ ಉದ್ಧಾರಕ್ಕೆ, ಪ್ರತಿಯೊಂದು ನಮ್ಮ ಏನಿದೆಯೋ ಉದ್ಧಾರಕ್ಕೆ, ನಾವ್ ಏನಾದ್ರು ಒಂದು ತಪ್ಪು ಮಾಡಿದ್ರು ಕೂಡ ಅವರು ಕ್ಷಮಿಸಿ ನಮ್ಮನ್ನ ಉದ್ಧಾರ ಮಾಡ್ತಾರೆ. ಸೊ ಇವ್ರನ್ನೆಲ್ಲ ನಾವು ಖಂಡಿತ ನಾವು ಫಾಲೋ ಮಾಡ್ಲೇಬೇಕು. ನಂತರ ಬರುವಂತವ್ರು ಸಾಧು ಅಂತ ಹೇಳಿದ್ರೆ ಯಾರು ಜ್ಞಾನಿ ಇರ್ತಾರೆ, ಯಾರು ಕೃಷ್ಣ ಪ್ರಜ್ಞೆಯನ್ನ ತಿಳ್ಕೊಂಡಿರ್ತಾರೆ, ಅವ್ರಿಗೆ ಜ್ಞಾನಿ ಅಂತ ಹೇಳೋದು. ಇನ್ಯಾರು ಜ್ಞಾನಿಗಳಿಲ್ಲ. ಯಾರು ಕೃಷ್ಣ ಪ್ರಜ್ಞೆ ಇಲ್ಲದೆ ಇರೋರು ಇರ್ತಾರಲ್ಲ, ಅವರು ಅಜ್ಞಾನಿಗಳು. ಒನ್ ಹೂ ಡಸ್ ನಾಟ್ ನೋ ಕೃಷ್ಣ, ಅವರು ಅಜ್ಞಾನಿ. ಒನ್ ಹೂ ನೋಸ್ ಕೃಷ್ಣ, ಯಾರು ಅವನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಜ್ಞಾನಿಗಳು ಅಥವಾ ಸಾಧುಗಳು. ಸೊ ಅವರನ್ನ ಫಾಲೋ ಮಾಡ್ಬೇಕು. 3ನೇದಾಗಿ ಶಾಸ್ತ್ರಗಳನ್ನ ಫಾಲೋ ಮಾಡ್ಬೇಕು. ಶಾಸ್ತ್ರ ಏನ್ ಹೇಳತ್ತೆ? ಎಲ್ಲಾ ಶಾಸ್ತ್ರಗಳು, ಎಲ್ಲಾ ವೇದಗಳು, ಪುರಾಣಗಳು ಎಲ್ಲ ಹೇಳುವಂಥದ್ದೇನು? ಶ್ರೀ ಕೃಷ್ಣ ಅರ್ಪಣ ಮಸ್ತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದನ್ನೇ ಎಲ್ಲಾ ಶಾಸ್ತ್ರಗಳು ಹೇಳುವಂಥದ್ದು. ಶಾಸ್ತ್ರ ನಮ್ ತಾಯಿ ಇದ್ದ ಹಾಗೆ. ಸೊ ಅದನ್ನ ನಾವು ಫಾಲೋ ಮಾಡ್ಲೇಬೇಕು. ಸೊ ಗುರು, ಸಾಧು, ಶಾಸ್ತ್ರ, ಈ 3 ನಾವು ಯಾವಾಗ್ಲೂ ಫಾಲೋ ಮಾಡ್ಲೇಬೇಕು. ಅದನ್ನ ಯಾವತ್ತು ಬಿಡಬಾರ್ದು. ಬಿಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಅಧೋಗತಿ ಅಷ್ಟೇ. ನಾವು ಬಿಡೋ ಇಚ್ಛೆ ಇಟ್ಕೊಳ್ಳೇಬಾರ್ದು. ಸೊ ಹಾಗಾಗಿ ಕೃಷ್ಣ ಸ್ವಯಂ ಬಂದಿದ್ದಾನೆ ಇವಾಗ. ಸೊ ನಮ್ಗೆ ಇನ್ನೊಂದು ಹೇಳ್ತಾರೆ, 4 ನಾನು ಏನ್ ಪ್ರಿನ್ಸಿಪಲ್ಸ್ ಹೇಳಿದ್ನಲ್ಲ, ಅದ್ರಲ್ಲಿ ಒಂದು ಮರ್ತೋಯ್ತು. ನೆವರ್ ಫರ್ಗೆಟ್ ಕೃಷ್ಣ, ಆಲ್ವೇಸ್ ರಿಮೆಂಬರ್ ಕೃಷ್ಣ. ನೆವರ್ ಫರ್ಗೆಟ್ ಕೃಷ್ಣ, ಆಲ್ವೇಸ್ ರಿಮೆಂಬರ್. 2 ಒಂದೇನೆ, ಬಟ್ ಎಷ್ಟು ಆಪೋಸಿಟ್ ಆಗಿದೆ ವರ್ಡ್ಸ್, ಆದ್ರೂನು ಅದು ಎಷ್ಟು ಪವರ್ಫುಲ್ ಆಗಿದೆ. ನೆವರ್ ಫರ್ಗೆಟ್ ಕೃಷ್ಣ, ಆಲ್ವೇಸ್ ರಿಮೆಂಬರ್ ಕೃಷ್ಣ. ನಾವ್ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ನಾವು ಭೌತಿಕ ಜಗತ್ತಿನಿಂದ ಹೊರಗಡೆ ಹೋಗೋದಕ್ಕೆ ತುಂಬಾ ಒಳ್ಳೆ ಒಂದು ಅವಕಾಶ ನಮ್ಗೆ ಸಿಗತ್ತೆ. ಸೊ ಆಕ್ಚುಲ್ ಆಗಿ ಇಲ್ಲಿಂದ ಲೀಲೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೃಷ್ಣನ ಜನನ ಆಗಿದೆ ಇವಾಗ. ಅವನು ಇವಾಗ ಇದಕ್ಕೆ ಮಥುರೆಗೆ ಬಂದಿದ್ದಾನೆ. ವಸುದೇವ ಅವನಿಗೆ ಮಥುರೆಗೆ ಕರ್ಕೊಂಡ್ ಬಂದಾನೆ. ಬಾಲಕ ಶಿಶುವನ್ನ ಮಥುರೆಗೆ ಕರ್ಕೊಂಡ್ ಬಂದಿದ್ದಾನೆ. ಅಲ್ಲಿ ಆಲ್ರೆಡಿ ಒಬ್ಬ ಕೃಷ್ಣ ಪ್ರಕಟ ಆಗಿದ್ದಾನೆ. ಯಾರು? ಶ್ಯಾಮಸುಂದರ ಕೃಷ್ಣ. ಇಲ್ಲಿರೋದು ಮಥುರೆಯಲ್ಲಿರೋದು ವಾಸುದೇವ ಕೃಷ್ಣ. ಸೊ ಅಲ್ಲಿ ಗೋಕುಲದಲ್ಲಿ ಜನನ ಆಗಿರುವಂತದ್ದು ಶ್ಯಾಮಸುಂದರ ಕೃಷ್ಣ ಅಂತ ಹೇಳಿ. ಸೊ ಇವಾಗ ಯಾವಾಗ ವಾಸುದೇವ ಕೃಷ್ಣನನ್ನ ಸಾರಿ ಕನ್ಫ್ಯೂಸ್ ಆಗ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ. ವಾಸುದೇವ ಕೃಷ್ಣ ಇಸ್ ನಥಿಂಗ್ ಬಟ್ ಮಥುರೆಯಲ್ಲಿ ಹುಟ್ಟಿರುವಂತ ದೇವಕಿ ಗರ್ಭದಿಂದ ಜನನ ಆಗಿರುವಂತದ್ದು, ಪ್ರಕಟ ಆಗಿರುವಂತದ್ದು. ಸೊ ಅವನು ಯಾವಾಗ ಗೋಕುಲಕ್ಕೆ ಬರ್ತಾನೆ, ನಂದ ಬಾಬಾ ಮನೆಗ್ ಬರ್ತಾನೆ, ಅಲ್ಲಿ ಶ್ಯಾಮಸುಂದರ ಕೃಷ್ಣನ ಒಳಗಡೆ ಅವ್ನು ಸೇರ್ಕೊಳ್ತಾನಂತೆ. ಸೊ ಅದು 2 ಒಂದಾಗಿ ಸೇರ್ಕೊಂಡ್ಬಿಡತ್ತೆ ಅಲ್ಲಿ. ಸೊ ಇಲ್ಲಿ ಇವಾಗ ಕೃಷ್ಣ
ಜನ್ಮ ತಾಳಿದ್ದಾನೆ. ಸೊ do you want me to continue, Mataji? Already it is 12:50. Because ಇದು ಲೀಲೆ ಸ್ಟಾರ್ಟ್ ಮಾಡಿದ್ರೆ ಇವಾಗ it will take more time. It's 12:50, right? Yes, Mataji. Another 10 minutes you can take, I think. Mataji, till I think 1 there are o'clock. 5-6 ಲೀಲಾಸ್, Mataji, ಬಾಲ ಲೀಲೆಗಳು. Okay, then we'll stop. ಹರೇ ಕೃಷ್ಣ. ಬಿಕಾಸ್ ಆಲ್ ಆರ್ ಇಂಪಾರ್ಟೆಂಟ್, ಮಾತಾಜಿ. ಒಂದೊಂದಕ್ಕೆ ಪ್ರತೀಕ ಇದೆ. ಲೈಕ್ ನಮ್ಮ ಅರಿಷಡ್ ವರ್ಗಗಳನ್ನ ನಾವು ಯಾವ ರೀತಿ ಬಿಡ್ಬೇಕು ಅನ್ನೋದಕ್ಕೆ. ಸೊ ಈಚ್ ಅಂಡ್ ಎವ್ರಿ ಲೀಲಾ ಇಟ್ ಇಸ್ ಒಂದು ಅದ್ರದ್ದು ಎಕ್ಸಾಂಪಲ್ ಇದೆ, ಮಾತಾಜಿ. ಹಾಗಿದ್ರೆ ಆಗಲ್ಲ ಬಿಡಿ, ಹಾಗಿದ್ರೆ we'll stop. ಹರೇ ಕೃಷ್ಣ. ಸಾರಿ ಮಾತಾಜಿ, ಐ ಟ್ರೈ ಟು ಮೇಕ್ ಇಟ್ ಶಾರ್ಟ್. ಆದ್ರೂ ಎಷ್ಟು ಹೇಳಿದ್ರು ಸಾಲಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ತೊಂದ್ರೆ ಇಲ್ಲ. ಓಕೆ. ಎಸ್ ಮಾತಾಜಿ. ಸೊ ಇವತ್ತಿಗೆ ಸಂಬಂಧಪಟ್ಟಂತ ಏನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ದಯವಿಟ್ಟು ಕೇಳ್ಬಹುದು. ಏನಾದ್ರೂ ಕಾಮೆಂಟ್ಸ್ ಪ್ಲೀಸ್. ನನ್ನ ಒಂದು ಪ್ಯೂರಿಫಿಕೇಶನ್ಗೋಸ್ಕರ ನಾನು ಇದನ್ನ ಮಾಡ್ತಾ ಇದೀನಿ. ದಯವಿಟ್ಟು ಎಲ್ಲರೂ ನಂಗೆ ಪ್ರೇ ಮಾಡ್ಬೇಕು ಅಂತ ವಿನಂತಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಹರಿಸ್ ಮೀನಾಕ್ಷಿ. ಎಸ್ ಮಾತಾಜಿ. ಕ್ಲಾಸು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಭಗವಂತನ ಬಗ್ಗೆ, ಅವನ ಅವತಾರದ ಬಗ್ಗೆ, ಮತ್ತು ಅವನ ಹುಟ್ಟಿನ ಒಂದು ಕಾರಣ ಏನು, ಹುಟ್ಟು ಅವನ್ಗೆ ಯಾವಾಗ್ಲೂ ಇರಲ್ಲ, ಅದು ಆದಿ ಅನಂತವಾಗಿರ್ತಾನೆ, ಮತ್ತು ಅವತಾರ ಯಾಕೆ ಮಾಡ್ತಾನೆ, ಮತ್ತು ನಾವು ಸಾಧುಗಳು ಆಚಾರ್ಯರಿರ್ಬೋದು, ನಾವು ನೇರವಾಗಿ ಗೋಲೋಕ ವೃಂದಾವನಕ್ಕೆ ಹೋಗಲ್ಲ, ಭೌಮ ಒಂದು ವೃಂದಾವನಕ್ಕೆ ಹೋಗ್ತೀವಿ, ಅಲ್ಲಿಂದ ನಾವು ಮತ್ತೆ ಗೋಲೋಕ ವೃಂದಾವನಕ್ಕೆ ಹೋಗ್ತೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ಅವತಾರ ಯಾಕಾಗತ್ತೆ, ದುಷ್ಟರನ್ನ ನಾಶ ಮಾಡ್ಲಿಕ್ಕೆ ಮತ್ತು ಭಕ್ತರನ್ನ ಕಾಪಾಡ್ಲಿಕ್ಕೆ ಅನ್ನೋದನ್ನ ತಿಳಿಸ್ಕೊಡ್ರಿ. ಮತ್ತೆ ಜನ್ಮಾಷ್ಟಮಿಯನ್ನ ನಾವು ಯಾಕೆ ಆಚರಣೆ ಮಾಡ್ಬೇಕು, ಅದರಿಂದ ನಮ್ಗೆ ಏನ್ ಲಾಭ ಅನ್ನೋದನ್ನ, ಅಂದ್ರೆ ನಮ್ಮ ಒಂದು ಎಲ್ಲ ಅನೇಕ ಜನ್ಮಗಳಿಂದ ಇರುವ ಪಾಪವನ್ನ ಅದು ನಾಶ ಮಾಡುತ್ತೆ, ನಮ್ಮಲ್ಲಿರುವ ಒಂದು ಅನರ್ಥಗಳನ್ನದು ನಾಶ ಮಾಡುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ಮತ್ತು ಇದರ ಸಂಬಂಧಪಟ್ಟ ಹಾಗೆ ಯಾರಾದರೂ ಪ್ರಶ್ನೆ ಇದ್ದರೆ ಮಾಡಬಹುದು. ಹರೇ ಕೃಷ್ಣ. ಎಸ್ ಮಾತಾಜಿ, ಪ್ಲೀಸ್. Hare Krishna. Thank you so much, Hare Krishna. Champa Mataji, for the wonderful class. ಕ್ಲಾಸ್ ತುಂಬಾನೇ ಮೀನಾಕ್ಷಿ ಸೇನೆ ಮಾತಾಜಿ ಅವರು ಹೇಳ್ಬಿಟ್ಟಿದ್ದಾರೆ. ಇವಾಗ ಎಲ್ಲಾ ರೀತಿಯಿಂದನೂ ಎಲ್ಲರಿಗೂ ತುಂಬಾ ಮನಸ್ಸಿಗೆ ಮುಟ್ಟುವಂಗೆ ಸಮಾಧಾನ ನಿಧಾನವಾಗಿ ಎಲ್ಲಾ ತಿಳಿ ಹೇಳಿದ್ರಿ. ನಾವ್ ಅನ್ಕೋತೀವಿ ಯಾವಾಗ್ಲೂ ಕೃಷ್ಣನ್ ಬರ್ತ್, ಕೃಷ್ಣ ಹುಟ್ಟಿದ್ದು ಅಂತ. ಅದೇ ಕೃಷ್ಣನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಎಲ್ಲಾನು ನಮ್ಗೆ ಗೊತ್ತಿರೋ ವಿಷಯ ಆದ್ರೂ ಅದು ಹಾಗೆ ಬರುತ್ತೆ. ಅದು ಎಲ್ಲಾ ವಿಷಯನ ನೀವು ವಿವರವಾಗಿ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಅದ್ರಲ್ಲೂ ಐ ಮಸ್ಟ್ ಸೇ ಸ್ಪೆಷಲ್ ಥ್ಯಾಂಕ್ಸ್, ಬಿಕಾಸ್ ವಾಲಂಟ್ರಿ ಆಗಿ ನೀವೇ ಸಬ್ಜೆಕ್ಟ್ ನ ತಗೊಂಡು ನೀವೇ ಟಾಪಿಕ್ ನ ಆರಿಸ್ಕೊಂಡು ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ಜನ್ಮಾಷ್ಟಮಿ ಬೇರೆ ಬರ್ತಿದೆ. ಸೊ ಇಟ್ ಇಸ್ ವೆರಿ ಮಚ್ ರಿಲೇಟೆಡ್. ತುಂಬಾ ಒಳ್ಳೇದಾಯ್ತು ಆಗಿದ್ದು. ಆದ್ರೆ ನೆಕ್ಸ್ಟ್ ವೀಕ್ ನಾನೇನ್ ಅನ್ಕೊಂಡೆ ಅಂದ್ರೆ, ಜನ್ಮಾಷ್ಟಮಿ ಇರೋದ್ರಿಂದ ಅದೇ ವಾರದಲ್ಲಿ ಐ ವಾಂಟೆಡ್ ಟು ಮೇಕ್ ಇಟ್ ಬಿಟ್ ಸ್ಪೆಷಲ್ ಫಾರ್ ಗಿವಿಂಗ್ ಫಾರ್ ಎವ್ರಿ ಒನ್ 10 minutes, ಲೈಕ್ ಬಳ್ಳಾರಿ ಅವರಿಗೆ ಒಂದು 10 ನಿಮಿಷ, ಶಿವಮೊಗ್ಗ 10 ನಿಮಿಷ, ಚಿತ್ರದುರ್ಗ ಮಾತಾಜಿ ಎಲ್ಲ ಮೇನ್ ಇಲ್ಲಿ ಸುಭಾಷಿಣಿ ಮಾತಾಜಿ, ಹಿಂಗೆ 4 ಜನಕ್ಕೆ ಕೊಡುವಂತಿದ್ದೆ. ಬಟ್ ನಾಟ್ ಎಟ್ ಪ್ಲಾನ್ಡ್. ಇಫ್ ನಾಟ್, ಯು ಆರ್ ಗೋಯಿಂಗ್ ಟು ಗೆಟ್, ಅಂಡ್ ಅದರ್ವೈಸ್ ಎವ್ರಿ ಒನ್ ವಿಲ್ ಗೆಟ್ 10 minutes ಆ ತರ. ನೋಡೋಣ ಏನಾಗುತ್ತೆ. ಐ ಲೆಟ್ ಯು ನೋ. ಎಸ್ ಮಾತಾಜಿ, ಪ್ಲೀಸ್. ಓಕೆ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ತುಂಬಾ ಚೆನ್ನಾಗಿತ್ತು ಮಾತಾಜಿ ಪ್ರವಚನ. ಕೃಷ್ಣನ ಬಗ್ಗೆ ತುಂಬಾ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಇನ್ನು ಕೇಳಿಸೋಣ ಅಂತ ಅನಿಸ್ತಾ ಇದೆ. ಹರೇ ಕೃಷ್ಣ. ಇಲ್ಲ, ಕೃಷ್ಣನ ಒಂದು ಲೀಲೆಗಳೇ ಆತರ ಮಾತಾಜಿ, ಅವನ ಬಗ್ಗೆ ಎಷ್ಟು ಕೇಳಿದ್ರು ಸಾಲಲ್ಲ. ಹೌದು, ತುಂಬಾ ಚೆನ್ನಾಗಿದೆ. ನಾನು ಅದು ನೋಡ್ತಾ ಇದ್ದೀನಿ. ಎಷ್ಟಿದೆ ಅಂದ್ರೆ, ನಾನು ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಹೇಳಿದ್ರು ಅದು ಹೋಗ್ತಾನೆ ಇದೆ ಮಾತಾಜಿ. ಅವರ್ಸ್ ಟುಗೆದರ್ ಹೋಗ್ತಾನೆ ಇದೆ. ಸ್ವಲ್ಪ ಇಂಪಾರ್ಟೆಂಟ್ ಇದ್ದದ್ ಮಾತ್ರ ಆರಿಸ್ಕೊಂಡೆ ಮಾತಾಜಿ. ಸೊ ಇಲ್ಲಿ ನಮ್ ವಿಜಯನಗರ ಸೆಂಟರ್ ಅಲ್ಲಿ ಕ್ಲಾಸ್ ಮಾಡ್ತಾ ಇದಾರೆ ಮಾತಾಜಿ. ಒಂದು 3 ವಾರಗಳಿಂದ ಲೀಲೆಗಳನ್ನ ಹೇಳ್ತಾ ಇದಾರೆ ಹಿಸ್ ಗ್ರೇಸ್ ನಾರಾಯಣ್ ಪದ್ಮನಾಭ ಪ್ರಭುಜಿ ಅವರು. ಸೊ ಅದ್ರಿಂದ ಸುಮಾರು ನಾನು ಪಾಯಿಂಟ್ಸ್ ಆರಿಸ್ಕೊಂಡೆ.
ಚೆನ್ನಾಗಿ ಹೇಳ್ತಾರೆ ಮಾತಾಜಿ ಅವರು. ಪ್ರಭುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಒಂದು 200-250 ಜನ ಇಲ್ಲಿ ನಾವು ಅಕ್ಯುಮುಲೇಟ್ ಆಗ್ತೀವಿ ಎವ್ರಿ ವೀಕ್, ಎವ್ರಿ ಸ್ಯಾಟರ್ಡೇಸ್. ಸೊ ಪ್ರಭುಗಳು ಅಲ್ಲಿ ಚೆನ್ನಾಗಿ ಹೇಳ್ತಾರೆ ಮಾತಾಜಿ. ಎಲ್ಲ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಸೊಗಸಾಗಿ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಚಂಪಾ ಮಾತಾಜಿ, ದಂಡೋತ್ ಹರೇ ಪ್ರಣಾಮ. ಕೃಷ್ಣ. ಹರೇ ಕೃಷ್ಣ. ಪ್ರಣಾಮಗಳು. ಮಾತಾಜಿ ತುಂಬಾ ಚೆನ್ನಾಗಿತ್ತು. ಲೀಲೆಗಳು ಅದ್ರ ಎಷ್ಟು ಕೇಳಿದ್ರು ಅದು ಹೊಸದೇ ಅನ್ಸುತ್ತೆ ಆಕ್ಚುಲಿ ಕೃಷ್ಣಂದು. ಇನ್ನು ಕೇಳ್ಬೇಕು ಅನ್ಸುತ್ತೆ. ಮಾತಾಜಿ ನಂದೇನಂದ್ರೆ ಪ್ರಶ್ನೆ, ನೀವು ಇದು ಈ ಸೆಂಟರ್ ಇದೆ ಅಂದಲ್ಲ, ಬಸವೇಶ್ವರ ನಗರದಿಂದ ತುಂಬಾ ದೂರ ಆಗುತ್ತಾ ಮಾತಾಜಿ ಸೆಂಟರ್ ಅದು? ಇಲ್ಲ ಮಾತಾಜಿ, ಬಸವೇಶ್ವರ ನಗರದಿಂದಾನು 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಒಳಗಡೆನೆ. ಓಕೆ ಮಾತಾಜಿ, ನಮ್ಮ ತಂದೆ ಎಲ್ಲ ಇದಾರಲ್ಲ ಫ್ಯಾಮಿಲಿ, ಅವ್ರಿಗೆ ಅಲ್ಲಿ ಯಾವ್ದು ಸತ್ಸಂಗ ಸಿಕ್ಕ, ಸೊ ಅವ್ರಿಗೆ ಹೇಳ್ತೀರ ನಾನು ಹೋಗಿ ಅಂತ ಎವ್ರಿ ಸ್ಯಾಟರ್ಡೆ. ನಂಬರ್ ಕೊಡಿ ಮಾತಾಜಿ, ನನ್ನ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ನೀವು ಕಳ್ಸಿದ್ರಿ ನಂಗೆ ಮೆಸೇಜ್ ಒನ್ ಟೈಮ್, ಎವ್ರಿ ಸ್ಯಾಟರ್ಡೆ ಇರುತ್ತೆ ಅಂತ ನೀವು ಕಳ್ಸಿದ್ರಿ. ಹಾ ಕರೆಕ್ಟ್, ಎಸ್ ಮಾತಾಜಿ, ಹೌದು ಕಳ್ಸಿದ್ದೆ. ಥ್ಯಾಂಕ್ ಯು ಮಾತಾಜಿ, ಅವ್ರಿಗೆ ಕಳಿಸ್ತೀನಿ ಒನ್ ಡೇ. ಬೇಕಾಗಿದೆ ಅವರಿಗೂ, ಅವಾಗ ಇಂಪ್ರೂವ್ ಆಗ್ತಾರಲ್ವಾ ಸರ್ವಿಸ್. ಸಂಜೆ ಒಂದು 6:30 ಹಂಗೆ ಕೀರ್ತನೆ ಸ್ಟಾರ್ಟ್ ಆಗತ್ತೆ. 7 ಗಂಟೆಯಿಂದ ಪ್ರವಚನ ಇರುತ್ತೆ, 7 to 8. ಆಮೇಲೆ 8ಗೆ ಆರತಿ ಮಾಡ್ತಾರೆ. ಒಂದು 8:30 ಹೊತ್ತಿಗೆಲ್ಲ ಪ್ರಸಾದ ಎಲ್ಲ ವಿತರಣೆ ಆಗ್ಬಿಡುತ್ತೆ, ಶೇಷಾದ್ರಿಪುರದಿಂದ ಪ್ರಸಾದ. ಹರಿ ಒಳ್ಳೇದಲ್ಲ ಮಾತಾಜಿ, ತುಂಬಾ ಬೇಗ ಎಂಡಪ್ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ಥ್ಯಾಂಕ್ ಯು ಸತ್ಯ ಮಾತಾಜಿ. ಯಾಕಂದ್ರೆ ನಾನ್ ನೆಕ್ಸ್ಟ್ ಬಂದಾಗ ನಾನು ಬಂದೇ ಬರ್ತೀನಿ ಆ ಕಡೆ, ಬೆಂಗಳೂರಿಗೆ ಬಂದಾಗ. ಖಂಡಿತ ಬನ್ನಿ, ಪ್ಲೀಸ್ ಆಗ್ಲಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ತುಂಬಾ ಒಳ್ಳೆ ಸೇವೆ ಕೊಡ್ತೀರಾ ಎಲ್ಲರಿಗೂ. ಬೆಳಿಗ್ಗೆ ಅದು ಕನೆಕ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ರಾಧೆ ರಾಧೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಎಷ್ಟು ಸಲ ಕೇಳ್ಬೇಕಂದ್ರೂ ಕೃಷ್ಣನಂದು ಕೇಳ್ತಾನೆ ಇರ್ಬೇಕು. ಏನಾದ್ರೂ ಒಂದು ಹೊಸದು ಸಿಗ್ತಾನೆ ಇರುತ್ತೆ ಮಾತಾಜಿ ಪ್ರತಿಯೊಂದರಲ್ಲಿ. ಎಷ್ಟೊಂದು ಕ್ಲಾಸಸ್ ಕೇಳಿದ್ರು ಕೂಡ ಪ್ರತಿಯೊಬ್ಬರ ಕ್ಲಾಸಲ್ಲಿ ಕೂಡ ಏನಾದ್ರೂ ಒಂದು ಹೊಸದು ವಿಷಯ ತಿಳ್ಕೊಬಹುದು ಮಾತಾಜಿ ನಾವು. ಆದ್ರೆ ತುಂಬಾ ಚೆನ್ನಾಗಿ ಹೇಳಿದೀರಾ ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ರಾಧೆ ರಾಧೆ. ರಾಧೆ ರಾಧೆ. ಧನ್ಯವಾದ ಮಾತಾಜಿ. ಮಾಲತಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ ಲೀಲೆಗಳು. ಅದ್ರಲ್ಲೂ ನೀವು ಬಾಯಲ್ಲಿ ಕೇಳಕ್ ಇನ್ನೂ ಚೆನ್ನಾಗಿತ್ತು. ಧನ್ಯವಾದ ಮಾತಾಜಿ. ಮಾತಾಜಿ ಇವತ್ತು ನಮ್ಮ ಆರಾಧ್ಯಂದು ಬರ್ತ್ಡೇ ಇತ್ತು ಮಾತಾಜಿ. ಓ ಹರಿ ಬೋಲ್. ಜೈ. ನೀವ್ ಹೇಳ್ತೀರಲ್ಲ ಮಾತಾಜಿ, ಆ ತರ ಎಲ್ಲ ಹೇಳಿ ಮಾತಾಜಿ. ಹರಿ ಬೋಲ್. ಸರಿ ಮಾತಾಜಿ, ನೀವ್ ಚೆನ್ನಾಗಿ ಹೇಳ್ತೀರಾ. ಹರೇ ಕೃಷ್ಣ ಮಾತಾಜಿ. ಸಮಯ ಇದೆಯಾ? ಹರೇ ಕೃಷ್ಣ. ನೀವ್ ಹೇಳ್ತೀರಲ್ಲ ಮಾತಾಜಿ. ಹರೇ ಕೃಷ್ಣ ಹೇಳಿ ಹೇಳಿ. ಎಸ್ ಮಾತಾಜಿ, ಥ್ಯಾಂಕ್ ಯು. ಸೊ ಇದಾಳ ಆರಾಧ್ಯ, ಇದಾಳ ಮಾತಾಜಿ? ಆರಾಧ್ಯ ಈಗ ಹೊರಗಡೆ ಹೋದ್ಲು ಮಾತಾಜಿ, ಅವ್ರ ಅಪ್ಪಾಜಿ ಜೊತೆಗೆ. ಇಷ್ಟೊತ್ತು ಹೇಳ್ಸು ಅಂತ ಕೇಳ್ತಾ ಇದ್ಲು. ಪಾಪ. ಮಾತಾಡ್ತೀನಿ, ಹರೇ ಕೃಷ್ಣ ಹೇಳ್ತೀನಿ ಅಂತ ಇದ್ಲು. ಈಗ ಅವ್ರ ಅಪ್ಪಾಜಿ ಜೊತೆಗೆ ಹೋದ್ಲು. ರೆಕಾರ್ಡಿಂಗ್ ಕೇಳಿಸಿ. ಆಯ್ತು ಮಾತಾಜಿ. ಥ್ಯಾಂಕ್ ಯು. ಆರಾಧ್ಯ ಒಂದು ಹುಟ್ಟಿದ ಹಬ್ಬ ಇದೆ. ಸೊ ಅವಳ ಸಲುವಾಗಿ ಹಾಡನ್ನ ಹಾಡಿ ಅವಳಿಗೆ ಒಂದು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಒಂದು ಅವಕಾಶ ಸಿಗ್ಲಿ, ಚೆನ್ನಾಗಿ ಅವಳು ಭಕ್ತಿನಲ್ಲಿ ಮುಂದುವರಿಲಿ, ಆಯುರ ಆರೋಗ್ಯ ಕೊಟ್ಟು ಭಗವಂತ ಅವಳಿಗೆ ಕಾಪಾಡ್ಲಿ ಅಂತ ನಾವೆಲ್ಲ ಆಶಿಸೋಣ. ಹರೇ ಕೃಷ್ಣ ಟು ಯು, ಹರೇ ಕೃಷ್ಣ ಟು ಯು, ಕೃಷ್ಣ ಕೃಷ್ಣ ಟು ಯು, ಹರೇ ಹರೇ ಟು ಯು, ಹರೇ ರಾಮ ಟು ಯು, ಹರೇ ರಾಮ ಟು ಯು, ರಾಮ ರಾಮ ಟು ಯು, ಹರೇ ಹರೇ ಟು ಯು. May Krishna bless you, may Radha Rani bless you, may Krishna bless you, Aradhya. Hare Krishna to you. Go back to Godhead,
go back to Godhead, never come back again. Go back to Godhead, go back to Godhead, go back to Godhead. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಮಾತಾಜಿ ಇವತ್ತು ಬೆಳಗ್ಗೆ ಬಂದು ಕೃಷ್ಣನ್ ನೆನೆಸ್ಬಿಟ್ಟು ಅವ್ರಿಗೆ ಆಪಲ್ ಕೊಟ್ಟು ಅವ್ರನ್ನ ಕುಂದ್ರಿಸ್ಬಿಟ್ಟು ಆಪಲ್ ಕೊಟ್ಟು ನೀರ್ ಕೊಟ್ಟು ದಂಡೋತ್ಪನ್ನ ಮಾಡಿ ತಿಲಕ್ ಹಚ್ಚಿ ಗಾಳಿ ಸೇವೆ ಮಾಡಿದ್ಲು ಮಾತಾಜಿ ಆಕಿ. ಜೈ ಹರಿ ಆಶೀರ್ವಾದ ಮಾಡಿ ಕೃಷ್ಣ ನಂದು ಹ್ಯಾಪಿ ಬರ್ಡೇ ಐತಿ ಅಂತ ಹೇಳಿದ್ಲು. ಹರೇ ಕೃಷ್ಣ ಮಾತಾಜಿ, ಎಷ್ಟು ವಯಸ್ಸು ಆರಾಧ್ಯಂಗೆ? ಅವಳಿಗೆ 3 ವರ್ಷ ಆಯ್ತು ಮಾತಾಜಿ. ಇವತ್ತಿಗೆ 4ನೇ ವರ್ಷ ಬೀಳುತ್ತೆ. ಜೈ ಎಲ್ಲ ಸೇವೆನೂ ಮಾಡ್ತಾಳೆ ಮಾತಾಜಿ. ನಮ್ಕಿನ್ನ ಫಾಸ್ಟ್ ಅದಾಳ. ಅವಳು ನೋಡೆ ನಾನ್ ಕಲಿಬೇಕು ಅನ್ನಿಸುತ್ತೆ ಒಂದೊಂದ್ಸರ. ಸರಿ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಓಕೆ ಮಾತಾಜಿ, ಇನ್ಯಾರ್ದಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಅಥವಾ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದಾ ಮಾತಾಜಿ? ಹರೇ ಕೃಷ್ಣ. ನಮ್ಮ ಗೋಪಿ ಎಸ್ ಮಾತಾಜಿ. ಹರ್ಗ್ರೇಸ್ ಅಮಲಾಕ್ಷದ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹೆಂಗೆ ಕಂಸ ಕೊಂದ್ ಹಾಕ್ತ ಅನ್ನೋದನ್ನ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ಇನ್ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದಾ ಮಾತಾಜಿ? ಹರ್ಗೇಸ್ ಲೀಲಾಮಯಿ ಮಾತಾಜಿ. ಎಸ್ ಮಾತಾಜಿ, ಯು ಕ್ಯಾನ್ ಗೋ. ಆದ್ರೆ ಯಾ ಹೋಗ್ಬೋದು ಮಾತಾಜಿ. ನಾನು ಅನೌನ್ಸ್ಮೆಂಟ್ ಇದೆ, ಆಮೇಲೆ ಮಾಡ್ತೀನಿ. ನೀವು ಕಂಟಿನ್ಯೂ ಮಾಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ನಮ್ಮ ಗೋಪಿ ಸೇನೆಯ ವತಿಯಿಂದ, ಎಲ್ಲರ ಭಕ್ತರ ವತಿಯಿಂದ ಚಂಪಕ ಹರ್ಗ್ರೇಸ್, ಚಂಪಕ ಲತಾ ಸುಮುಖಿ ದೇವಿ ದಾಸಿ ಮಾತಾಜಿಗೆ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ತಮ್ಮೆಲ್ಲರಿಗೂ ಧನ್ಯವಾದ. ಈ ಒಂದು ಏಕಾದಶಿ ದಿವಸ ತಾವೆಲ್ಲರೂ ಬಂದು ಒಂದು ಕೃಷ್ಣನ ಒಂದು ಲೀಲಾ ಶ್ರವಣ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಒಂದು ಉದ್ಧಾರಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ದಯವಿಟ್ಟು ನನಗೆ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಕೃಷ್ಣ. ಈ ರೀತಿ ನಿಮ್ಮ ಸೇವೆಗಳು ನಮ್ಮ ಗೋಪಿ ಸೇನೆಗೆ ನಿರಂತರವಾಗಿ ಇರ್ಲಿ ಅಂತ ನಾವೆಲ್ಲ ಕೇಳ್ಕೊತೀವಿ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಖಂಡಿತ. ಅನಿತಾ ಮಾತಾಜಿ ಏನೋ ಹೇಳಕ್ ಬಂದ್ಯಾರ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಮಾತಾಜಿ ಭಗವಂತನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಜನ್ಮಾಷ್ಟಮಿ ಪ್ರತಿದಿನವೂ ಸಹ ಭಗವಂತನಿಗೆ ಜನ್ಮಾಷ್ಟಮಿ ಇರುತ್ತೆ ಅಂತ ಹೇಳಿದ್ರಿ. ತುಂಬಾ ಇಷ್ಟ ಆಯ್ತು ಮಾತಾಜಿ. ಕ್ಲಾಸ್ ತುಂಬಾ ಒಳ್ಳೊಳ್ಳೆ ನಿತ್ಯೋತ್ಸವ ಮಾತಾಜಿ. ಎಸ್ ಮಾತಾಜಿ, ಎಸ್ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಈಗ ಮುಂದಿನ ಕಾರ್ಯಕ್ರಮ ನೆಕ್ಸ್ಟ್ ಮಹಾ ಅವತಾರ್ ನರಸಿಂಹ ಅವರ ಒಂದು ಆರತಿಯನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಹರೇ ಗ್ರೇಸ್ ವತ್ಸಲ ಮಾತಾಜಿ ಅವರು. ಇವರು ಮೈಸೂರಿನವರಾಗಿದ್ದಾರೆ. ಇವರು ಕಳೆದ ಒಂದು 12 ವರ್ಷದಿಂದ ಕೃಷ್ಣ ಭಾವನಾಮೃತದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ತುಂಬಾ ಭಕ್ತಿ ಸೇವೆ ಮಾಡ್ತಾರೆ. ಮತ್ತೆ ನಮ್ಮ ಮೈಸೂರು ಇಸ್ಕಾನ್ ಸೆಂಟರ್ಗೆ ಬಂದು ಅವಾಗ ಬರ್ತಾನೆ ಇರ್ತಾರೆ. ಬಂದು ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ನಮ್ಗೆಲ್ಲ ಸಹಾಯ ಮಾಡ್ತಾರೆ.
ಮತ್ತು ಅವರ ಮಕ್ಕಳಿಗೂ ಸಹ ಈ ಒಂದು ಕೃಷ್ಣ ಭಾವಾಮೃತವನ್ನ ಅವರು ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ವಿನಮ್ರರು, ತುಂಬಾ ಒಳ್ಳೆ ಭಕ್ತರಾಗಿದ್ದಾರೆ. ಅವರಿಗೆ ನಾವು ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ವತ್ಸಲ ಮಾತಾಜಿ ಶುರು ಮಾಡಿ ಮಾತಾಜಿ, ಪ್ರಾರಂಭ ಮಾಡಿ. ಹರೇ ಕೃಷ್ಣ. ವತ್ಸಲ ಮಾತಾಜಿ ಕೇಳಿಸ್ತಾ ಇದೆಯಾ ಮಾತಾಜಿ? ಮಾತಾಜಿ ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಶುರು ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಓಂ ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಮೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಸಲಾದಲಾದಲಾಯಿನೇ, ಸಲಾದಲಾದಲಾಯಿನೇ. ಹಿರಣ್ಯಕಶಿಪುರ್ವಕ್ಷಃ ಶಿಲಟಂಕನಕಾಲಯೇ. ಹಿರಣ್ಯಕಶಿಪುರ್ವಕ್ಷಃ ಶಿಲಟಂಕನಕಾಲಯೇ. ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮದಿಂ ಶರಣಂ ಪ್ರಪದೇ, ನರಸಿಂಹಮದಿಂ ಶರಣಂ ಪ್ರಪದೇ. ತವ ಕರ ಕಮಲವರೇ ನಾಗ ಅದ್ಭುತ ಸಿಂಹ. ಲಲಿತಾ ಹಿರಣ್ಯಕಶಿಪು ತನುಭೃಂಗ. ಕೇಶವಧೃತ ನರಹರಿರೂಪ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ತವ ಕರ ಕಮಲವರೇ ನಾಥ ಅದ್ಭುತ ಸಿಂಹ. ಲಲಿತಾ ಹಿರಣ್ಯಕಶಿಪು ತನುಭೃಂಗ. ಕೇಶವಧೃತ ನರಹರಿರೂಪ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಕೇಶವಧೃತ ನರಹರಿರೂಪ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ ನರಸಿಂಹದೇವ ಜಯ. ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ ಜಯ ಭಕ್ತ ಪ್ರಹ್ಲಾದ. ಜಯ ಜಯ ಪ್ರಭುಪಾದ ಪ್ರಭುಪಾದ ಪ್ರಭುಪಾದ. ಜಯ ಜಯ ಪ್ರಭುಪಾದ. ಜಯ ಜಯ ಗುರುದೇವ್ ಗುರುದೇವ್ गुरुदेव जय जय गुरुदेव। श्री श्री विघ्न विनाशक नरसिंहदेव भगवान की जय। भक्त प्रहलाद महाराज की जय। श्रील प्रभुपाद की जय। गुरुदेव महाराज की जय। हरे कृष्ण माताजी, धन्यवाद, प्रणाम। ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ತುಂಬಾ ಚೆನ್ನಾಗಿ ಭಕ್ತಿಯಿಂದ ನರಸಿಂಹ ಆರತಿಯನ್ನು ಹೇಳಿದಿರಾ. ನಮ್ಮೆಲ್ಲರ ಪರವಾಗಿ ನಿಮ್ಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರದಿಂದ ಧನ್ಯವಾದನ ಹೇಳ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಹೀಗೆ ನಿಮ್ಮ ಸೇವೆ ನಿರಂತರವಾಗಿ ನಮ್ಮ ಒಂದು ಗೋಪಿ ಸೇನೆ ಒಂದು ಕಾರ್ಯಕ್ರಮದಲ್ಲಿ ಇರಲಿ ಮಾತಾಜಿ. ಮತ್ತು ನೀವು ನಮ್ಮ ಒಂದು ಇಸ್ಕಾನ್ ಸೆಂಟರ್ ಮೈಸೂರಿನಲ್ಲಿ ಸಮ್ಮರ್ ಕ್ಯಾಂಪ್ಗೂ ಬಂದು ನೀವು ತುಂಬಾ ಸೇವೆಯನ್ನ ತಗೋತೀರಾ ಮಕ್ಕಳಲ್ಲಿ, ಅಂದ್ರೆ ಶಿಕ್ಷಕರಾಗಿ ಸೇವೆಯನ್ನ ಮಾಡ್ತೀರಾ. ಅದು ಒಂದು ಪಾಯಿಂಟ್ ಹೇಳಕ್ ಬರ್ತಿದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಏನಾದ್ರೂ ಅನೌನ್ಸ್ಮೆಂಟ್ ಇದೆಯಾ ಮಾತಾಜಿ? ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ವತ್ಸಲ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಮಾತಾಜಿ ಅವರಿಗೆ ನಾವು ಲಾಸ್ಟ್ ಸಂಡೇ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಟೆಂಪಲ್ ಅಲ್ಲಿ, ಸಂಡೇ ಅಲ್ಲ, ಯಾವ ದಿವಸ ಅದು, ಸ್ಯಾಟರ್ಡೆ, ಎಸ್ಎ ಕಾಂಪಿಟೇಷನ್ಸ್ ಎಲ್ಲ ಇತ್ತು. ಅವತ್ತು ಹೇಳಿದ ತಕ್ಷಣ ಮಾತಾಜಿ ನಾನು ನರಸಿಂಹಾರತಿ ಆಡ್ತೇನೆ ಅಂತ ಒಪ್ಕೊಂಡ್ರು. ಮತ್ತೆ ತುಂಬಾ ಚೆನ್ನಾಗ್ ಆಡಿದ್ರು. ಸುಮ್ನೆ ಎಲ್ಲ ಹೆಸಿಟೇಟ್ ಮಾಡ್ಕೊಳ್ತೀರಾ ಸೇವೆಗೆ, ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಇವತ್ತು. ತುಂಬಾ ಧನ್ಯವಾದಗಳು ವತ್ಸಲ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನೆಕ್ಸ್ಟ್ ಪ್ರವಚನ ನಿಮ್ಮದೇ. ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಸ್, ಅನೌನ್ಸ್ಮೆಂಟ್ ಬಂದು ಈ ವೀಕ್ ಐ ಥಿಂಕ್ 9th ಬಲರಾಮ್ ಜಯಂತಿ ಅಲ್ವಾ ಮೀನಾಕ್ಷಿ ಮಾತಾಜಿ? ಎಸ್ ಮಾತಾಜಿ, ಬಲರಾಮ್ ಜಯಂತಿ ಇದೆ. 9th ಬಲರಾಮ್ ಜಯಂತಿ ಇದೆ. ಮತ್ತೆ ನೆಕ್ಸ್ಟ್ ವೀಕ್ ಎಲ್ಲರೂ ಇದ್ರಲ್ಲಿ ಸೆಂಟರ್ಗಳಲ್ಲಿ ಜನ್ಮಾಷ್ಟಮಿಗೆ ಜೋರಾಗಿ ತಯಾರಿ ನಡೆದಿದೆ. ಸೊ ಜನ್ಮಾಷ್ಟಮಿ ಇಸ್ ಆನ್ 16th. ಆಮೇಲೆ ಪ್ರಭುಪಾದ ಪೀರಿಯಡ್ಸ್, ನಂದೋತ್ಸವ, ಎಲ್ಲಾನು ಹಬ್ಬಗಳೇ ಹಬ್ಬ ಈ ತಿಂಗಳೆಲ್ಲ. ಮತ್ತೆ ಅದಾದಂತ ಗೌರಿ ಗಣೇಶ, ವರಮಹಾಲಕ್ಷ್ಮಿ, ಫುಲ್ ಬ್ಯುಸಿ ಮಾತಾಜಿಗಳಂತೂ. ಅದ್ರಲ್ಲೂ ಭಗವಂತನ ಸೇವೆ ನಮ್ಗೆ ತುಂಬಾ ಇದೆ. ನಾವು ಸ್ವಲ್ಪ ನಮ್ಮ ಅಧ್ಯಾತ್ಮದ ಪ್ರಗತಿಗೆ ನಾವು ಟೈಮ್ ಕೊಡ್ಬೇಕು. ಈ ನೆಕ್ಸ್ಟ್ ದಟ್ ವಿಲ್ ಬಿ ಟ್ಯೂಸ್ಡೇ ಇಸ್ ಆನ್ 12th. ನೆಕ್ಸ್ಟ್ ಮಂಗಳವಾರದ ಕಾರ್ಯಕ್ರಮ ಚಂಪಾ ಮಾತಾಜಿಯವರು ಸಮಯ ಕೇಳಿದ್ರು. ಆದ್ರೆ ನಾನೇನ್ ಅನ್ಕೊಂಡಿದ್ದಂದ್ರೆ ಜನ್ಮಾಷ್ಟಮಿಯ ಒಂದು ವಿಶೇಷ ಕಾರ್ಯಕ್ರಮ ಇಡ್ಬೇಕು ಅಂತ ಅವತ್ತು. ಚಂಪಾ ಮಾತಾಜಿಗೂ ಸ್ವಲ್ಪ ಸಮಯ ಕೊಟ್ಟು, ಮತ್ತೆ ಪ್ರತಿ ಸೆಂಟರ್ ಅವರು, ಲೈಕ್ ಬಳ್ಳಾರಿಯಿಂದ ವಿಮಲಾಂಗಿ ಮಾತಾಜಿ ಅವರು, ಮತ್ತೆ ಅನುತ್ತಮ ವಿಲಾಸಿನಿ ಮಾತಾಜಿ ಅವರು ಇಲ್ಲಿಂದ ಶಿವಮೊಗ್ಗ, ದೆನ್ ಸುರೇಶ್ವರಿ ಮಾತಾಜಿ ಫ್ರಮ್ ಚಿತ್ರದುರ್ಗ, ಎಲ್ಲರೂ 10 minutes they are going to get time and you have to ಎನಿ ಲೀಲಾ, ಭಗವಂತನದ್ದು ಎಷ್ಟ್ ಬೇಕಾದಷ್ಟು ಲೀಲೆಗಳಿದೆ. ಎಲ್ಲವನ್ನು ನಾವು ಇದ್ರಲ್ಲಿ ಎಲ್ಲಾ ಸೆಂಟರ್ ಅವರು ಮೇನ್ ಆಗಿ ಲೀಡ್ ಮಾಡ್ತಾ ಇರೋರು ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ದಟ್ ಎಲ್ಲರಿಗೂ ಒಂದು ಮೋಟಿವೇಶನ್ ಸಿಗತ್ತೆ. ನಿಮ್ ಗ್ರೂಪ್ ಅವ್ರಿಗೆ, ನಿಮ್ಮ ಸೆಂಟರ್ ಅವ್ರಿಗೆ, ಮತ್ತೆ ಎಲ್ಲಾ ಕಡೆಯಿಂದ ಸೇರ್ತಿರೋರ್ಗೆ ನಾವು ಏನೇನ್ ಆಕ್ಟಿವಿಟೀಸ್ ಮಾಡ್ತೀವಿ, ಹೇಗೆ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡೋದು, ಎನಿಥಿಂಗ್ ಯು ಕ್ಯಾನ್ ಆಡ್ ಅಬೌಟ್ ಜನ್ಮಾಷ್ಟಮಿ ಅಂಡ್ ಯು ಕ್ಯಾನ್ ಮೋಟಿವೇಟ್ ಅದರ್ಸ್ ಆಲ್ಸೋ. ಎಷ್ಟೊಂದು ಹೊಸಬ್ರು ಇದ್ದಾರೆ, ಎಲ್ಲರಿಗೂ ಒಂದು ಮೋಟಿವೇಶನ್ ಸಿಗತ್ತೆ. ಹಾಗಾಗಿ ಎಲ್ಲಾ ಸೆಂಟರ್ ಇಂದ ಲೀಡ್ ಮಾಡ್ತಿರೋರು ಅವತ್ತು ಪಾರ್ಟಿಸಿಪೇಟ್ ಮಾಡ್ಬೇಕಂತ ನನ್ನ ಒಂದು ರಿಕ್ವೆಸ್ಟ್. ಸೊ ಯು ಆಲ್ ಹ್ಯಾವ್ ಟು humbly, you all have to cooperate and I know that ಅವತ್ತು ತುಂಬಾ ಸೇವೆಯಲ್ಲಿ ಇದ್ದೀರಾ, ಎಲ್ಲರೂ ಗೊತ್ತಿರೋ ವಿಷಯ. ಆದ್ರೂ ಜನ್ಮಾಷ್ಟಮಿಗೆ ಇನ್ನೂ ಸ್ವಲ್ಪ ಸಮಯ ಇರತ್ತೆ. ಹಾಗಾಗಿ ಎಲ್ಲರೂ ಅವತ್ತು ಪಾರ್ಟಿಸಿಪೇಟ್ ಮಾಡಿ, ಮತ್ತೆ ಎಲ್ಲರೂ ಯಾವ ರೀತಿ ಜನ್ಮಾಷ್ಟಮಿನ ಇನ್ನೂ ವಿಜೃಂಭಣೆಯಿಂದ ಮಾಡ್ಬೋದು, ಭಗವಂತನನ್ನ ಇನ್ನೂ ತೃಪ್ತಿಗೊಳಿಸ್ಬೇಕು, ನಮ್ದು ಇನ್ನೂ ಶುದ್ಧೀಕರಣ ಒಂದು ಆಚರಣೆಯಿಂದ ಹೇಗೆ ಆಗ್ಬೇಕು ಅನ್ನೋದನ್ನ ನಾವು ನಮ್ಮ 2 ಮಾತುಗಳಿಂದ ಹೇಳಿದಾಗ ಎಲ್ಲರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಹರೇ ಕೃಷ್ಣ. ಸೊ ನಾನು ಪರ್ಸನಲ್ ಆಗಿ ಫೋನ್ ಮಾಡ್ತೀನಿ ಎಲ್ಲರಿಗೂ, ಬಟ್ ಆಲ್ ಆಫ್ ಯು ಪ್ಲೀಸ್ ಬಿ ಪ್ರಿಪೇರ್ಡ್. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಮಾತಾಜಿ ನೀವು ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಏಕೋ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏವಂ ಏಕಂ ತಸ್ಯ ದೇವಸ್ಯ ಸೇವಾ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ
प्रणतक्लेशनाशाय गोविन्दाय नमो नमः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कात्यायिनी महामाये महायोगी नदीश्वरी नन्दगोपसुतं देवी पतिमे कुरुते नमः। श्रीकृष्णं शरणं मम दासोऽहं कृष्ण तवास्मि। हरे कृष्ण 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 हरे 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 राम 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 हरे हरे। श्री कृष्णार्पणमस्तु। हरे कृष्ण माताजी, दंडवत प्रणाम। ಹರೇ ಕೃಷ್ಣ ಮೀನಾಕ್ಷಿ ಮಾತಾಜಿ, ನಿರೂಪಣೆ ತುಂಬಾ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ, ಎಲ್ಲ ನಿಮ್ಮೆಲ್ಲರ ಕೃಪೆ ಮಾತಾಜಿ.